ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳು ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತವ ದಯದಿ ಸ್ವರ್ಗದಿ ಶ್ರೀಲಲಾಮನ ದಯದಿ ಸ್ವರ್ಗವಾ ಸ್ವರ್ಗವಾ ಪಾಲಿಸುತ್ತೀಗೆ ವೈಭವದಿನ ನಾಳೆಗೆಂತೋ ಸ್ವರ್ಗವ ಪಾಲಿಸುತ್ತೀಗೆ ವೈಭವಾದಿ ನಾಳೆಗೆಂತೋ ಸ್ವರ್ಗವ ಪಾಲಿಸುತ್ತೀಗೆ ವೈಭವಾದಿ ನಾಳೆಗೆಂತೋ ಸುಮನಸರೇ, ದಿಕ್ಪಾಲಕರೇ, ಪಾರಂಪರಿಕವಾಗಿರುವಂತ ಅಧಿಕಾರ ನಮ್ಮದು ಅಲ್ಲವೇ ಅಲ್ಲವೇ ಅಲ್ಲ. ಶತಕೃತವನ್ನು ಮಾಡಿ ತ್ರಿವಿಷ್ಟಪ ಗದ್ದುಗೆಯನ್ನು ಏರುವುದಕ್ಕೆ ತ್ರಿಮೂರ್ತಿಗಳ ಅನುಗ್ರಹ ಬೇಕು. ಕೇವಲ ಶತಕೃತ ಮಾಡಿದವರಿಗೆಲ್ಲವರಿಗೂ ತ್ರಿವಿಷ್ಟಪ ಗದ್ದುಗೆ ಲಭ್ಯವಾಗುವುದಿಲ್ಲ. ತ್ರಿಮೂರ್ತಿಗಳ ಆದೇಶ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ಹಾಗೆಯೇ ನಾನು ವರ್ತಮಾನ ಕಾಲದಲ್ಲಿ 14 ಇಂದ್ರರಲ್ಲಿ ಒಬ್ಬ. ವೈವಸ್ವತ ಮನ್ವಂತರದ ಪುರಂದರ ನಾಮಕನಾದಂತಹ ನಾನು ಶತಕೃತವನ್ನು ಮಾಡಿ ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿ ವೈಭವೋಪೇತವಾದಂತಹ ಸ್ವರ್ಗದ ಆಡಳಿತವನ್ನು ನಡೆಸುತ್ತಾ ಇದ್ದೇನೆ. ಏನು ಮಾಡೋಣ?
ಕೆಟ್ಟ ಬೀಜ ಸುಟ್ಟರೂ ಮೊಳಕೆಯೊಡೆಯುತ್ತದೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನಮ್ಮ ದಾಯಾದ್ಯರಾಗಿರುವಂಥ ಮಲತಾಯ ಮಕ್ಕಳಾಗಿರುವಂಥ ದುರುಳ ದಾನವರು ವರಬಲಾನ್ವಿತರಾಗಿ ದೇವಲೋಕದ ಮೇಲೆ ಅಭಿಯೋಗವನ್ನು ನಡೆಸಿ ನಮ್ಮನ್ನು ಗಾರುಗೆಡಿಸಿ ಕೆಲವು ಕಾಲ ಇಲ್ಲಿಯ ಅಧಿಕಾರವನ್ನು ಅವರು ಹೊಂದಿದ್ದೂ ಉಂಟು. ಆದರೆ ಸಿಕ್ಕಿದ್ದು ದಕ್ಕಲಿಲ್ಲ. ಆದರೆ ನಮಗೆ ಕಷ್ಟ ತಪ್ಪದ್ದಲ್ಲ. ಸನ್ಯಾಸಿಗೆ ಕಚ್ಚಿದ ನಾಯಿ ನರಕಕ್ಕೆ ಹೋಗುವುದು ಸತ್ಯವೇ ಆದರೂ ಯಾತ್ರೆಯನ್ನು ಅನುಭವಿಸಬೇಕಂತ ದುಸ್ಥಿತಿ ಸನ್ಯಾಸಿಗೆ ತಪ್ಪುವುದಿಲ್ಲ ಎಂಬ ಮಾತಿನಂತೆ ನಮಗೆ ವರಬಲಾನ್ವಿತರಾಗಿ ಬರುವಂತಹ ದಾನವರು ಶಾಶ್ವತವಾಗಿ ಈ ತ್ರಿವಿಷ್ಟಪ ಗದ್ದುಗೆಯನ್ನು ದಕ್ಕಿಸಿಕೊಳ್ಳುವುದಕ್ಕಾಗದೇ ಇದ್ರು ಕೆಲವು ಕಾಲದ ಮಟ್ಟಿಗಾದರೂ ನಮಗೆ ತೊಂದರೆ ಕೊಟ್ಟಿದ್ದು ಸುಳ್ಳಲ್ಲ. ಅನೇಕರು ಈಗಾಗಲೇ ಸಂದು ಹೋಗಿದ್ದಾರೆ. ಇತ್ತೀಚೆಗೆ ನಾವು ಕೇಳ್ತಾ ಇದ್ದೇವೆ, ಪಾತಾಳ ಲೋಕದಲ್ಲಿ ಶೋಣಿತಾಪುರದಲ್ಲಿ ಸೋಮಕಾಸುರ ಎನ್ನುವ ವರಬಲಾನ್ವಿತರಾಗಿ ಮೆರೆಯುತ್ತಾ ಇದ್ದಾರೆ. ನಮ್ಮ ಹಿಂದಿನ ಅನುಭವದ ಮೇರೆಗೆ ನಾವೊಂದು ಯೋಚನೆ ಮಾಡುವುದು, ಯಾವ ರೀತಿಯಲ್ಲಿ ಉಳಿದವರು ಹಿಂದೆ ಬಂದ ಹಾಗೆ ಇವನು ಸ್ವರ್ಗಾಪೇಕ್ಷೆಯಾಗಿ ಬರದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದೊಮ್ಮೆ 66 ಕೋಟಿ ದಾನವರನ್ನು ಕೂಡಿಕೊಂಡು ದೇವಲೋಕದ ಮೇಲೆ ಅಭಿಯೋಗವನ್ನು ಮಾಡಿದರೆ ಏನು ಮಾಡುವುದು ಅಂತ ಯೋಚನೆ. ಗುಡ್ಡು ಗುಡ್ಡಿ ಸುತ್ತ ಅಗ್ನಿ ನುಗ್ಗಿದ್ದ. ಆತನನ್ನು ಕೊಂದು ಮುಗಿಸಿದ್ದೇನೆ. ಈ ತಮಾಸುರ ಏನು ಮಹಾ ಅವ ಬಂದರೆ ನನ್ನ ಅಗ್ನಿ ಜ್ವಾಲೆಯಿಂದ ಅದನ್ನು ಸುಟ್ಟು ಬೂದಿ ಮಾಡುತ್ತೇನೆ. ವಾಯು ನುಡಿದ ಕೇಳು. ಪರಿಹಾರ ಚಿಂತನೆಯ ಈ ಸಮಸ್ಯೆಯನ್ನು ನಮಗೆ ಹೊಸತಲ್ಲ. ಋಷಿಗಳು ಜಪ ತಪ ವ್ರತಗಳಿಂದ ಸುಕೃತವನ್ನು ಸಂಪಾದಿಸಿ ಸ್ವರ್ಗಲೋಕವನ್ನು ಸೇರುತ್ತಾರೆ. ದಾನವರು ಹಾಗಲ್ಲ, ಕಾಮಿನಿ ಕಾಮಧೇನುಗಳ ಸೆಳೆತದಿಂದ ಹೇಗಾದರೂ ಮಾಡಿ ಪಡೆಯಬೇಕೆಂಬ ಹಂಬಲದಿಂದ ಸಂಯಮದಿಂದ ಪಡೆಯಲಾಗದನ್ನ ಸಾಹಸದಿಂದ ಪಡೆದು ತೀರಬೇಕೆಂಬ ದುರ್ಭುಜ ಕರ್ಪುರರದು. ಹಿಂದೆ ಬಂದಂತರ ಕಥೆ ಅಂತಿರಲಿ. ಇನ್ನೊಂದು ಸಂದರ್ಭದಲ್ಲಿ ಅವರು ಬಂದರೂ ಹೋದಕ್ಕಾದ್ರೆ ಆತನನ್ನು ನಾನು ವಧಿಸುತ್ತೇನೆ ಅಪ್ಪಣೆಯನ್ನ. ಬಹಳ ಸಂತೋಷ ಆಯಿತು. ಈ ಉತ್ಸಾಹ ಬೇಕು. ಅವರು ಬಂದರೆ ಸುಡುವುದಕ್ಕೆ ಅಗ್ನಿ, ಸುಟ್ಟ ಬೂದಿಯನ್ನು ಶೇಷವೂ ಇಲ್ಲದೆ ಇದ್ದಂತೆ ನಿರ್ನಾಮ ಮಾಡುವುದಕ್ಕೆ ನೀನು ವಾಯು, ಮತ್ತೆ ಉಳಿದ ನಮ್ಮ ದೇವತೆಗಳೆಲ್ಲ ಉತ್ಸಾಹಿಗಳಾಗಿದ್ದಾರೆ. ಆ ಸಿದ್ಧತೆಯಲ್ಲಿಯೇ ಇರೋಣ, ಕಾಲವನ್ನು ಕಾಣೋಣ. ದೈತ್ಯ ಬುದ್ಧಿ ತಮ್ಮ ತಾಯಿ
ಪ್ರಾಣಿಗಳ ನಡುಗಿಸುವ ಸಾಮರ್ಥ್ಯ. ಏನು ಮಾಡೋಣ ಹೇಳಿ? ಸತ್ವ ಇದೆ, ಶಕ್ತಿ ಇದೆ, ಆದರೆ ಸಮಾಧಾನ ಇಲ್ಲ. ಯಾವ ಕುರಿತಾಗಿ ಸಮಾಧಾನ ಇಲ್ಲ? ಯಾವುದರ ಕುರಿತಾಗಿ ಸಮಾಧಾನ ಇಲ್ಲ? ಯಾವುದರ ಕುರಿತು? ಇದು ನನ್ನಪ್ಪನ ಅಪೇಕ್ಷೆ ಅಲ್ಲ, ನನ್ನ ಹಿಂದಿನವರು ಬಯಸಿರುವಂತಹ ಬಯಕೆ ಇದು. ಯಾವುದು? ಅದುವೇ ದೇವಲೋಕ. ನಿಜ. ಶೋಣಿತಾಪುರ. ಕೊರತೆ ಉಂಟು, ನಮಗೆ ಕೊರತೆ ಏನೂ ಇಲ್ಲ, ಆದರೂ ಸಮಾಧಾನ ಇಲ್ಲ. ಏನು? ಆ ಸ್ವರ್ಗದ ಕುರಿತಾದ ಯೋಚನೆ. ಯಾವ ಸ್ವರ್ಗದಲ್ಲಿ, ಯಾವ ದೇವಲೋಕದ ವಿಸ್ತರದ ಮೇಲೆ ನಾವು ವಿಜೃಂಭಿಸಬೇಕಿತ್ತು, ಅದು ನಮಗಿಲ್ಲಿಯ ತನಕ ಸಿಗಲಿಲ್ಲ. ನಿಜ. ಆ ಕುರಿತಾಗಿ ಯೋಚಿಸಿ ಸಾಧಿಸಲು ಸ್ವರ್ಗವನ್ನು, ಸಾಧಿಸಲು ಸ್ವರ್ಗವನ್ನು, ಎನ್ನ ಪದಕಾದಪ್ಪ ಹಿರಿಮೆಯನ್ನು, ಎನ್ನ ಪದಕಾದಪ್ಪ ಹಿರಿಮೆಯನ್ನು, ಸಾಧಕನ ಕಾಂಬಿರೇನು ಹೇಳಿರಲು ದಾಸಸುರನೆಂದನು. ನಮ್ಮ ಹಿಂದಿನವರು ಅದನ್ನು ಬಯಸಿ ಸ್ವರ್ಗವನ್ನು ಪಡೆಯುವುದಕ್ಕೆಂದು ಮುಂದಾಗಿ ವಿಫಲರಾದವರಿದ್ದಾರೆ ಎಂಬಲ್ಲಿಗೆ ನಾವು ಪ್ರಯತ್ನಶೀಲರಾಗದೆ ಉಳಿಯುವುದಲ್ಲ. ಆ ಸ್ವರ್ಗವನ್ನು ನಾನು ಸೆಳೆಯಬೇಕು. ಸ್ವರ್ಗಲೋಕದ ಆ ಸುಖವನ್ನು ನಾವು ಅನುಭವಿಸಬೇಕು. ಆ ವಿಸ್ತರದ ಮೇಲೆ ನಾನು ಕುಳಿತುಕೊಳ್ಳಬೇಕು. ಆ ಕುರಿತಾಗಿ ಯೋಚಿಸಿದ ನಾನು ಇಂದು ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೇನೆ. ಏನದು? ಇನ್ನು ಬರೇ ಯೋಚನೆ ಅಲ್ಲ, ಚಿಂತನೆ ಅಲ್ಲ, ನೇರವಾಗಿ ಸ್ವರ್ಗಕ್ಕೆ ಹೋಗಿ ಆಸುರ ಪಾಲನನ್ನು ತುಳಿದು ಸ್ವರ್ಗದ ವಿಸ್ತರದಲ್ಲಿ ನಾನೇ ಕುಳಿತುಕೊಳ್ಳಬೇಕು. ಸರಿ. ಆ ದೇವಾನು ದೇವತೆಗಳನ್ನು ಪಾಡಿ ಬಡಿದು ಓಡಿಸಬೇಕು. ಏನು ನಿಮ್ಮ ಅಭಿಪ್ರಾಯ? ಏನು? ಕೊಟ್ಟು ಕೊಟ್ಟು ನೇಮ ಒತ್ತಟ್ಟಿ ಕದ್ದು ಹೋಗದು, ಕೊಡು ಕೊಡು ನೇಮ ಒತ್ತಟ್ಟಿ ಕದ್ದು ಹೋಗದ, ಗಡಣವ ಕಡಿ ದೊರದಿ, ಗಡಣವ ಕಡಿ ದೊರದಿ. ಕೊಡಿಸುವ ಬಿಡುಗಡೆ ಬಿಡದೆ ಹೊಡಿವಾರವ ಬಿಡಿಸ. ಯಾರು ಯಾಕೆ ಬೇಕು? ಸಮಸ್ತ ದೈತ್ಯ ಸೇನೆ ಬೇಡ, ನೀವು ಬೇಡ. ನೇಮವನ್ನು ಕೊಟ್ಟಿದ್ದೇ ಹೌದಾದರೆ ನಾನೊಬ್ಬನೇ ಹೋಗಿ ಎಲ್ಲ ಸುರರ್ಗಳನ್ನು ಸೋಲಿಸಿ ಆ ಪೀಠವನ್ನು ನಿಮಗಾಗಿ ಗೆದ್ದುಕೊಂಡು ಬರುತ್ತೇನೆ. ನಾವು ಪ್ರಬುದ್ಧರಾಗಿದ್ದೇವೆ. ಪ್ರಪಂಚಕ್ಕೆ ನಾವೇನು ತೋರಿಸಿಕೊಡಬೇಕಾಗಿದೆ. ಅದಕ್ಕಾಗಿ ನಮಗೆ ಅಪ್ಪಣೆಯನ್ನ ಕೊಡಿ. ಹೋಗಿ ದೇವರ ಶೌರ್ಯ ನಿಮ್ಮಳಿರಲು ಚಳುವದೀಗ ದೈತ್ಯ ಸೇನೆ ತೆರಳಲಿ ಮೇಲೆರಗಲೆ. ಬಲರೆ
ನಿಮ್ಮಪ್ಪನ ಅಪೇಕ್ಷೆ ಅಲ್ಲ ಅದು. ನಿಮಗೂ ನಿಜ ಅಷ್ಟೇ ಉತ್ಸಾಹ ಇದೆ, ತೋಳ ಸತ್ವ ಇದೆ ನಿಮ್ಮಲ್ಲಿ. ತಡ ಯಾಕೆ ಹಾಗಾದ್ರೆ? ಈ ಕ್ಷಣವೇ ನಮ್ಮ ದೈತ್ಯರನ್ನೆಲ್ಲ ಸೇರಿಸಿಕೊಂಡು ಸ್ವರ್ಗದ ಮೇಲೆ ಅಭಿಯೋಗ, ದೇವಲೋಕದ ಮೇಲೆ ಅಭಿಯೋಗ ಹೊರಡಲಿ, ಹೊರಡಲಿ, ಹೊರಡಲಿ. ಅದೆಲ್ಲ ನಮಗೆ ಗೊತ್ತು. ಇಟ್ಟದ್ದು ಬಿಟ್ಟದ್ದು ಬಿದ್ದದ್ದು ಎಂದು ಬೇಕಾದ್ರೆ ಹೆಕ್ಕೋದು. ಅದು ಯಾರ ಕೈಲಿತ್ತು? ಯಾಕೆ ಹೇಳಿತ್ತು ಯಾರಿಗೂ ಗೊತ್ತು. ನನ್ನ ಹತ್ರ ಅದು ಇಟ್ಟದ್ದು ಬಿದ್ದದ್ದು ಅಂತ ನನಗೆ ಗೊತ್ತಾಗ್ತದೆ, ನಿನಗೆಂತ? ನೋಡಿದ್ ನಮಗೂ ಗೊತ್ತಾಯ್ತದೆ. ಅದ್ರ ಆಚೆ ನೀವು ಬರಬಾರ್ದು, ಇದ್ರ ಆಚೆ ಅವರು ಬರಬಾರ್ದು. ಅದ್ರ ಆಚೆ ನಾನಿದ್ದೇನೆ, ಇದ್ರ ಆಚೆ ಅವರಿದ್ದಾರೆ. ಹಾಗಾಗಿ ಈಗ ನಾನು ಯಾಕೆ ಅದನ್ನು ಹಾಗೆ ಮಾಡಿದೆ, ನನಗೆ ಸ್ವಲ್ಪ ಸಮಸ್ಯೆ ಉಂಟು. ಏನು ಸಮಸ್ಯೆ? ಏನೋ ಏನ್ ನೋಡ್ತೀಯ ನೀನು? ನಿನ್ನ ಮುಖ ನೋಡಿದ್ರು ಸ್ವಲ್ಪ ನೋಡುವಾಗ ಅವ್ರ ಮುಖವನ್ನು ನೋಡಿದ್ರೆ ಅಪಘಾತಕ್ಕೆ ಸಿಕ್ಕಿದ ಮುಖದಂತೆ ಕಾಣುತ್ತದೆ. ನಮಗೆ ನಿನ್ನ ಮುಖ ನೋಡಿದ್ರೆ ರಥದಡಿಯಲ್ಲಿ ಸಿಕ್ಕಿದಾಗ ಎದ್ದು ಬಂದ ಮುಖ ಅಂತ ಕಾಣಿಸ್ತದೆ. ಖಂಡಿತ ರಥದೊಡಿ. ಈಗ ಒಬ್ಬರ ಮುಖ ಇದ್ದಾಗ ಇನ್ನೊಬ್ಬರ ಮುಖ ಇರಬೇಕು ಅಂತಿಲ್ಲ. ಆಕ್ಷೇಪ ನಿಮ್ಮನ್ನು ನೋಡುವಾಗ ನನಗೆ ಹಾಗೆ ಅನಿಸಿತ್ತು. ಅದಕ್ಕೆ ಹೇಳು, ನೀವು ಯಾರು ಏಕಾಏಕಿಯಾಗಿ ಸಂಸ್ಕಾರಹೀನರಂತೆ. ಸಂಸ್ಕಾರಹೀನರಂತೆ ಅಂದ್ರೆ ಸಂಸ್ಕಾರ ಇಲ್ಲ ಅಂತ ಅದು ಹೇಗೆ ತೀರ್ಮಾನ ಅಂತ? ಯಾವ ನೆಲೆಯಲ್ಲಿ ತೀರ್ಮಾನ ಅಂತ? ಹೋಗ್ತಾ ಇದ್ರಲ್ಲ, ಮತ್ತೆ ಹೋಗುವುದಕ್ಕೆಂದೇ ಬಂದವರು ನಾವು. ಆದಷ್ಟು ಬೇಗ ಹೋಗಿ ಪುಣ್ಯ ಹೋಗ್ತೇವೆ ನಾವೀಗ. ಅಲ್ಲ, ಒಂದೊಳಗೆ ಹೋಗಿದವ್ರು ನಾವು ಕಳಿಸ್ತೇವೆ. ಹಾಗೆ ಬಂದವರು ನೀವು ಯಾರು, ಎಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ, ನಿಮಗೆ ವಿಳಾಸ ಇದ್ರೆ ಕೊಡಿ. ನೀನು ಹೇಳ್ತೀಯ ಅವನ ಹೇಳ. ತಡೆಯ ಇಲ್ಲ, ನೀ ಹೇಳ್ತೀಯ ಅವನಂತವರಲ್ಲಿ ಪಾಪ ಅವ್ರು ಸ್ವಲ್ಪ ಅವ್ರು ಯಾರೋಳು ಅವರಿಗೆ ಮರ್ತೋಗಿದೆ. ನೀನ್ ತಿಳ್ಕೊಂಡಿದ್ದು ಒಬ್ಬೊಬ್ಬರ ಅನುಭವ ಎಷ್ಟು ಗೊತ್ತಾ? ಹೇಳಿಕ್ಕ ಕೇಳು ಕೇಳು, ಉತ್ತರಿಸ್ತಾರೆ ಅವರು. ನಮ್ಮನ್ನು ಕೇಳುವ ನೀನು ಯಾರಂತ ಬೇಕಲ್ಲ, ನಮ್ಮನ್ನು ಕೇಳುವ ನೀನು ಯಾರಂತ ಬೇಕಲ್ಲ. ನಿಂಗೆ ನೀ ಬಂದದ್ದು ಎಲ್ಲಿ ಅನ್ನೋ ಕಲ್ಪನೆ ಉಂಟಾ? ಉಂಟು. ಎಲ್ಲಿ ಬಂದ? ಸ್ವರ್ಗ. ಅಲ್ಲಿರುವುದು ಯಾರು? ದೇವತೆಗಳು. ಮತ್ತಷ್ಟು ಗೊತ್ತಿದ್ರು ಸಾಕು ಬಿಡ. ಅಷ್ಟು ಗೊತ್ತಿದ್ರು ಸಾಕು ಅಂದ್ರೆ ನಾವು ದೇವತೆಗಳ ಸಾಲಿನಲ್ಲಿ ಒಬ್ಬರು. ಇಲ್ಲಿ ಏನು ಅಂತ ಅವ ಕೇಳು. ಇಲ್ಲಿ ಏನು? ಇದು ಎಂತದ? ದ್ವಾರ. ನಾ ಯಾರು? ಯಾವುದೋ ಒಂದು ಪ್ರಾಣಿ. ಇದ್ರೆ ನಿನ್ನ ಆಕ್ಷೇಪಕ್ಕೆ, ದೃಷ್ಟಿ ದೋಷಕ್ಕೆ ನಾವು ಆಕ್ಷೇಪ ಮಾಡುವುದಿಲ್ಲ. ನಾನು ದ್ವಾರಪಾಲಕ. ಆಗಲಿ. ದ್ವಾರಪಾಲಕ ಅಲ್ವ ಬರೆಯ ಅವ ಆಗಲಿ ಅಂತ ಸಂಬಳ ಕೊಡುವ ಇವನಲ್ಲ. ಅಲ್ಲ, ಹಾಗೆ ಆಗಿದೆ. ಆಗಲಿ ಅಂತಲ್ಲ. ಅಲ್ಲ, ಸಂಬಳ ಕೊಡುವ ಅವನ. ಯಾರಿಗೆ ನಂಗೆ ಕೊಡ್ತಾರ? ಅಲ್ಲ, ಆಗ್ಲಿ ಅಂತವ ಹೇಳ್ತಾನೆ. ಏನೀಗ? ನೀನು ದ್ವಾರಪಾಲಕ, ಹೋಗಿ ಹೇಳು ನಿನ್ನ ಒಡೆಯನಿಗೆ, ಶೋಣಿತಾಪುರದ ಅಧಿಕಾರಿ ತಮಾಸುರ ನಾನೇ, ಸೋಮಕಾಸುರ ನಾನೇ. ಹೌದಾ? ಹೌದಾ?
ಅದು ವಿಷಯ ಅಂತ ವಿಷಯ ಎಂತದ್ದು ಇಲ್ಲ, ನಿಮ್ಮನ್ನು ಪಡೆಯುವುದಕ್ಕೆ ಬಂದಿದ್ದೇನೆ ಅಂತ ಹೋಗಿ ಹೇಳು. ಯುದ್ಧಕ್ಕೆ ಒಂದು ವೇಳೆ ಈಗ ಅದಲ್ಲ ಅಂದ್ರೆ ಅದಲ್ಲ ಅಂದ್ರೆ ಯಾವ್ದು ಯುದ್ಧ ಅಲ್ಲ. ಈಗ ಯುದ್ಧ ಇಲ್ಲದೆ ಒಂದು ಹೊಂದಾಣಿಕೆ ಮಾಡಿಕೊಳ್ಳುವುದಂದ್ರೆ ಈ ದೇವಲೋಕವನ್ನು ಬಿಟ್ಟು ಓಡಿ ಹೋಗ್ಬೇಕು ನೀವು. ಒಂದೇ ಸುರಪೀಠ ನಿಮಗ್ ಕೊಡಬೇಕು, ಕೊಟ್ಟು ಒಪ್ಪಿಸಿ ಶರಣಾಗಿ ತೆರಳಬೇಕು. ಅದು ಅಲ್ಲ ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಬರಬೇಕು. ಹೌದು, ನಂಗೆ ವಿಷಯ ಅಂತ ಗೊತ್ತಿಲ್ಲ. ಈಗ ನಾನು ಹೇಳಿದ್ದಾದ್ರೂ ಗೊತ್ತಾಯ್ತಲ್ಲ. ಇದು ಗೊತ್ತಾಯ್ತಾ? ಅವ್ರು ಬಿಟ್ಟು ಕೊಡ್ತಾರ ಯುದ್ಧ ಮಾಡ್ತಾರ ಅಂತ ನೀನು ಹೋಗಿ ಹೇಳು. ಅಲ್ಲ ಕೇಳ್ಕೊಬತ್ತಾಗ ಕೇಳ್ಕೊಂಡು ಬರುವುದ, ಹೋಗಿ ಹೇಳುವುದು. ಅಲ್ಲದೆ ಹೇಳಿ ಅವ್ರು ಹೇಳೋದು ಕೇಳ್ಕೊಂಡು ಬರ್ತೇನೆ. ಅಲ್ಲಿವರೆಗೆ ಏನು ಆದರೆ ನಿಂತುಕೋ, ಇಲ್ಲದಿದ್ದರೆ ತೆವಡಿಸು. ಒಡೆಯ ನೀಲಾಲಿಸಬೇಕು, ಒಡೆಯ ಲಾಲಿಸಬೇಕು, ನುಡಿಯ ಒಡೆಯ ಲಾಲಿಸಬೇಕು. ದಡಿಗನು ರಕ್ಕಸ ಪಡೆಯನು ಕೂಡುತ್ತ, ದಡಿಗನು ರಕ್ಕಸ ಪಡೆಯನು ಶೋಣಿತ ದೊಡೆಯನ್ನು ಕೂಡುತ್ತ ಗುಡುಗುಡಿಸಿದನು. ನಿಮ್ಮೊಡೆಯಗೆ ಬೇಳೆಂದೊಡೆದಟ್ಟಿದನು, ಒಡೆಯ ಲಾಲಿಸಬೇಕು. ಒಡೆಯ ಲಾಲಿಸಬೇಕು, ನುಡಿಯ ಒಡೆಯ ಲಾಲಿಸಬೇಕು. ಏನಾಯ್ತಾ? ನಾನು ಆಡುವ ಮಾತನ್ನು ನೀವು ಲಾಲಿಸಬೇಕು, ನಮಗೆ ಪಾಲಿಸಬೇಕು. ಪಾಲಿಸಬೇಕು, ಖಂಡಿತ ಮಾಡ್ತೇವೆ. ನಾನು ಓಡಾಡಿ ಬರ್ಲಿಕ್ಕೂ ಕಾರಣ ಉಂಟು. ಯಾಕಾದ್ರೂ ನಾವು ಅಮೃತವನ್ನ ಕುಡಿದೆವೋ ಅದಕ್ಕೆ ಪಶ್ಚಾತ್ತಾಪ. ಹೌದು, ಯಾಕೆ? ಈ ಅಮೃತ ಕುಡಿದ್ರಿಂದ ನಮಗೆ ಸಾವು ಬರುವುದಿಲ್ಲ, ಸಂತೋಷದ ವಿಷಯ ಅದು. ಆದ್ರೆ ಬದುಕಲಿಕ್ಕೆ ಆಗುವುದಿಲ್ಲಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಬೇಕು. ಕಾರಣ ಮತ್ತೇನಲ್ಲ. ನಾನು ನಿಮ್ಮ ಹತ್ರ ಎಷ್ಟೋ ಸಲ ಹೇಳಿದ್ದೆ, ಓಲಗ ಕೊಟ್ಟವರು ದಾನವರು ಬಂದ್ರೆ ಏನು ಮಾಡ್ತೀರಿ ಅಂತ ಇವ್ರ ಹತ್ರ ಕೇಳಬೇಡಿ ಅಂತ ಹೇಳಿದ್ದೆ. ಇವತ್ತು ಅದು ಅಸ್ತು ದೇವತೆ ಅಂತ ಒಂದಿರ್ತದಂತೆ. ನೀವು ಕೇಳುವಾಗ ಅದು ಅಸ್ತು ಅಂತ ಹೇಳಿದ್ರೆ ಹಾಗೆ ಆಗುದು. ಇವತ್ತು ಹಾಗೆ ಆಯ್ತು. ಏನಾಯ್ತು? ನೀವು ಕೇಳಿದ ಮೂರ್ತಕ್ಕದಸ್ತು ಅಂತ ಏನೋ ಗೊತ್ತಿಲ್ಲ. ಶೋಣಿತಾಪುರ ಅಲ್ಲಿ ಅಧಿಕಾರಿ ಸೋಮಕಾಸುರ. ಹೌದು, ಹೇಳಿದ್ದೇವೆ. ಸೋಮಕಾಸುರ ಅಂತ ಅವನ ಹೆಸರು. ಬೇರೆ ಬೇರೆ ಬಿರುದು ಇರ್ಬೋದು, ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆ ಅವ ಅಪರಿಮಿತವಾದ ದಾನವ ಸೇನೆಯನ್ನು ಸೇರಿಕೊಂಡು ನೇರವಾಗಿ ದೇವಲೋಕಕ್ಕೆ ದಾಳಿ ಇಟ್ಟ. ತಡೆದೆ. ವಿಷಯ ಕೇಳಿದಾಗ ಹೇಳಿದ, ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಸುರಪೀಠವನ್ನು ಅವರಿಗೆ ಒಪ್ಪಿಸ್ಬೇಕು. ಅಲ್ಲ, ಅವನಲ್ಲಿ ಯುದ್ಧವನ್ನು ನೀವು ಮಗವ ಕಿಡಿಯ ಸೂಸಿ ಮಗವ ನುಡಿದ ದಡಿಗ ದೈತ್ಯರು, ದಡಿಗ ದೈತ್ಯರು. ಗರಡ ಬರಲು ಬೆದರಲು ಹೇಗೆ ಬಡಿದು ಹಬ್ಬ ನಿರೀಕ್ಷೆ ಇತ್ತು. ಒಂದಲ್ಲ ಒಂದು ದಿವಸ ಸೇನೆಯನ್ನ ಕೂಡಿಕೊಂಡು ಬಂದೇ ಬರ್ತಾರೆ. ಅದು ಹಿಂದೆ ಬರ್ತಾನೆ ಅಂತ ನಿರೀಕ್ಷೆ ಇರಲಿಲ್ಲ. ಯಾರು ಹೆದರುವುದು ಬೇಡ, ಇದ್ದಾರೆ ದೇವತೆಗಳು. ಏನು ಮಾಡೋಣ ಹೇಳಿ? ಬಿಡಿ
ಮಾಡುತ್ತೇನೆ. ಒಡಿಯಪ್ಪಣೆ. ಸರಿ ಸರಿ. ಕೊಡಿ ಕೊಡಿ ಒಬ್ಬನೇ ಎನಗನೇ ಚಿಗುರನ್ನು ಚೀಟುವುದಕ್ಕಾಗಿ ಕೊಡಲೇ ಅವಕಾಶ ಬೇಕೆ? ಬೇಡ. ಹಾಗಾಗಿ ನನಗೊಂದು ಅನುಮತಿಯನ್ನು ಕೊಟ್ಟದು ಹೋದಂತಾದರೆ ಬಂದಂತಹ ದಾನವರನ್ನು ನಾನು ಬಡಿದೋಡಿಸುತ್ತೇನೆ. ಹೋದ್ರಲ್ಲ? ಹೋಗಿ ವಿಶ್ರಾಂತಿ ಪಡೆ, ಆಮೇಲೆ ನೋಡೋಣ. ಹೇಗೆ ಆಗ್ಲಿಕ್ಕಿಲ್ಲ. ಬಿಡಿಯ? ಇದ್ದಕ್ಕಿದ್ದಾಗೆ ಹಾರು ಬೀಳ್ತಿ ಸುಲಭ. ಹೌದು, ಅಲ್ಲಿಂದ ಓಡಿ ಬಂದವನು ನೀನು. ಅವರು ಹಾ, ಇಬ್ರು ಹೇಳಿದ ಮಾತನ್ನ ಕೇಳಿ ಉತ್ಸಾಹ ಬಂತು. ಉತ್ಸಾಹ ಬರಲಿಲ್ಲ. ಹಾ ಅವರಿಬ್ರು ಏನು ಮಾಡ್ತಾರೆ ಅನ್ನುವುದನ್ನ ಹಾ. ನೋಡುವಂತ ಪ್ರೇಕ್ಷಕ ನಾನಾಗಬೇಕು ಅಂತ. ಹಾ, ಅವರೊಬ್ರು ಬೇಕು. ಹಾ. ತಡ ಮಾಡುವುದಲ್ಲ, ಹೇಳಿ ಹೋಗೋಣ. ಭಕ್ತಿಯನ್ನು ತಡೆಯುತ್ತಾಗ ಉದ್ದದನು ಬೋರ್ ಬಿಡಿದು ತೆಂದ ನಾಗ ಉದ್ದದನು ಬೋರ್ ಬಿಡಿದು ತೆಂದ ನಾಗ ಇಲ್ಲಿಯವರೆಗಾಗಿ ಬಂದಿದ್ದೇನೆ. ಈಗ ನಿನ್ನೆದುರಿಗೆ ನಿಂತಿರುವುದು ಉದ್ಧತಾಸುರ. ಸುಮ್ಮನೆ ಹೆದರಿ ಓಡಿದರೆ ಲೇಸು, ಇಲ್ಲದಿದ್ದರೆ ಕೊಂದು ಕಡಿತೇನೆ. ಹೂವೆನು ದಾನವೋ ಬಿಟ್ಟೀಗ ಬರ್ಬೇಕು ಸೆಲವು ಬರಬೇಕು ದಾನವ ಗಟ್ಟಿ ಕಿರಿಚಿದೊಡನೆ ಸುರಗತ್ತಿಗೆ ನಿನ್ನ ಪಾಲಾಗುವುದಿಲ್ಲ. ಈ ಹಿಂದೆ ಅದೆಷ್ಟೋ ರಕ್ಕಸರು ಬಂದು ಸೋತು ಸತ್ತು ಹೋಗಿದ್ದಾರೆ. ಆ ಸತ್ತವರ ಪಾಲಿಗೆ ನಿನ್ನನ್ನು ಸೇರಿಸಿದ್ದೇನೆ. ಬಾ ಮುಂದೆ. ದಯ ದಯ ದಯ
ಏನಂತ? ಇಲ್ಲಿ ನಾಲ್ಕಲೋಕದ ಪೀಠವನ್ನ ಬಿಟ್ಟು ಆ, ಒಟ್ಟಾರೆ ಒಳ್ಳೆಯದಾಯ್ತು. ಅಲ್ಲವಂತಾದರೆ ಇಲ್ಲ ಅಂತಾದ್ರೂ ನಿಮ್ಗೆ ವಿಳಾಸ ಇಲ್ಲದಾಗಿ ಮಾತು. ಮರಳು ದಾನವ ಸುರ ಪದವಿಯ ಮರಳು ದಾನವ ಸುರದನಿಯ ನೀತಿಯ ಬಂದೆಯ ಶೌರ್ಯದಿಂದಲೇ ಎಲ್ಲದವರೇ ಒಂದು ಹೇಳುವಂತ ಪ್ರಶ್ನೆ ಏನು? ಸುರಗದ್ದಿಗೆಯನ್ನು ಬಿಟ್ಟು ಕೊಡಬೇಕೆನ್ನುವುದಾಗಿ ಈ ಹಿಂದೆ ಅದೆಷ್ಟೋ ದಾನವರು ಎಲ್ಲರಿಗಾಗಿ ಬಂದು ದೇವಲೋಕದ ಪೀಠವನ್ನು ಆಸೆಯನ್ನು ಬಯಸಿ ಬಂದವರಿದ್ದಾರೆ. ಅವರಿಗೆ ಆಸೆ ದಕ್ಕಿದ್ದೇ ಇಲ್ಲ. ಬಂದವರೆಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹಾಗಾಗಿ ನಿನಗೆ ನೀತಿ ಮಾತನ್ನು ಹೇಳ್ತಾ ಇದ್ದೇನೆ. ಬಂದ ದಾರಿಗೆ ಸುಂಕೆಲ್ಲಿ ಮಂತೆ ಹಿಂದೆ ಹೋದರಲೇಸು. ಅಲ್ಲಂತಾದರೆ ಮಾಡುವಂತಹ ಬವರದಲ್ಲಿ ಯಮಪುರಿಗರ್ತೇನೆ ಎಚ್ಚರ. ಮುದ್ದಲ್ಲ ಚಂಡಪ್ಪ ಚಂಡವನ್ನು ಏರುತ್ತಲ್ಲ ಚಂಡವಾರಣವನ್ನು ಸುರವಾರವ ಸಂತೈಸಿ ಸುರವಾರವ ಸಂತೈಸಿ ಸಾರಲ ಬಂದವ ಹಾರಲ ಸತ್ತವ ಕೂಡೆಗೊಳ್ಳಲು ಬಯಸಿ ವಾರಣವನ್ನ ಏರಿ ಬಂದಿ ಪರ್ವತದ ಒಬ್ಬರಿಯಲ್ಲಿ ಎದ್ದು ಕಾಡುತ್ತಾ ಇರುವಂತ ನೀನೇ ಈ ಸೇನೆಯ ನಾಯಕ. ಹೌದೇ ಹೌದು. ಏ ಪರೋಕ್ಷವಾಗಿ ಕೇಳಿದ್ರು ಪ್ರತ್ಯಕ್ಷವಾಗಿ ಪ್ರಶ್ನಿಸ್ತೇನೆ. ಯಾರು ನೀನು? ಯಾಕೆ ಬಂದೆ? ಹೇಳು. ಅವಧಿ ಮಂದಿ ದಾನವರು ಅಧಿಪತಿ ದಾನವರು ಶೋಣಿತಪುರದ ಅಧಿಕಾರಿ ತಮನದರು ಶೋಣಿತಪುರದ ಅಧಿಕಾರಿ ತಮನದರು ಅದಕ್ಕೆ ನಿಮ್ಮನ್ನು ಗೆದ್ದು ಬರಲಾಗ ಅಧಿಕಾರ ಒದಗಿ ಬಂದಿರುವ ವೀರ ದಾನವ ಕೋಟೆಯನ್ನು ಸೇರಿಕೊಂಡು ನೇರವಾಗಿ ಸುರಲೋಕದತ್ತ ಬಂದಂತಹ ನಾನು ಸಾಮಾನ್ಯದವ ಅಲ್ಲ, ಸೋಮಕಾಸುರ. ಇಲ್ಲಿಗೆ ಬಂದಿದ್ದೇನೆ. ಯಾಕೆ? ಈ ಸ್ವರ್ಗವನ್ನು ಬಯಸಿಯೇ ಬಂದವ. ಸ್ಪಷ್ಟವಾಗಿ ಹೇಳ್ತೇನೆ, ನೀನು ಸ್ವರ್ಗ ಪೀಠವನ್ನು ಬಿಟ್ಟು ಕಾಲಿಗೆ ಎರಗಿದೆ ಎಂದಾದ್ರೆ ಇಲ್ಲಿ ಬದುಕುವುದಕ್ಕೆ ಅವಕಾಶ. ಅಲ್ಲ, ನಾನು ಕಾಲಿಗೆ ಎಲ್ಲರಿಗೆ ಪೀಠ ಬಿಟ್ಟು ಕೊಡ್ತೀಯ? ಯಾರು ಇಲ್ಲ, ಇಲ್ಲಿ ಬದುಕುವುದಕ್ಕೆ ಅವಕಾಶ ಅಷ್ಟೇ ಅಷ್ಟೇ. ಅಲ್ಲ ಅಂತಾದ್ರೆ ಬದುಕು ನಿನಗಿಲ್ಲ. ಮತ್ತೆಲ್ಲಾದ್ರೂ ನೋಡ್ಕೊಳ್ಬೇಕು ನೀನು. ನಾನು ಬದುಕುವುದೇ ಹಾಗೆ ಅಂತ ನಾನು ನೋಡಿಕೊಳ್ತೇನೆ. ನೀನು ಸ್ವರ್ಗಲೋಕಕ್ಕೆ ಬಂದಿರುವುದು ಪ್ರಥಮ ಅಲ್ವ? ನಿನಗೆ ಅನುಭವ ಇಲ್ಲ. ನಿಮ್ಮ ಹಾಗೆ ಅನೇಕ ದಾನವರು ಬಂದು ಹೋಗಿದ್ದಾರೆ, ಅದನ್ನು ನೋಡಿದ ಅನುಭವ ನನಗುಂಟು. ಆ ನೆಲೆಯಲ್ಲಿ ಹೇಳ್ತೇನೆ, ಏನು ತ್ರಿವಿಷ್ಟಪ ಗದ್ದುಗೆಯನ್ನು ದಕ್ಕಿಸಿಕೊಳ್ಳುವುದಕ್ಕೆ ಇಲ್ಲಿಯವರೆಗೆ ಯಾರಿಂದಲೂ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ? ಶತಕೃತವನ್ನ ಮಾಡಿ ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿ ಈ ಮನ್ವಂತರದಲ್ಲಿ ಇದು ನನಗೆ ಮಾತ್ರ ಲಭ್ಯವಾದದ್ದು, ಅನುಗ್ರಹೀತವಾದದ್ದು. ಆದ್ದರಿಂದ ನೀವೆಲ್ಲ ಬರ್ತೀರಿ, ಹೋಗ್ತೀರಿ, ಸಾಯ್ತೀರಿ. ಈಗ ನಿನ್ನ ಕಥೆಯೂ ಅಷ್ಟೇ. ಬಂದಿದ್ದೀಯ, ಸುರಕ್ಷಿತ ಹಿಂದೆ ಹೋಗ್ತೀಯ ಅಂತ ಹೇಳುವುದಕ್ಕೆ ಹೋಗುವುದಲ್ಲ, ನಿನ್ನ ಕೈ ಕಾಲು ಕತ್ತರಿಸಿ ಮನದಿ ಚಿಂತೆಯ ತಾಳಿ ಕೆಟ್ಟವೀಗಾವೆಂದು, ಮನದಿ ಚಿಂತೆಯ ತಾಳಿ ಕೆಟ್ಟವೀಗಾವೆಂದು ಧನುಜರತ್ಯಾಯಾಸದಿಂದ ಮನುಮತಾರಿಯು ನಮ್ಮ ಮರತನೇನ ಕಟೆಂದು ಅನಿಮಿಷೇಶ್ವರ ಭೀತಿಯಲ್ಲೇ
ಮಾಡಿದೆ. ನೀವು ಏನು ಕಡಿಮೆ ಸಾಹಸಿಗಳಲ್ಲ. ಆದರೂ ಜಯ ನಮ್ಮ ಪಾಲಿಗೆ ಸಿಗಲಿಲ್ಲ. ಕ್ಷಣ ಕ್ಷಣಕ್ಕೂ ಜಯ ಲಲನನ್ನು ಆತ ಪಡೆಯುತ್ತಿದ್ದಾನೆ. ಸೋಲು. ಹಾಗಾದ್ರೆ ನಮಗೆ ಈ ಯುದ್ಧದಲ್ಲಿ ಗೆಲುವಿಲ್ಲ. ನಮ್ಮ ಆರಾಧ್ಯ ದೇವರಾಗಿರುವಂತಹ ಭಗವಾನ್ ಪರಮೇಶ್ವರ, ಆ ಪರಮೇಶ್ವರನ ಅನುಗ್ರಹಕ್ಕೆ ನಾವು ಪಾತ್ರರಾಗಲಿಲ್ಲವೇ? ಅಥವಾ ಪರಮೇಶ್ವರನ ಅನುಗ್ರಹ ನಮ್ಮ ಮೇಲೆ ಆಗಲೇ ಇಲ್ಲವೇ? ಅಥವಾ ಪರಮೇಶ್ವರ ನಮ್ಮ ಕೈ ಬಿಟ್ಟದೆ? ಹಾಗಾದ್ರೆ ಮುಂದೇನು ಯೋಚಿಸುತ್ತಿದ್ದೇನೆ. ನಡೆದ ಯುದ್ಧದಲ್ಲಿ ಗೆಲುವೆಲ್ಲ ಸುರಪನಿಗೆ ಆಗುತ್ತಿದೆ. ಸೋಲನ್ನು ನಾವು ಅನುಭವಿಸುತ್ತಿದ್ದೇವೆ. ನಿಜ. ಸುರಪನ ಗೆಲುವಿಗೆ ಕಾರಣ ಏನು? ನಮ್ಮ ಸೋಲಿಗೆ ಕಾರಣ ಏನು? ಈ ಕುರಿತಾಗಿ ಯೋಚನೆ ಮಾಡಿದರೆ ಅದೇ ಕಾರಣ. ದಿಶಣನಾಥಂ ದೇವಗುರು ದಿಶಣನಾಥಂ ದೇವಗುರು ಆತನಂ ಮೀರ್ವ ನಿಶಿತಮತಿಯ ಶ್ರಮವ ಹೊಂದಿ ನಿಶಿತಮತಿ ಆಶ್ರಮವ ಹೊಂದಿ ಬಳಿಕ ಸುರರ ದೆಸೆಗೆಡಿಸಬೇಕು. ಸುರರ ದೆಸೆಗೆಡಿಸಬೇಕದಕ್ಕೆ ಶಕ್ತನೋರ್ವನೆ ಮಹಾಮಂತ್ರಜ್ಞ ಭೃಗುಮುನೀಶೋ. ಖಂಡಿತ ಹೌದು. ಅದಕ್ಕೆ ಶಕ್ತನೋರ್ವನೆ ಮಹಾಮಂತ್ರಜ್ಞ ಭೃಗುಮುನೀಶೋ. ಹಾಗಾದರೆ ಸುರಪನ ಗೆಲುವಿನ ಗುಟ್ಟೇನು ಎಂದು ನಾವು ಯೋಚಿಸಿದ್ರೆ, ನಮ್ಮ ಸೋಲಿಗೆ ಕಾರಣ ಏನು ಎಂದು ನಾವು ಯೋಚಿಸಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಏನು? ಸುರರಿಗೆಲ್ಲ ಗುರುವಾಗಿ ಬೃಹಸ್ಪತಿಗಳಿದ್ದಾರೆ. ನಿಜ. ಸುರ ಗುರುವಿನ ನಿರ್ದೇಶನದಂತೆ ಆ ಸುರಪ ಬಾಳನ್ನು ಸಾಗಿಸುತ್ತಿದ್ದಾನೆ, ಆಳ್ವಿಕೆಯನ್ನು ನಡೆಸುತ್ತಿದ್ದಾನೆ. ನಡೆದ ಯುದ್ಧದಲ್ಲಿಯೂ ಹಾಗೆ ಆ ಗುರುವಿನ ಅನುಗ್ರಹಕ್ಕೆ ಪಾತ್ರನಾದ ಕಾರಣವೇ ಸುರಪಾಲನಿಗೆ ಜಯ ಸಿಗುತ್ತಿದೆ. ಸರಿ. ಹಾಗಾದ್ರೆ ನಮಗೆ ಏನು 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 ಯಾವ ಗುರು ಇಲ್ಲ. ನಮಗೆ ಗುರುವೇ ಇಲ್ಲ. ಬೇಕು ನಮಗೋರ್ವ ಗುರು ಬೇಕು. ಯಾರಿದ್ದಾರೆ? ಮಹಾಜ್ಞಾನಿಗಳನ್ನು ನಾವು ಗುರುವಾಗಿ ಹೊಂದಬೇಕು. ಮಹಾಮಂತ್ರಜ್ಞರನ್ನು ನಾವು ಗುರುವಾಗಿ ಹೊಂದಬೇಕು. ಅಂತಹ ಗುರುವಾಗಿ ನಾವು ಸ್ವೀಕರಿಸುವುದಕ್ಕೆ, ನಮ್ಮ ಗುರುವಿನ ಸ್ಥಾನವನ್ನು ತುಂಬುವುದಕ್ಕೆ ಯಾರು ಸರ್ವಶಕ್ತ, ಯಾರು ಸಮರ್ಥ ಎಂದು ಯೋಚಿಸಿದರೆ ಇದ್ದಾನೆ. ಯಾರು? ಒಬ್ಬರು ಇದ್ದಾರೆ. ಅವರೇ ಭೃಗು ಮಹರ್ಷಿಗಳು. ಆ ಮಹರ್ಷಿಗಳ ಅನುಗ್ರಹಕ್ಕೆ ನಾವು ಪಾತ್ರರಾದೆವು ಎಂದಾದರೆ ಈ ದೈತ್ಯ ಕೋಟಿಯೆಲ್ಲ ಆ ಮಹಾಗುರುವಿನ ಶಿಷ್ಯರು ಎಂದು ಆ ಪರಮಗುರು ಒಪ್ಪಿದರು ಎಂದಾದರೆ ಆಮೇಲೆ ಸುಲಭಾದೀತು ಜಯ. ಆಮೇಲೆ ನೋಡಿಕೊಳ್ಳುತ್ತೇನೆ. ಮೊದಲು ನಮ್ಮ ಗುರುವನ್ನು ಅರಸಬೇಕು.
ಆ ಗುರುವಿನ ಆಶ್ರಮದತ್ತ ನಾವು ಹೋಗೋಣ. ಆ ಗುರುವಿನಲ್ಲಿ ಪರಿಪರಿಯಾಗಿ ಕೇಳಿಕೊಳ್ಳೋಣ. ಮೊದಲು ಗುರುವನ್ನು ಪಡೆದು ಆಮೇಲೆ ಗುರಿಯನ್ನು ಸಾಧಿಸೋಣ. ಹೇಳಿ ಹೇಳಿ ಹೇಳಿ. ಮಹಾಮುನಿ ಒಡಗೊಡಗಿ ಬಂದರು ಗುರುವಿನ ಆಶ್ರಯದೆಡೆಗೆ. ಆ ಸಮಯದಿ ಕಾರ್ಯಾರ್ಥದೊಳಾಶ್ರಮವು ಬಿಟ್ಟು ತೆರಳಿರೆ ಭೃಗು ಮುನೀಶೋ. ದೇವತೆಗಳೆಲ್ಲರೂ ನಮ್ಮನ್ನು ಅರಸುತ್ತಿದ್ದಾರೆ, ನಮ್ಮನ್ನು ಒಟ್ಟಿಸಿಕೊಂಡು ಬರುತ್ತಿದ್ದಾರೆ. ಸರಿ, ಅವರ ಕಣ್ಣು ತಪ್ಪಿಸಿಕೊಂಡು ಭೃಗು ಮಹಾಮುನಿಗಳ ಆಶ್ರಮದತ್ತ ಓಡಿ ಬಂದಿದ್ದೇವೆ. ಒಂದು ನೋಡಿದ್ರೆ ಆಶ್ರಮದಲ್ಲಿ ಯಾರು ಕಾಣಿಸುತ್ತಾ ಇಲ್ಲ. ಹೌದು, ಮಹಾಮುನಿಗಳು ಎಲ್ಲಿ ಎಲ್ಲಿ? ಕೂಗಬೇಕು ಕೂಗಬೇಕು. ಮುನಿಗಳೇ, ಗುರುಗಳೇ, ಕಾಪಾಡಿ, ಕಾಪಾಡಿ, ಮಹಾಮುನಿಗಳೇ. ಆಶ್ರಯವೆಂದೆಂಬ ಕ್ರಂದನವನು, ಆಶ್ರಯವೆಂಬ ಕ್ರಂದನವ ಆಸತಿ ಆಲಿಸುತ್ತ, ಸತಿ ಆಲಿಸುತ್ತ ಖ್ಯಾತಿ ಐತಂದು ಒರೆದಳು. ಆರು ನೀವೆಲ್ಲಿಂದ ಬಂದಿರಿ ಈ ಪರಿ? ಆರು ನೀವು ಎಲ್ಲಿಂದ ಬಂದಿರಿ ಪರಿ? ಚಿಂತಾಕಾರಕ್ಕೆ ಕಾರಣವು, ಚಿಂತಾಕಾರಕ್ಕೆ ಕಾರಣವು. ತೋರುವೀರ್ ಅತಿ ಸಮರ್ಥರ ತೆರದೊಳಗಿಂತು, ತೋರುವಿರತಿ ಸಮರ್ಥರ ತೆರದೊಳಗಿಂತು ಗಾರುಗೆಟ್ಟಿರುವೀರೇಕೆ? ಇಂತು ಗಾರುಗೆಟ್ಟಿರುವೀರೇಕೆ? ಯಾರು ನೀವೆಲ್ಲಿಂದ ಬಂದಿರಿ ಪರಿ? ಚಿಂತಕಾರ ಕಿಂ ಕಾರಣವು, ಚಿಂತಕಾರ ಕಿಂ ಕಾರಣವು. ಕಾಪಾಡಬೇಕು, ಕಾಪಾಡಬೇಕು. ಶುಭವಾಗಲಿ, ಎದ್ದೇಳಿ. ಹೊರಗಿನಿಂದ ಬೊಬ್ಬಾಟವನ್ನು ಕೇಳಿದೆ. ಹೌದಮ್ಮ. ನಮ್ಮ ಈ ಆಶ್ರಮ ಪ್ರದೇಶ ಭೀತಿಗೊಂಡಂತೆ ಕಾಣಿಸುತ್ತಾ ಇತ್ತು. ಒಟ್ಟುಗಳೆಲ್ಲ ಭೀತಿಯಿಂದ ಒಳಗೋಡಿ ಬಂದರು. ಹೌದು. ಏನಿದು ಬೊಬ್ಬೆ? ನೋಡುವುದಕ್ಕೆ ನಾನೇ ಮುಂದೆದ್ದು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಬೊಬ್ಬಾಟ ಆದದ್ದು ಹೌದು, ಖಂಡಿತ. ಆದ್ರೆ ಆಕ್ರಮಣದ ಬೊಬ್ಬಾಟ ಅಲ್ಲ, ಆಕ್ರಂದನ ಇದು. ಆಕ್ರಂದನ. ನೋಡಿದ್ರೆ ಒಬ್ರಲ್ಲ ಇಬ್ರಲ್ಲ, ಸಾವಿರಾರು ಮಂದಿ ನಮ್ಮವರೇ ಸಂದೋಹವಾಗಿ ಬಂದಿದ್ದೀರಿ. ಹೌದು ತಾಯಿ. ಬಂದಂತ ಒಬ್ಬೊಬ್ಬರನ್ನು ನೋಡಿದ್ರು ಕೂಡ ಸಾಮಾನ್ಯರ ಹಾಗೆ ಕಾಣಿಸುವುದಿಲ್ಲ. ಇವನಂತೂ ಮುಖದಲ್ಲುಂಟು ತಲೆಯಲ್ಲುಂಟು ಗೊತ್ತಾಗುವುದಿಲ್ಲ. ಹಾಗಾದ್ರೆ ನಿಮ್ಮನ್ನು ನೋಡಿದ್ರೆ ಇಲ್ಲಿನವರಲ್ಲ, ಬಹುಶಃ ಯಾವುದೋ ರಕ್ಕಸರು ಅಂತ ಹೇಳುವುದು ದಿಟವಾಗಿ ಕಾಣಿಸ್ತದೆ. ರಕ್ಕಸರೇ ಹೌದು ಅಂತ ಆದ್ರೆ ದಾನವ ಸಹಜವಾದಂತಹ ಗುಣದಂತೆ ಆಶ್ರಮ ಪ್ರದೇಶದಲ್ಲಿ ಬರುವುದು ನಿಮ್ಮಂತೆ ತಲೆ ತಗ್ಗಿಸಿ ಅಲ್ಲೂ ಅಲ್ಲ. ಬಂದಂತ ನಿಮ್ಮನ್ನು ನೋಡಿದ್ರೆ ಕೆಲವರಿಗೆ ನೊಸಲೊಡೆದಿದೆ, ಕೆಲವರ ಕಣ್ಣು ಕಿತ್ತಿದೆ, ಇನ್ನು ಕೆಲವರಿಗೆ ಮೈ ತುಂಬ ಗಾಯಗಳಾಗಿವೆ, ಕೈ ಮುರಿದಿದೆ, ಕಾಲಿಲ್ಲ. ಎಲ್ಲರೂ ಕೂಡ ಏನೋ ಆದಂತೆ, ಏನೋ ವಿಪತ್ತಿಗೆ ಸಿಲುಕಿದಂತೆ ಭಂಗಗೊಂಡು ಇಲ್ಲಿಗೆ ಬಂದಂತೆ ಕಾಣಿಸುತ್ತಾ ಇದೆ. ಅರ್ಥ ಆಗುವುದಿಲ್ಲ, ಎಲ್ಲಿಂದ ಬಂದವರು?
ತಾಯಿ. ನಿಮ್ಮ ಹೆಸರೇನು? ಯಾವ ನಾಡಿನಿಂದ ಬಂದಿದ್ದೀರಿ? ಏನು ಪ್ರಕೃತಿಯಿಂದ ವಿಕೋಪಕ್ಕೆ ಒಳಗಾಗಿ ಬಂದವರ? ಅಮ್ಮ, ಇಲ್ಲ ಬರುವ ದಾರಿಯಲ್ಲಿ ಏನಾದ್ರು ಅಪಘಾತವಾಯಿತು? ನಮ್ಮ ಸಂಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ನಾವು ಬಂದಿರುವುದು. ಹೌದೇ? ಆದ್ರೆ ನಮ್ಮೆಲ್ಲರ ನಿರೀಕ್ಷೆ ಭೃಗು ಮಹಾಮುನಿಗಳ ಮೇಲೆ. ಹೌದೇ? ಭೃಗು ಮಹಾಮುನಿಗಳನ್ನು ಅರಸುತ್ತಾ ಅವರ ನೋಡಬೇಕು, ಅವರ ದರ್ಶನ ಪಡೆಯಬೇಕೆಂದು ಓಡೋಡಿ ಬಂದವರು. ಆದರೆ ಇಲ್ಲಿ ಅವರು ಕಾಣಿಸುತ್ತಿಲ್ಲ, ಭೃಗು ಮುನಿಗಳು ಕಾಣಿಸುತ್ತಿಲ್ಲ. ನೀವು ಕಾಣಿಸ್ತಾ ಇದ್ದೀರಿ. ನೀವು ಯಾರು ಎನ್ನುವುದು ನಮಗ್ ಗೊತ್ತಿಲ್ಲ. ನಾನು ಯಾರು ಅಂತ ಗೊತ್ತಾಗ. ಭೃಗು ಮುನೀಶನ ಜಾಯೆ ಖ್ಯಾತಿಯು, ಭೃಗು ಮುನೀಶನ ಜಾಯೆ ಖ್ಯಾತಿಯು, ಅಗಹರನು ಯಜ್ಞಾರ್ಥ ವೈದಿಗ, ಅಗಹರನು ಯಜ್ಞಾರ್ಥ ವೈದಿಗ, ಬಗೆಯದಿರಿ ಸಂಶಯವ ಬಂದೆಡರರುಗಿ ನೀವೆನಲು. ಅನುಮಾನ ಸಹಜವಾದದ್ದೇ. ಹಾಗಂತ ನೀವು ಬಂದು ನಿಂದಂತ ಈ ಜಾಗ ಭೃಗು ಮಹರ್ಷಿಗಳ ಆಶ್ರಮವೇ ಹೌದು. ಓ, ಅಲ್ಲಿ ಹರಿಯುತ್ತಿರುವಂತ ನರ್ಮದೆ, ಬ್ರಹ್ಮಾವರ್ತನ ಪ್ರದೇಶ, ಇಲ್ಲಿರುವಂತ ಈ ಭೃಗು ಕಚ್ಚ, ಇದು ಸುಪ್ರಸಿದ್ಧವಾದದ್ದು. ಭೃಗು ಮಹರ್ಷಿಗಳ ಆಶ್ರಮ ಅಂತ ಹೇಳುವುದೇ ಇಲ್ಲಿಗೆ ಖ್ಯಾತಿ. ಆ ಖ್ಯಾತಿಯಲ್ಲಿ ತುಸು ಖ್ಯಾತಿ ನನಗೆ. ಯಾಕೆ ಅಂತ ಹೇಳಿದ್ರೆ, ಭೃಗು ಮಹರ್ಷಿಗಳನ್ನು ಮದುವೆಯ ನಂತರದಲ್ಲಿ ಸೇವಿಸುತ್ತಾ ಬಂದಂತ ಅವರ ಧರ್ಮಪತ್ನಿ ಖ್ಯಾತಿ ಅಂತ ಹೇಳಿದ್ರು ನಾನು. ಶೋಣಿತಾ ದೀಪ ನಾನು ಸೋಮಕ ನಾಮಕ, ಶೋಣಿತಾ ದೀಪ ನಾನು ಸೋಮಕ ನಾಮಕ, ಮಾತೆ ಕೇಳು ಬಹು ದಾನವರೋಡಗೂಡಿ ದಾಳಿಯ ಇಟ್ಟೆನು, ಮಾತೆ ಕೇಳು ಬಹು ದಾನವರೋಡಗೂಡಿ ದಾಳಿಯ ಇಟ್ಟೆನು, ಮಾತೆ ಕೇಳು. ವಂದಿಸಿಕೊಂಡ ತಾಯೇ, ವಂದಿಸಿಕೊಂಡೆ. ಶುಭವಾಗಲಿ. ಭೃಗು ಮಹರ್ಷಿಗಳನ್ನು ಕಾಣುವುದಕ್ಕೆಂದು ಬಂದಂತಹ ನಾನು. ಆದ್ರೆ ಈಗ ಕಾಣುವುದಕ್ಕಾಗುವುದಿಲ್ಲ ಅಂತ ಹೇಳುವುದು ಮಾತ್ರ ಸಮಸ್ಯೆ. ಯಾಕೆ, ಏನು? ವರುಣಲೋಕದಲ್ಲಿ ಯಾಗವನ್ನು ಮಾಡುವುದಕ್ಕೆ ಅಂತ ಹೋದಂತ ಅವರು ಬರುವುದು ಯಾವಾಗ ಅಂತ ಹೇಳಿ ಹೋಗುವ ಕ್ರಮ ಇಲ್ಲ. ಹಾಗಂತ ಅವರನ್ನು ನೋಡಬೇಕು ಅಂತ ಹೇಳಿ ಬಂದಂತ ನೀವು ಬಂದಂತ ಕಾರಣವನ್ನು ಇಲ್ಲಿ ಗೃಹಿಣಿಯಾಗಿರುವಂತ ನನ್ನಲ್ಲಿ ನಿಶ್ಶಂಕೆಯಿಂದ ನಿಸ್ಸಂದೇಹವಾಗಿ ಅರುಹಿದ್ರೆ ಅದಕ್ಕೆ ಬೇಕಾದಂತ ಯಾವ ಕೆಲಸ ಉಂಟು ನಾನು ಮಾಡಿಕೊಡ್ತೇನೆ. ಭೃಗು ಮಹರ್ಷಿಗಳನ್ನು ಕಾಣುವ ಆತುರ ನಮಗಿದೆ. ಹೌದು ತಾಯಿ, ಈಗ ಅವರನ್ನು ಕಾಣುವ ಹಾಗಿಲ್ಲ. ಭೃಗು ಸತಿಯಾಗಿರುವಂತಹ ತಮ್ಮ ದರ್ಶನದ ಭಾಗ್ಯ ನಮ್ಮ ಪಾಲಿಗೆ ಸಿಕ್ಕಿತು. ಅವರಿಂದಲೇ ಆಗ್ಬೇಕಾದಂತ ಕಾರ್ಯ ಅಂತ ಆದ್ರೆ ನೀವು ಕಾಯ್ಬೇಕಾಗುತ್ತದೆ ಅಮ್ಮ. ಅದಿಲ್ಲವಾದ್ರೆ ನಾವು ನಿರೀಕ್ಷಿಸಿದ್ದು ಅವರಿಂದ ಆಗಬೇಕಾದ ಕಾರ್ಯ ಎಂದು ನಿಮ್ಮಲ್ಲಿ ಹೇಳಿಕೊಳ್ಳುವುದಕ್ಕೆ ಸಂಕೋಚ ಏನೂ ಇಲ್ಲ. ಹಾಗಾದ್ರೆ ಹೇಳಬಹುದು ತಾಯಿ, ಶೋಣಿತಾಪುರವನ್ನು ಆಳುವಂತಹ ಸೋಮಕಾಸುರ ಎಂದ್ರೆ ನಾನು. ಓಹೋ, ಅಲ್ಲಿನ ಅಧಿಪತಿ? ಖಂಡಿತ ಹೌದು. ಓಹೋ ಅಮ್ಮ, ನಮ್ಮ ದಾನವರನ್ನೆಲ್ಲ ಸೇರಿಸಿಕೊಂಡು ದೇವಲೋಕದ ಮೇಲೆ ಅಭಿಯೋಗವನ್ನು ಮಾಡಿದೆ. ಸಹಜವಾಗಿಯೇ ನಮಗಿರುವಂತಹ ಆಸೆ ತಾಯಿಯದು. ಬಲವುಳ್ಳವರು ತಮ್ಮ ಬಲವನ್ನು ಪ್ರತಿಷ್ಠಾಪಿಸುವುದಕ್ಕೆ ಹೊರಡುವುದು ಈ ನಿಸರ್ಗದಲ್ಲಿ ಹೊಸತೇನು ಅಲ್ಲ ಅಲ್ಲವೇ? ಹೌದೇ ಹೌದು. ಹಾಗೆ ದೇವಲೋಕದ ಮೇಲೆ ಅಭಿಯೋಗವನ್ನು ನಡೆಸಿದಾಗ ನಡೆದ ಆ ಯುದ್ಧದಲ್ಲಿ ದೇವತೆಗಳಿಂದ ಸೋಲನ್ನು ಅನುಭವಿಸಿದವರು ನಾವು. ಯುದ್ಧ ಅಂದ್ರೆ ಹಾಗೆ ಅಲ್ವೇ? ಒಬ್ರು ಗೆಲ್ಲಬೇಕು, ಒಬ್ರು ಸೋಲಬೇಕು. ಸೋಲು ಅಂತ ಹೇಳುವುದೇ ಕಡೆ ಆಗುವುದಿಲ್ಲವಲ್ಲ. ಇಲ್ಲ. ಯಾರು ಸಾಹಸಿಯೋ ಸೋತವನು ಮತ್ತೊಮ್ಮೆ ಗೆಲ್ಲುವುದಕ್ಕೆ ಅವಕಾಶ ನಿರೀಕ್ಷಿಸಿಯೇ ಇರ್ತಾನೆ. ಖಂಡಿತ ಹೌದು ತಾಯಿ. ಹೇಗೂ ಜಯ
ನಮ್ಮ ಪಾಲಿಗೆ ಒದಗುವುದಿಲ್ಲ ಎನ್ನುವುದನ್ನು ತಿಳಿದು ನಾನು ಓಡಿದೆ ಆ ಕ್ಷೇತ್ರವನ್ನು ಬಿಟ್ಟು. ಓಡಿದ ನಾನು ಯೋಚಿಸಿದೆ ನನ್ನ ಸೋಲಿಗೆ ಕಾರಣ ಏನು ಎನ್ನುವುದನ್ನು. ಅಮ್ಮ, ನಾನು ಗ್ರಹಿಸಿದ್ದು ಹೀಗೆ, ಏನು? ನಾನು ತಿಳಿದಿರುವುದು ಹೀಗೆ. ಏನು? ನನಗೆ ನಮಗೊಬ್ಬರು ಗುರು ಬೇಕು ಎಂಬ ಕಾರಣಕ್ಕಾಗಿ, ಆ ಕಾರಣಕ್ಕಾಗಿಯೇ ದೇವತೆಗಳು ನಮ್ಮನ್ನು ಒಟ್ಟಿಸಿಕೊಂಡು ಬರುತ್ತಿದ್ದರು. ದೇವತೆಗಳು ಅಟ್ಟಿಸಿಕೊಂಡು ಹೌದು ಹೌದು, ಒಟ್ಟಿಸಿಕೊಂಡು ಬರುತ್ತಿದ್ದಾರೆ. ನೀವು ಪಲಾಯನಗೈದಿದ್ದೇನೆ. ಬಂದು ನಿಮ್ಮಲ್ಲಿ ಆಶ್ರಯವನ್ನು ಯಾಚಿಸ್ತಾ ಇದ್ದೇನೆ. ಭೃಗು ಮಹರ್ಷಿಗಳ ಆಶ್ರಯ ಪಡೆಯಬೇಕೆಂದು ಬಂದೆ. ಅದು ನಿಮ್ಮಿಂದ ಸಾಧ್ಯ ಆದೀತೆ ತಾಯೇ. ಭೀತಿ ಯಾಕೆ? ಭೀತಿ ಬಿಡಿರಯ್ಯಾದು ದಾನರೆ, ಭೀತಿ ಬಿಡಿರಯ್ಯಾದು ದಾನರೆ ನೀತಿಯನ್ನು ಮಿಗುತ್ತಾಶ್ರಮವನ್ನು ಅವ ರೈತರನ್ನು ಬಿತ್ತಿರುಗಿರಿಲ್ಲಿ ಮಾತ ಮೀರುತ್ತದೆ. ಭೀತಿಯನ್ನು ಬಿಡಬೇಕಾಗಿ ಪ್ರಾಣ ಭೀತಿಯಿಂದ ಓಡೋಡಿ ಬಂದಿದ್ದೇವೆ. ಹೌದಪ್ಪ, ಪಲಾಯನವನ್ನು ಮಾಡಿದವನನ್ನು ಬಿಟ್ಟು ಕಳಿಸಬೇಕು. ಅದು ವೀರರಿಗಿರುವಂತಹ ಒಂದು ಯೋಗ್ಯತೆ. ಅದನ್ನು ಬಿಟ್ಟು ಒಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ಈಗಲೂ ಬರ್ತಾ ಇದ್ದಾರೆ. ಹಾಗಾದ್ರೆ ರಕ್ಷಣೆಗಾಗಿ ಬಂದವರು ರಕ್ಷಿಸಬೇಕಮ್ಮ. ಇದು ಆಶ್ರಮ ಪ್ರದೇಶ. ಕೇವಲ ರಕ್ಷಣೆಗಾಗಿ ಅಂತ ಹೇಳಿದ್ರೆ ಇದು ಚಿನ್ನದ ಅಂಗಡಿಗೆ ನೊಣ ಬಂದಂತಾಗುವಂತ ಜಾಗ. ಅದಿಲ್ಲದೆ ಹೋದ್ರೆ ಇಲ್ಲಿಗೆ ಬಂದು ರಕ್ಷಣೆಯನ್ನು ಕೇಳಿದ್ರೆ ಹೇಗೆ ರಕ್ಷಿಸಿ ಏನು? ಆದರೆ ಕೇವಲ ಪ್ರಾಣ ಭೀತಿಯಿಂದ ಇಲ್ಲಿಗೆ ಬಂದವರಲ್ಲ, ಅದರೊಂದಿಗೆ ನಮ್ಮವರನ್ನು ಗುರುವಾಗಿ ಹೊಂದಬೇಕು ಎಂಬಂತ ವಾಂಛೆಯನ್ನು ಹೊಂದಿ ಬಂದವರು. ನಿಮ್ಮವರ ಶಿಷ್ಯರು ನಾವಾಗಬೇಕು ಎಂದು ಅಲ್ಲ, ಇದು ಸರಿಯಾದಂತ ಆಲೋಚನೆ. ನಿಮ್ಗೆ ಬೇಕಾದಂತ ದೇಹಕ್ಕೆ ಬೇಕಾದಂತ ಕಸುವಿದೆ, ಮಾಡುವುದಕ್ಕೆ ಬೇಕಾದಂತ ಯೋಚನೆಗಳಿವೆ, ಅದಕ್ಕೆ ಹಾಕಬೇಕಾದಂತ ಯೋಜನೆಗಳಿವೆ. ಆದ್ರೆ ಅದಕ್ಕೆ ನಿರ್ದೇಶನವನ್ನು ಮಾಡುವಂತ ಗುರು ಒಬ್ಬ ಬೇಕು, ಯೋಗ್ಯ ಗುರುಗಳು ಬೇಕು. ಹಾಗಾದ್ರೆ ಸರಿಯಾದಂತ ಜಾಗಕ್ಕೆ ಬಂದಿದ್ದೀರಿ. ಈಗ ನಾನೇನು ಆಲೋಚಿಸಬೇಕು? ಈ ಹೊತ್ತಿಗೆ ನಮ್ಮವರು ಇಲ್ಲಿದ್ದರೆ ಹೇಗೆ ಆಲೋಚಿಸುತ್ತಿದ್ದರು ಏನ್ ಮಾಡ್ಬೇಕು ಅಲ್ವಾ? ಈಗ ನಿಮ್ಮನ್ನು ಶಿಷ್ಯರನ್ನಾಗಿ ಪಡೆಯುವುದು ಅಥವಾ ಬಿಡುವುದು ಅದನ್ನು ನಾನು ಹೇಳುವ ಹಾಗಿಲ್ಲ, ಅವರೇ ನಿರ್ಣಯಿಸಬೇಕು. ಆದರೆ ಅವರು ಬರುವಲ್ಲಿಯ ತನಕ ನಿಮ್ಮೊಂದು ಕೂದಲು ಕೊಂಕದಂತೆ ಆಶ್ರಮದಲ್ಲಿ ಕಾಯುವುದಕ್ಕೆ ನಾನು. ಹೌದೇ 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 ಸೋಮಕ ಬರ್ತಾರೆ ಈಗಲೂ ಕ್ಷಣದಲ್ಲಿಯೋ ಇಲ್ಲಿಗೂ ಆಕ್ರಮಣ ಮಾಡ್ತಾರೆ. ಬಂದಿರುವವರು ಸುರರು ಹೌದಷ್ಟೇ. ಅವರು ಸುರರು ಹೌದು ಅಂತಾದ್ರೆ ಇದು ಆಶ್ರಮ ಅಂತ ತಿಳಿದು ಒಳಗೆ ಕಾಲನ್ನು ಇಡಲಾರರು. ಒಂದು ವೇಳೆ ಕಾಲಿಟ್ಟು ಒಳಗೆ ಬಂದರು ಅಂತಾದ್ರೆ ನೀತಿಯನ್ನು ಮೀರಿ ನಡೆಯಲಾರರು. ನೀತಿಯನ್ನು ಮೀರಿ ನಡೆದರು ಅಂದಾದ್ರೆ ಅವರು ಸುರರು ಅಂತ ಹೇಳುವುದೇ ಸುಳ್ಳಾಗುತ್ತದೆ. ಭೃಗು ಮುನಿಯ ಪತ್ನಿ ಆಗಿರುವಂತಹ ಖ್ಯಾತಿ ನೀತಿ ಮೀರಿದವರಿಗೆ ಯಾವ ಶಾಸ್ತಿ ಮಾಡಬೇಕು ಅದನ್ನು ನಾನು ಮಾಡುತ್ತೇನೆ. ಧೈರ್ಯ ತಾಳ್ಬೇಕು. ನಾವು ಎಲ್ಲಿ ಉಳಿಯುವುದಮ್ಮ? ನಮ್ಮವರು ಬರುವಲ್ಲಿಯ ತನಕ ಒಳಮನೆಯಲ್ಲಿ ನಿಮಗೆ ವ್ಯವಸ್ಥೆಯನ್ನು ಮಾಡುತ್ತೇನೆ. ಅದೇ ಇದು ಆಶ್ರಮ ಪ್ರದೇಶ. ಆಶ್ರಮದ ಶಿಸ್ತಿಗೆ ಬದ್ಧರಾಗಿ ನಿಲ್ಲಬೇಕು. ಉತ್ತಮ. ನಾವು ದಾನವರೇ ಆದರೂ ಗುರುವನ್ನ ರಸಿ ಬಂದ ದಾನವರು. ಆಶ್ರಮದಲ್ಲಿ ಹೇಗಿರಬೇಕು ಎನ್ನುವುದನ್ನು ಆ ಸೂಕ್ಷ್ಮವನ್ನು ನಾವೆಲ್ಲರೂ ಅರಿತವರೇ ಆಗಿದ್ದೇವೆ. ಆ ಮಟ್ಟಿಗೆ ನಿಮ್ಮನ್ನು ನೋಡಿದಾಗ ಸಂತೋಷವೂ ಆಯಿತು. ಗುರುಗಳು ಇಲ್ಲದೆ ಇರುವಂತ ಹೊತ್ತಿನಲ್ಲಿಯೂ ನೇರ ಹೊರಕ್ಕೆ ನುಗ್ಗದೆ ಆ ಹೊರಗಡೆ ಅಂಗಳದ ತುದಿಯಲ್ಲಿ ನಿಂತು ಕೂಗಿ ಕರೆದಿದ್ದೀರಿ. ನಿಮಗೆ ಒಳಮನೆಯಲ್ಲಿ ಆಶ್ರಯವನ್ನು ಕೊಡ್ತಾ ಇದ್ದೇನೆ. ಆಶ್ರಮ ಧರ್ಮಕ್ಕೆ ಅನುಸಾರವಾಗಿ ನೀವಿದ್ರೆ ನಮ್ಮವರು ಬಂದಾಗ ನಿರ್ಣಯವನ್ನು ಕೈಗೊಳ್ತಾರೆ. ನಮೋ ನಮಃ. ಹುಡುಕುತ್ತಾ ಬಂದಿರುವಂತಹ ಸುರರು ಇಲ್ಲಿಗೆ ಬರುವುದು ನಿಶ್ಚಯ ಅಂತ ಕಾಣಿಸ್ತದೆ. ಬಂದಂತ ಅವರು ಒಳ ಬಂದರಲ್ವೇ ಯಾಕೆ ಏನು ಇತ್ಯಾದಿ ಪ್ರಶ್ನೆಗಳು ಬರುವುದು. ಅದರ ಬದಲಿಗೆ ಒಳಗೆ ಬರುವುದಕ್ಕೆ ಪ್ರತಿಬಂಧಕವಾಗಿ ನಾವೇನಾದ್ರೂ ವ್ಯವಸ್ಥೆಯನ್ನು ಮಾಡಿದ್ರೆ ಅವರು ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ. ನಮ್ಮವರು ಬಂದ ಮೇಲೆ ಮುಂದೇನಾಗಬೇಕು ಅದ್ರ ಬಗ್ಗೆ ಅವರೇ ನಿರ್ಣಯವನ್ನು ಕೈಗೊಳ್ತಾರೆ. ಅದಕ್ಕೆ ಬೇಕಾಗಿ ಓ ಮಾನವಕರೇ, ಮಕ್ಕಳೇ, ಅಮ್ಮ ಕರೆದು ಒಟ್ಟುಗಳ ನುಡಿದ ಇಲ್ಲಿಗೆ ಬರುವ ಸುರರನ್ನು ತಡೆದು ಮುನಿವರ ಬರುವ ನಕ
ಕಳುಹಲು ಓ ಒಟ್ಟುಗಳೇ, ಅಮ್ಮ, ಇವತ್ತಿನ ತನಕ ಆಶ್ರಮದಲ್ಲಿ ಬೇಕಾದಂತ ಪರಿಚರ್ಯೆಯನ್ನು ಮಾಡಿಕೊಂಡಿದ್ದವರು ನೀವು. ಆಶ್ರಮಕ್ಕೆ ಬರುವಂತ ಎಲ್ಲರಿಗೂ ಕೂಡ ಮುಕ್ತವಾದಂತಹ ಪ್ರವೇಶವನ್ನು ಇವತ್ತಿನ ತನಕ ಕಲ್ಪಿಸಿದವರು, ನಿರ್ಬಂಧಿಸಿದ್ದಿಲ್ಲ ಅಲ್ವಾ? ಇಲ್ಲಿಗೆ ಯಾರು ಬರುವುದಾದ್ರೂ ನೇರ ಬರಬಹುದು. ಆದ್ರೆ ಇವತ್ತದಕ್ಕೆ ವಿರುದ್ಧವಾದಂತಹ ಒಂದನ್ನು ಮಾಡಬೇಕಾದಂತಹ ಪ್ರಸಕ್ತಿ ಬಂದೊದಗಿದೆ. ಹೌದಾ? ಅದು ಬರುವುದು ಯಾರು? ಸುರರು, ದೇವತೆಗಳು. ಒಳ ಬಂದಿರುವಂತಹ ಜನರನ್ನೆಲ್ಲ ನೀವು ನೋಡಿರಬಹುದು. ಆಶ್ರಯವನ್ನು ಕೇಳಿ ಬಂದಂತ ಅವರಿಗೆ ಆಶ್ರಯವನ್ನು ಕೊಡುವುದು ಆಶ್ರಮಕ್ಕೆ ಧರ್ಮ. ಈಗ ಸೂರ್ಯರು ಬಂದರು ಅಂತ ಆದ್ರೆ ನೂರಾರು ಪ್ರಶ್ನೆ ಬರ್ತದೆ. ಯಾಕೆ, ಏನು, ಹೇಗೆ, ಅಲ್ವಾ? ಅದನ್ನೆಲ್ಲ ನಿವಾರಿಸಬೇಕು ಅಂತ ಆದ್ರೆ ಸೂರ್ಯರು ಒಳಬಾರದಂತೆ ತಡೆಯುವುದೇ ಸರಿಯಾದಂತ ಮಾರ್ಗ. ಅದಕ್ಕೆ ಬೇಕಾಗಿ ಅಲ್ಲಿ ಆಶ್ರಮದ ಬಾಗಿಲಿನಲ್ಲಿ ನೀವೆಲ್ಲ ನಿಂತಿರಿ. ಅವರು ಸೂರರು ನಿಮ್ಮ ಮಾತುಗಳನ್ನು ಕೇಳಿದ ಕ್ಷಣದಲ್ಲಿ ಕಾಲಿಗೆ ಬೀಳುತ್ತಾರೆ, ಮುಂದಕ್ಕೆ ಸಾಗುತ್ತಾರೆ. ಒಳಗೆ ಬರುವುದಕ್ಕೆ ಹೇಳಿದ್ರೆ ಗುರುಗಳು ಊರಲ್ಲಿಲ್ಲ, ಗುರುಗಳು ಬಂದ ಮೇಲೆ ಬರಬಹುದು ಅಂತ ಹೇಳಿ ಅವರನ್ನು ಆಗಬಹುದಲ್ಲ? ಸರಿಯಾಗಿ ಮಾಡ್ಬೇಕು. ಇಲ್ಲ ಅಂದ್ರೆ ಗೊತ್ತುಂಟಲ್ಲ, ಸರಿಯಾಗಿ ತಪ್ಪುವುದೇ ಅಲ್ಲ, ಹೊರ ಬರ್ಲಿಕ್ಕಿಲ್ಲ, ತಡಿಬೇಕು. ನೋಡಿ ಕೂಡದಲ್ಲಿ ಬರುತ್ತವರನ್ನು ತಡೆಯುತ್ತ ಅವರ ತಡೆಯುತ್ತ ಗುರುವರಲ್ಲಿ ಏನು ಬಂದಿರುತ್ತವರೇನೆ. ಇದು ಆಶ್ರಮ ಪ್ರದೇಶ. ಅದು ಗೊತ್ತಾಗಿಯೇ ನಾವು ಬಂದಿದ್ದೇವೆ. ಈ ರೀತಿ ಬೊಬ್ಬೆ ಹಾಕ್ತಾ ಬರುವುದಲ್ಲ. ನಾವು ಬೊಬ್ಬೆ ಹಾಕಿದ್ದಲ್ಲ, ಬೊಬ್ಬೆ ಹಾಕೋರು ಇಲ್ಲಿ ಬಂದಿದ್ದಾರೆ ಅಂತ ನಾವು ಬಂದಿದ್ದೇವೆ. ಅದಲ್ಲವೇ ಅಲ್ಲ. ಇದು ಈಗ ಗುರು ಇಲ್ಲ ಇರ್ಲಿ ಆಶ್ರಮದಲ್ಲಿ. ಯಾರನ್ನು ಒಳಗೆ ಬಿಡುವ ಹಾಗೂ ಇಲ್ಲ. ಯಾರು ಗುರುಗಳು ಹೇಳಿದ್ದಾರಾ? ಗುರು ಪತ್ನಿ ಹೇಳಿದ್ದು. ಓಹೋ, ಗುರುಗಳು ಬಂದ ಮೇಲೆ ಬರಬಹುದು, ಆಚೆ ಹೋಗಿ ನೋಡಿದ ಹೋಯ್ ಹೋಯ್ ಮಾಡಿ ನೋಡ. ಹೋಗು ಹೋಗಿ ಆಶ್ರಮ ಧರ್ಮ. ಹೌದಪ್ಪ, ಬಂದವರು ಯಾರು ಅಂತ ವಿಚಾರ ಮಾಡುವುದೂ ಇಲ್ಲ. ನಮಗೆ ಗೊತ್ತುಂಟು, ನಾವು ದೇವತೆಗಳು. ನಾನೇ ದೇವೇಂದ್ರ, ಯಾರೇ ಆಗಲಿ ನಮ್ಮ ಪರಿವಾರ ಇವರು. ನಮಗೆ ಯಾವಾಗಲೂ ಎಲ್ಲಿ ಹೋದ್ರು ಮುಕ್ತದ್ವಾರ. ಇಲ್ಲಿವರೆಗೆ ಇಲ್ಲಿ ಯಾರನ್ನು ತಡೆದಿದ್ದೇ ಇಲ್ಲ. ಅಂದ್ರೆ ದೇವತೆಗಳು ಅಂತಾರೆ. ಮಾನವರು ಬಂದ್ರು ಒಳಗೆ ಬಿಡುವುದೇ, ದೇವತೆಗಳು ಬಂದ್ರು ಒಳಗೆ ಬಿಡುವುದೇ. ನೋಡಿ, ನಾವು ಅವರಿಗೆ ಪೆಟ್ಟು ಕೊಡಬೇಕು ಅಂತ ಬಂದವರು. ನಿಮಗೆಲ್ಲ ಪೆಟ್ಟು ಕೊಡುವುದಕ್ಕೆ ಮನಸ್ಸೇ ಬರುವುದಿಲ್ಲ. ಅಲ್ಲ, ಮನಸ್ಸು ಬಂದ್ರು ನಿಮ್ಗೆ ಆ ಶಾಪ ತಟ್ಟುತ್ತದೆ. ಯಾವ ಶಾಪ? ಬ್ರಾಹ್ಮಣರಿಗೆ ಹೊಡೆದ್ರೆ. ಹಾಗಾದ್ರೆ ನಾವು ಹೊಡೆಯುವುದಿಲ್ಲ, ನಿಮ್ಮನ್ನು ಸರಿಸಿ ಹೋಗ್ತೇವೆ. ನಮ್ಮನ್ನ ಹೌದು. ಖ್ಯಾತಿ ತಡೆದಳು, ನೀತಿ ಮೀರಬೇಡಿರೆನುತ ಖ್ಯಾತಿ ತಡೆದಳು. ನೀತಿ ಮೀರಬೇಡಿರೆನುತ ಖ್ಯಾತಿ ತಡೆದಳು. ಹೌದು. ಯಾಕೆ ಅಂತ ಹೊರಬಂದು ನೋಡಿದ್ರೆ ಒಟ್ಟುಗಳನ್ನೆಲ್ಲ ಬಡಿಯುತ್ತಾ ಸರಿ, ನೀವು ಒಳಕ್ಕೆ ಬರ್ತಾ ಇದ್ದೀರಿ. ಹೌದು. ನಿಲ್ಲಿಸಿದ್ದು ಭಟ್ಟರನ್ನಲ್ಲ, ನಿಲ್ಲಿಸಿದ್ದು ಒಟ್ಟುಗಳನ್ನು. ಹೌದು, ತಡೆದದ್ದು ಭಟ್ಟರಲ್ಲ, ಒಟ್ಟುಗಳೇ ಅಲ್ವಾ? ಹೌದು. ಯಾಕೆ ತಡೆದ್ರು? ತಾವಾಗಿ ತಡೆಯುವುದಕ್ಕುಂಟೆ. ತಡೆಯುವುದೇ ಹೌದು ಅಂತಾದ್ರೆ ತಡೆಯುವುದಕ್ಕೊಂದು ಕಾರಣ ಇರಬೇಕಾಗುತ್ತದೆ, ಅಲ್ವಾ? ಹೌದು.
ಸ್ನಾನ ಮಾಡುವಂತಹ ಬಚ್ಚಲಿಗೆ ಹಾ. ಒಂದು ತಡಿಕೆ ಇರ್ತದೆ. ಹಾ. ಆ ತಡಿಕೆ ಯಾರಾದ್ರೂ ಒಂದು ದಡಿಗನೊಬ್ಬ ದೂರಿದ್ರೆ ಹಾ. ಬೀರೋದಿಲ್ಲ ಅಂತಿಲ್ಲ. ಆಹಾ. ಆದ್ರೆ ಬಚ್ಚಲಿನ ತಡಿಕೆ ಹಾಕಲ್ಪಟ್ಟಿದ್ರೆ ಒಳಗೆ ಯಾರೋ ಸ್ನಾನ ಮಾಡ್ತಾ ಇದ್ದಾರೆ, ಮರ್ಯಾದಸ್ಥರಾದವರು ಅದನ್ನು ದೂಡಿ ಒಳಕ್ಕೆ ಹೋಗುವುದಿಲ್ಲ. ಖಂಡಿತ ಹೋಗುದು. ಅಲ್ವಾ? ಹೌದು. ಮನೆಯಲ್ಲಿರುವಂತಹ ಬಾಗಿಲಾಗಿರಬಹುದು, ಬಾಗಿಲಿಗೆ ಹಾಕಿರುವಂತಹ ಪರದೆಗಳಾಗಿರಬಹುದು. ಹಾ. ಅದ ಪರದೆಯಲ್ಲಿ ಎಷ್ಟು ಶಕ್ತಿ ಉಂಟು ಅಂತ ಅಲ್ಲ, ಅಲ್ಲ, ಅಲ್ಲ. ಅಲ್ಲಿರುವಂತವರಲ್ಲಿ ಹಾ. ಎಷ್ಟು ಮರ್ಯಾದೆ ಉಂಟು ಹೌದು. ಎನ್ನುವುದರ ಮೇಲೆ ಹಾ. ಕಾರ್ಯನಿರ್ವಹಿಸ್ತವೆ. ಹೌದು. ಈಗ ಒಟ್ಟುಗಳನ್ನು ಇಟ್ಟದು ಹಾಗೆ ಅಲ್ಲವೇ? ಆಶ್ರಮ ಪ್ರದೇಶದಲ್ಲಿ ನಿಮ್ಮ ಆಗಮನವನ್ನು ಪ್ರತಿಬಂಧಿಸಲಾಗಿದೆ ಹಾ. ಎನ್ನುವುದು ಒಟ್ಟುಗಳು ತಡೆದಾಗಲೇ ಗೊತ್ತಾಗಬೇಕಿತ್ತು. ಅದನ್ನು ಬಿಟ್ಟು ಒಂದು ಅವರಲ್ಲಿ ಕೇಳಬೇಕಿತ್ತು. ಅದನ್ನೂ ಬಿಟ್ಟು ಒಟ್ಟುಗಳಿಗೆ ಬಡಿದು ಹೀಗೆ ಮದೋನ್ಮತ್ತರಂತೆ ಹೌದು. ಒಳ ಬಂದು ನಿಂತಿದ್ದೀರಿ. ಹೌದು. ಆಶ್ರಮಕ್ಕೆ ಬರಬೇಕಾದ್ರೆ ಹಾ. ಹಿಂದೆ ನೀನು ಆಶ್ರಮಗಳಿಗೆಲ್ಲ ಬಂದವನೇ. ಓಹೋ. ಹಿಂದೆ ಬರಬೇಕಾದ್ರೆ ನೀ ಹೇಗಿದ್ದೆ? ಈಗ ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಇಲ್ಲ. ಎದೆ ಉಬ್ಬಿಸಿಕೊಂಡು ಒಟ್ಟುಗಳಿಗೆ ಬಡಿದುಕೊಂಡು ಒಳ ಬಂದಂತ ನೀನು ನೀತಿಯನ್ನು ಮೀರಿ ಹಾ. ದೇವತೆಗಳ ಅಧಿಪತಿ ಹೇಗೆ ವರ್ತಿಸಬೇಕು ಆ ಲೋಕಾರೂಢಿಗೆ ವಿರುದ್ಧವಾಗಿ ವರ್ತಿಸ್ತಾ ಇದ್ದಿ. ಇದು ಸರಿಯಾಗುವುದಿಲ್ಲ. ಹಾ. ಆಶ್ರಮ ಪ್ರದೇಶ ಹಾ. ಯಾಕೆ ಹೀಗೆ ಮಾಡ್ತಿದ್ದಿ? ಕಾರಣ ಉಂಟು. ಆನಿಶೋಟರ ಇನ್ನಿತಿದ್ದೆರ. ಆನಿಶೋಟರ ನೀನಿತಿದ್ದೆರ, ನೀನಿತಿದ್ದೆರ. ಆನಲೇಗೆ ಬಿಡು ಬಿಡೆಂದ ಅನಿವಿಶೇಷರು. ಕಾರಣ ಇಲ್ಲದೆ ಹಾ. ನಾವು ಕಾರ್ಯಪ್ರವರ್ತರಾಗುವುದೇ ಇಲ್ಲ. ಆಶ್ರಮಕ್ಕೆ ಅತಿಕ್ರಮಿಸಬೇಕಾದಂತ ಕಾರಣ ಯಾವುದು ಗೊತ್ತಾಗಲಿಲ್ಲ. ನಾನು ಬರುವ ಹಾ. ಉದ್ದೇಶ ಏನು? ಏನು? ಅನೇಕ ಸಂದರ್ಭದಲ್ಲಿ ವಿನೀತ ಭಾವದಿಂದ, ಭಕ್ತಿ ಭಾವದಿಂದ ನಾನು ಇಲ್ಲಿಯವರೆಗೆ ಬಂದಿದ್ದು ಹೌದು. ಅನೇಕ ಆಶ್ರಮಕ್ಕೆ ಹೋಗುವುದು ಹೌದು. ಹಾ. ಆಶ್ರಮಕ್ಕೆ ಹೇಗೆ ಹೋಗಬೇಕೆನ್ನುವಂಥ ಶಿಷ್ಟಾಚಾರದ ಔಚಿತ್ಯ ಪ್ರಜ್ಞೆ ಉಳ್ಳವನು ನಾನು ಹೌದು. ಇವತ್ತು ಯಾಕೆ ಮರೆತೆ? ಅದನ್ನು ಅತಿಕ್ರಮಿಸುವುದಕ್ಕೆ ಕಾರಣವೇ ನೀನು. ನಾನು? ಹೌದೌದು. ಯಾಕೋ? ಹೇಗೋ? ದೇವಲೋಕದ ಮೇಲೆ ಅಭಿಯೋಗವನ್ನು ನಡೆಸಿರುವಂತಹ ನಿಶಾಚರರು, ಆ ಸೋಮಕಾಸುರ, ಅವರ ದುರುಳ ಸೈನ್ಯ ಕಾಡಿ ಹೋರಾಟ ಮಾಡಿ ಮಣಿಸಿ ದಣಿಸಿ ಪಲಾಯನವನ್ನು ಕೈಗೊಳ್ಳುವುದಕ್ಕೆ ಮುಂದಾದರು. ಸರಿ, ಈಗ ಯುದ್ಧವನ್ನು ಮಾಡುವುದಕ್ಕಾಗಿ ಬಂದಂತ ಅವರು ಹಾ. ನೀವು ಗೆದ್ದಿದ್ದೀರಿ, ಹೌದು. ಅವರು ಸೋತಿದ್ದಾರೆ. ಹಾ. ಸೋತಂತ ಅವರು ಓಡಿದ್ರು. ಹೌದಪ್ಪ. ಅದಲ್ಲೇನು ವಿಶೇಷ? ಸೋತವರು ಅವರು ಓಡಿದ್ರು ಹೌದು. ಸರಿ, ಆದರೆ ನಾವು ಅನೇಕ ಪೂರ್ವಾನುಭವದ ನೆಲೆಯಲ್ಲಿ ಹೇಳುವುದು ಏನು? ಓಡ್ತಾರೆ. ಸೋತವರು ಇದ್ದಾರೆ, ಗೆದ್ದವರು ಇದ್ದಾರೆ, ಓಡಿದವರು ಇದ್ದಾರೆ. ಪುನಃ 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 ಬರುವುದು, ದಾಳಿ ಮಾಡುವುದು. ಅದು ಪ್ರಯತ್ನ ಅಲ್ವಾ? ಈ ಪೀಠ ಬೇಕು ಅಂತ ಹೇಳುವುದು. ಈ ದೇವಲೋಕದ ಪೀಠ ಬೇಕು ಅಂತ ಆಸೆ ಪಡುವುದು ಭೂಲೋಕದ ವ್ಯವಹಾರದಂತಲ್ಲ. ಅದಕ್ಕೊಂದು ನಿರ್ದಿಷ್ಟವಾದಂಥ ವಿಧಿ ವಿಧಾನ ಕ್ರಮ ಕಟ್ಟು ಕಟ್ಟಲೆ ಎನ್ನುವುದು ಉಂಟೇ ಉಂಟಲ್ಲ. ಅದನ್ನ ಮೀರಿ ಬರ್ತಾರೆ ಅಂತಾದ್ರೆ ಇನ್ನಿವರನ್ನೇ ಬಿಡಕೂಡದು, ಸಮೂಲ ನಾಶ ಮಾಡಬೇಕು ಅಂತ ನಮ್ಮವರಿಗೆಲ್ಲ ಆಜ್ಞೆ ಮಾಡಿದೆ. ಬಿಡಬೇಡಿ, ಓಡ್ತಾರೆ ಅಂತ ಬಿಟ್ಟರೆ ಮುಂದೆ ಮತ್ತೆ ಬರ್ತಾರೆ. ಇನ್ನು ಬರದೇ ಇದ್ದಾಗ ಮಾಡಬೇಕು ಅಂತ ಆದ್ರೆ ಬೆನ್ನಟ್ಟಿ ಕಂಡಲ್ಲಿ ಹೊಡೆಯಬೇಕು ಅಂತ ಆಜ್ಞಾಪಿಸಿ ಬೆನ್ನಟ್ಟಿಕೊಂಡು ಬರುವಾಗ ನೋಡ್ತೇನೆ ಇದೇ ಆಶ್ರಮವನ್ನು ಪ್ರವೇಶ ಮಾಡಿದ್ದು ಗೊತ್ತಾಯಿತು. ಸರಿ ಅಲ್ಲ? ಪ್ರವೇಶ ಮಾಡಿದ ಮೇಲೆ ನಾವು ಬಡಿಯಬೇಕು ಅಂತ ಬಂದವರು ಪ್ರವೇಶ ಮಾಡಿ ಅಲ್ಲಿ ಆಶ್ರಯವನ್ನು ಹೊಂದಿದ್ದಾರೆ ಎನ್ನುವುದು ಗೊತ್ತಾದ ಮೇಲೆ ಬಡಿಯುವ ಆರ್ಭಟೆಯಲ್ಲಿ ಬಂದಂತಹ ನಾವು ತಣ್ಣಗಾಗುವುದಕ್ಕುಂಟ. ಅದೇ ಉತ್ಸಾಹದಲ್ಲಿ ಮುಂದೆ ಬರುವಾಗ ನಿಮ್ಮ ಒಟ್ಟುಗಳು ತಡೆದು. ಸರಿ, ಒಟ್ಟುಗಳಂತೂ ಗೊತ್ತಾಗಿದೆ ಅಲ್ಲ? ಆ ಒಟ್ಟುಗಳಂತೂ ಗೊತ್ತಾಗಿದೆ. ಮತ್ತೆ ತಡಿಬೇಡಿ, ನಾವು ಒಳಗೆ ಹೋಗ್ತೇವೆ ಅಂತ ಕೇಳಲಿಲ್ಲ. ನಮ್ಮ ಅಮ್ಮನ ಆಜ್ಞೆ ನಾವು ಅದನ್ನು ಮೀರುವಂತಿಲ್ಲ. ತಡೆ ಮಾಡಲಿಲ್ಲ. ಯಾಕೆಂದ್ರೆ ತಡೆ ಮಾಡಿದರೆ ತಪ್ಪಿಸಿಕೊಳ್ಳುವ ಅವಕಾಶ ಉಂಟು. ಆ ನಿಶಾಚರ ವ್ಯವಹಾರವೇ ಹಾಗೆ. ಆದ್ರಿಂದಲೇ ಅವರನ್ನೆಲ್ಲ ಬಡಿದು ಸರಿಸಿ ಒಳ ಬಂದ್ರೆ ನೀವು ಹೀಗೆ ಮಾಡಬಹುದು, ನೀವು ಹೀಗೆ ಮಾಡಬಹುದಾ, ನಿಶಾಚರಿಗೆ ಆಶ್ರಯ ಕೊಡಬಹುದಾ? ಆಶ್ರಯ ಕೊಟ್ಟದ್ದು ಯಾಕೆ ಅನ್ನೋದಕ್ಕೊಂದು ಕಾರಣ ಇರಬೇಕಾ ಬೇಡ? ಏನು ಕಾರಣ? ಹೇಗೆ ಬಂದದ್ದು ಅವರು? ಹೇಗೆ ಶರಣು ಹೋಗರು
ತರಳರವದಿರು ಶರಣು ಹೊಕ್ಕರು ತರಳರವದಿರು ಶರಣು ಹೊಕ್ಕರು ತರಳರವದಿರು ಪೊರೆವುದೆಮ್ಮ ರೀತಿ ನೀತಿ ಅರಿತು ಪೋಪುದು ಪೊರೆವುದೆಮ್ಮ ರೀತಿ ನೀತಿ ಅರಿತು ಪೋಪುದು ಪೊರೆವುದೆಮ್ಮ ರೀತಿ ನೀತಿ ಅರಿತು ಪೋಪುದು ಸುರಪಾಲ ಸತ್ಯವನ್ನು ಒಂದು ಮುಖದಿಂದ ಮಾತ್ರ ನೋಡಿ ಮಾತಾಡ್ತಾ ಇದ್ದಿ. ತಪ್ಪು ಅಂತ ಒಂದು ನೆಲೆಯ ತನಕ ನೀನಾಡಿದಂಥ ಮಾತುಗಳು ತಪ್ಪು ಅಂತ ನಾವು ಹೇಳುವುದಿಲ್ಲ. ಒಂದು ರೀತಿಯಲ್ಲಿ ಸರಿ. ಯುದ್ಧಕ್ಕೆ ಬಂದಿದ್ದಾರೆ, ಹೌದು ಯುದ್ಧದಲ್ಲಿ ಸೋತಿದ್ದಾರೆ, ಹೌದು ಸೋತಿದ್ದಾರೆ ಅನ್ನೋದು ಸತ್ಯ ಹೌದಾ ಅಲ್ಲ? ಹೌದೇ ಸೋತ ಕಾರಣಕ್ಕೆ ಹಾ ಅವರು ಬೆನ್ನಿಗೆ ಕಾಲು ಕೊಟ್ಟು ಪಲಾಯನ ಮಾಡಿದವರು, ಹೌದು ಅದು ಹೌದು ಅಲ್ಲ? ಹೌದು ಯುದ್ಧಕ್ಕೂ ಒಂದು ನೀತಿ ಅಂತ ಬೇಡವೆ? ಹಾ ಯುದ್ಧಕ್ಕೊಂದು ನೀತಿ ಇರ್ತದೆ ಖಂಡಿತ ಉಂಟು. ಅಲ್ವಾ? ಹೌದು ನೆಲಕ್ಕೆ ಬಿದ್ದವನನ್ನು, ಹುಲ್ಲು ಕಡ್ಡಿ ಹುಲ್ಲು ಕಡ್ಡಿ ಕಚ್ಚಿದವನನ್ನು, ಹೌದೌದು. ಬೆನ್ನು ತೋರಿದವನನ್ನು ಮತ್ತೆ ಬೆಂಬತ್ತಿ ಹೊಡೆಯುವ ಹಾಗಿಲ್ಲ. ಹೌದು ಪ್ರಪಂಚದಲ್ಲಿ ಬೇರೆ ಯಾರೇ ಅಂತ ಕಾರ್ಯವನ್ನು ಮಾಡಿದ್ರೆ ಮಾಡಬಹುದಾಗುತ್ತದೆ. ಆದರೆ ಸುಮನಸರ ವಲಯ ಹಾ ಯಾರು ನೀತಿಯನ್ನು ಕಾಪಿಡಬೇಕು ಅಂಥವನೇ ಇಂಥದ್ದೊಂದನ್ನು ಮಾಡುತ್ತಾನೆ ಅಂತ ಹೇಳಿದ್ರೆ ಇನ್ನು ಪ್ರಪಂಚದಲ್ಲಿ ಯಾರೂ ನೀತಿ ತಪ್ಪೋದಂತ ಆಯ್ತಾ ಇಲ್ವಾ? ಆಪದ್ಧರ್ಮ ಅಂತ ಒಂದು ಇರ್ತದೆ. ಸರಿ, ಅಂತ ಸಂದರ್ಭದಲ್ಲಿ ಅನಿವಾರ್ಯದಲ್ಲಿ ಶಾಸ್ತ್ರವನ್ನು ವಿಧಾನವನ್ನು ಮೀರಿ ವರ್ತಿಸುವುದಕ್ಕೆ ಅವಕಾಶ ಉಂಟು. ಆಯ್ತು, ನೀನು ಬೆಂಬತ್ತಿ ಬಂದೆ. ಹಾ ಆಶ್ರಮದ ಒಳಗೆ ಬಂದಂತ ಅವರು ಹಾ ಬಂದದ್ದು ಯಾಕೆ ಅನ್ನೋದು ನಿನಗೆ ಗೊತ್ತಾಗಿದೆ. ಹೌದು ಆಶ್ರಯವನ್ನು ಕೇಳಿ ಬಂದಿದ್ದಾರೆ. ಹೌದು ಬರಬಹುದಾದಂತ ನಿನ್ನನ್ನು ತಡೆಯುವುದಕ್ಕೆ ಒಟ್ಟುಗಳನ್ನು ಇಟ್ಟಿದ್ದೇನೆ ಅಂತ ಹೇಳಿದ್ರೆ ಹಾ. ನಾನು ಆಶ್ರಯವನ್ನು ಕೊಟ್ಟಿದ್ದೇನೆ. ನಿನಗೆ ಅರ್ಥ ಆಗುದಿಲ್ವಾ? ಹಾ ಅರ್ಥ ಆಗಿದೆ. ಈಗ ನಾನು ಆಶ್ರಯವನ್ನು ಕೊಟ್ಟ ಮೇಲೆ ಹಾ ಆಶ್ರಯ ಕೊಟ್ಟಂತ ನನ್ನನ್ನು ಧಿಕ್ಕರಿಸಿ ಹಾ ನನ್ನ ನಿರ್ಧಾರವನ್ನು ಧಿಕ್ಕರಿಸುವುದಕ್ಕೆ ನನ್ನ ಆಶ್ರಮದಲ್ಲಿ ನಿನಗೆ ಯಾವ ಹಕ್ಕು, ನಿನಗೆ ಯಾವ ಅಧಿಕಾರ? ಹಾ ಇಷ್ಟಕ್ಕೂ ಹಾ ಸಮೂಲ ನಾಶ ಮಾಡ್ತೇನೆ. ಇಷ್ಟು ಕಾಲ ಹಾ ಇತಿಹಾಸ ಹೇಳುತ್ತದೆ ಹಾ ದೌಷ್ಟ್ಯವನ್ನು ಸಮೂಲ ನಾಶ ಮಾಡುವುದಕ್ಕೆ ಯಾರಿಂದಲಾದ್ರೂ ಆಗಿದೆಯೋ? ಖಂಡಿತ ಆಗ್ಲಿಲ್ಲ. ದುಷ್ಟರನ್ನು ಕೊಲ್ಲುವುದು ಬೇರೆ, ದೌಷ್ಟ್ಯವನ್ನು ನಿರ್ಮೂಲನ ಮಾಡುವುದು ಬೇರೆ. ಹಾ ದೌಷ್ಟ್ಯ ನಿರ್ಮೂಲನೆ ಆಗಬೇಕಾದದ್ದು. ಹಾ ದುಷ್ಟರನ್ನು ಕೊಂದರೆ ನಾಳೆ ಮತ್ತೊಬ್ಬರು ಹುಟ್ಟುತ್ತಾರೆ. ಹಾಗಾದ್ರೆ ದೌಷ್ಟ್ಯ ನಿರ್ಮೂಲನೆ ಮಾಡುವುದು ಹೇಗೆ? ಆ ದುಷ್ಟರಿಗೆ ಸರಿಯಾದಂತಹ ಪಥ ಮಾರ್ಗದರ್ಶನ ಮಾಡಿದೆವು ಅಂತ ಆದ್ರೆ ಆಗ ದೌಷ್ಟ್ಯವೇ ನಾಶ ಆಗುತ್ತದೆ. ಹಾ ಅವರು ಇಲ್ಲಿಗೆ ಬಂದದ್ದು ಹಾ ಮಕ್ಕಳ ಹಾಗೆ ಹಾ ಶರಣು ಹೊಕ್ಕು ಓಹೋ. ನಮ್ಮಲ್ಲಿ ಹಾ. ನಮ್ಮವರನ್ನು ಗುರುವಾಗಿ ಹೊಂದುವುದಕ್ಕೆ. ಹಾ ಈಗ ಹಾಗಾದ್ರೆ ಇಂಥ ದುರ್ಬುದ್ಧಿಯನ್ನು ಅವರು ಮಾಡಿದ್ದಾರೆ ಯಾಕೆ? ಹಾ. ಅವರಿಗೆ ಇವತ್ತಿನ ತನಕ ನಿರ್ದೇಶನವನ್ನು ಮಾಡುವಂತಹ ಗುರುಗಳು ಇರಲಿಲ್ಲ ಅಲ್ವಾ? ಈಗ ಮರಳಿ ಪ್ರಯತ್ನವನ್ನು ಅವರು ಮಾಡ್ಯಾರ. ಈಗ ಅವರು ಪ್ರಯತ್ನವನ್ನು ಮಾಡಿದಾಗ ನಿಮಗೆ ನಿರ್ದೇಶನ ಕೊಡೋದಕ್ಕೆ ನಿಮ್ಮ ಗುರುಗಳು ಇದ್ದಾರೆ. ಇದ್ದಾರೆ. ಹಾಗಿರುವಾಗ ಅವರಿಗೆ ಗುರುವನ್ನು ಹೊಂದುವುದಕ್ಕೆ ಹಾ. ಅವರಿಗೆ ಹಕ್ಕಿಲ್ವಾ? ಹಾಗಾದ್ರೆ ಅವರಿಗೆ ಬೇಕಾಗಿರುವಂತಹ ಗುರುವನ್ನು ಹೊಂದುವುದಕ್ಕೆ ನೀನು ಪ್ರತಿಬಂಧಕವಾಗಿ ನಿಂತದ್ದು ಎಷ್ಟು ಸರಿ? ಹ, ಆಶ್ರಯ ಕೊಟ್ಟಿದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ಏನು ಕೊಡುಮದಾಂತರ ಗಡಡ ಕಾಶಯ ಕೊಡುಮದಾಂತರ ಗಡಡ ಕಾಶಯ ಮದಾಂತರ ಗಡಡ ಕಾಶಯ ಕೊಡುವಟ ಬೀಗಾವ ನೀತಿ ಬಿಡಲು ದುರುಳರ ನೀತಿ ಬಿಡಲು ದುರುಳರ. ಸತ್ಯ ಒಂದು ಮುಖದಲ್ಲಿ ನೀನಾಡಿದ ಎಲ್ಲ ವಿಷಯವೂ ಸತ್ಯವೇ. ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಲ್ವಾ? ಅದು ಸರಿಯಾದಂತ ಮಾರ್ಗ. ಶಿಕ್ಷೆ ಎನ್ನುವುದು ಶಿಕ್ಷಣ ರೂಪದಲ್ಲಿಯೇ ಇರಬೇಕು. ಇಷ್ಟಕ್ಕೂ ನೀನು ಸುಮನಸರ ಒಡೆಯ. ಆದರೆ
ನ್ಯಾಯಾಧೀಶನಾದ ಒಬ್ಬ ಹ. ಯಾವುದೋ ಒಂದು ಗುರುತರವಾದಂಥ ಅಪರಾಧದ ಹಿನ್ನೆಲೆಯಲ್ಲಿ ಒಬ್ಬ ಪಾತಕಿಗೆ ಮರಣದಂಡನೆಯನ್ನೇ ವಿಧಿಸ್ತಾನೆ. ಸರಿ. ಆ ಪಾತಕ ಎಷ್ಟು ಗುರುತರವಾದದ್ದು ಎಂಬ ನೆಲೆಯಲ್ಲಿ ಅಲ್ಲಿ ನ್ಯಾಯಾಧೀಶ ನಿರ್ಣಯ ಮಾಡಬೇಕಾದದ್ದು. ಅದೌದು. ಹಾಗಾಗಿ ಅಲ್ಲಿ ಅವ ತಿದ್ದಿಕೊಳ್ಳುವುದಕ್ಕೆ ಅವಕಾಶವನ್ನು ನ್ಯಾಯಾಧೀಶ ಕೊಡಬೇಕಾಗಿತ್ತು. ವಾದಿಸುವುದಕ್ಕಾಗುವುದಿಲ್ಲ. ನ್ಯಾಯಾಧೀಶ ಏನು ನಿರ್ಣಯವನ್ನು ಕೊಡ್ತಾನೋ ಅವನಿಗೆ ಮರಣದಂಡನೆಯನ್ನೇ ವಿಧಿಸಬೇಕಾಗ್ತದೆ. ಹಾಗೆ ಇವರಿಗೆಲ್ಲ ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಉಂಟು. ಗುರು ಯಾವ ಗುರುವೇ ಸಿಗಲಿ ಅವರಿಗೆ ಸರಿಯಾದಂಥ ಸಂಸ್ಕಾರವೇ ಇಲ್ಲ. ಎಂದಾದರೂ ಕತ್ತೆಯನ್ನು ತಿಕ್ಕಿ ಕುದುರೆ ಮಾಡುವುದಕ್ಕಾಗ್ತದ? ಎಷ್ಟು ದೊಡ್ಡ ಗುರುವೇ ಇರಲಿ ಆಗುವುದಿಲ್ಲ. ಹಾಗಾಗಿ ಜೀವಮಾನದಲ್ಲಿ ಯಾವ ಗುರು ಸಿಕ್ಕಿದ್ರು ಅವರನ್ನು ತಿದ್ದುವುದಕ್ಕಾಗದೆ ಕೈ ಬಿಡಬೇಕು, ಗುರುವೇ ಅಪಮಾನಿತ ಆಗಬೇಕಂತ ಸ್ಥಿತಿ ಉಂಟು. ಹೀಗಿರುವಾಗ ನಮ್ಮ ಪತಿಯನ್ನು ಆಶ್ರಯಿಸಿ ಅವರು ಬಂದವರಿದ್ದಾರೆ. ಮಕ್ಕಳು ಮಕ್ಕಳು ಹೌದಪ್ಪ. ಇಲ್ಲಪ್ಪ, ಮಕ್ಕಳ ಆಗದೇ ಇದ್ದವರು ಯಾರ್ಯಾರನ್ನು ಮಕ್ಕಳು 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 ಅಂತ ಹೇಳ್ತಾರೆ. ಸಾಮಾನ್ಯ ನಾರಿಯರು, ಪರಮ ಪತಿವ್ರತೆ, ಮಹಾಮುನಿ ಶ್ರೇಷ್ಠರ ಧರ್ಮಪತ್ನಿ. ಈ ದುಷ್ಟರನ್ನು ಮಕ್ಕಳು ಅಂತ ಒಪ್ಪಿಕೊಳ್ಳುವುದು, ಅಂಗೀಕರಿಸುವುದು ಅಂದ್ರೆ ವಿಸ್ಮಯದ ವಿಚಾರ ಇದೆ. ಕೊಡು ಮಧ ಅಂದರು. ಯಾವ ಕಾಲದಲ್ಲಿಯೂ ಅವರನ್ನು ತಿದ್ದುವುದಕ್ಕೆ ಸಾಧ್ಯವೇ ಇಲ್ಲ. ಹದ್ದು ಮೀರಿ ವರ್ತಿಸುವವರು. ಆದ್ದರಿಂದಲೇ ಅವರಿಗೆ ಮದ್ದರೆಯುವುದಕ್ಕೆ, ಬುದ್ಧಿ ಕಲಿಸುವುದಕ್ಕೆ ಬಂದಿದ್ದೇನೆ. ಅವಕಾಶ ಮಾಡಿಕೊಡಬೇಕು. ಸಾರಿ ಬೇಡವೇ ಬೇಡ ಇಂಥ ಕ್ರೂರ ಕೃತ್ಯವಾಶ್ರಮವ. ಸಾರಿ ಬೇಡವೇ ಬೇಡ ಇಂಥ ಕ್ರೂರ ಕೃತ್ಯವಾಶ್ರಮವನು, ಕ್ರೂರ ಕೃತ್ಯ ಆಶ್ರಮವನು ಮೀರಿ ನಡೆಯೇ ಕೆಡುವೆ ಕಡೆಗೆ ಸಾರಿದೆ ಮಗವ. ಮೀರಿ ನಡೆಯೇ ಕೆಡುವೆ ಕಡೆಗೆ ಸಾರಿದೆ ಮಗವ. ಸಾರಿ ಬೇಡವೇ ಬೇಡ ಇಂಥ, ಸಾರಿ ಬೇಡವೇ ಬೇಡ ಇಂಥ ಕ್ರೂರ ಕೃತ್ಯ. ಓ ಮಘವ, ಪೂರ್ವ ಪಕ್ಷ ಪ್ರತಿಪಕ್ಷ ಅಂತ ಹೇಳುವುದು ಒಂದಕ್ಕೊಂದು ಹೋರಾಟವನ್ನು ಮಾಡುವಾಗ ನೀನಂದಂತೆ ಮರಣದಂಡನೆಯನ್ನು ವಿಧಿಸುವುದಕ್ಕೆ ಪೂರ್ವ ಪಕ್ಷವೂ ಪ್ರತಿಪಕ್ಷವೂ ಅಲ್ಲದೆ ಇರುವ ಮತ್ತೊಬ್ಬ ನ್ಯಾಯಾಧೀಶ ಬೇಕಾಗ್ತಾನೆ. ನೀನು ಹೇಳ್ತಿ ಅವರು ಮಾಡಿದಂತಹ ಗುರುತರ ಅಪರಾಧಕ್ಕೆ ಬೇಕಾಗಿ ಅವರನ್ನು ಕೊಲ್ಲುವುದೇ ಸರಿ ಅಂತ ನಿರ್ಧಾರ ಮಾಡಿದ್ದೇನೆ. ನೀನನ್ನು ನಿರ್ಧಾರ ಮಾಡಿದ್ದು, ಹೋರಾಟ ಮಾಡಿದ್ದು ನೀವೇ ಅಲ್ವಾ? ಹೌದೇ. ಈಗ ನೀವು ಮತ್ತು ಅವರು ಮಾಡಿದಂತ ಹೋರಾಟದಲ್ಲಿ ನೀನು ಮಾಡಿದಂತ ನಿರ್ಧಾರವೇ ಸಿಂಧು ಸರಿ ಅಂತ ಹೇಳುವುದಕ್ಕೆ ಮತ್ತೊಬ್ಬ ಬೇಕೋ ಬೇಡವಾ? ಇಡೀ ಪ್ರಪಂಚವೇ ಒಪ್ಪುತ್ತದೆ. ಏನು? ಅವರು ದುರುಳರು, ದುರಾತ್ಮರು, ದುಷ್ಕೃತ್ಯವನ್ನೇ ಮಾಡುವವರು ಎನ್ನುವುದನ್ನು. ನೀನು ಜನಾಂಗ ದ್ವೇಷ ಯಾಕೆ ಮಾಡ್ತಿ? ಶೋಣಿತಾಪುರದಲ್ಲಿ ಇದ್ದಾರೆ, ಅವರು ದಲಿತರಾಗಿದ್ದಾರೆ, ಸಂತ್ರಸ್ತರಾಗಿದ್ದಾರೆ, ದಮನಿಸಲ್ಪಟ್ಟಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಮೇಲು ಲೋಕಕ್ಕೆ ಕಣ್ಣಿಟ್ಟಿದ್ದಾರೆ. ನೀನು ಆಲೋಚನೆ ಮಾಡಬೇಕಾದ್ದೇನು? ಬಹಳ ಬುದ್ಧಿ. ಮೇಲಕ್ಕೆ ಹೋಗಬೇಕು ಅಂತ ಅವ್ರಿಗೆ ಗೊತ್ತಾಗಿದೆ, ನೀ ಅದನ್ನು ಆಲೋಚನೆ ಮಾಡಿ. ಆದ್ರೆ ಹೋಗುವುದು ಹೇಗೆ ಗೊತ್ತಾಗಲಿಲ್ಲ. ಈಗ ನಿಮ್ಮಲ್ಲಿಗೆ ಬಂದು ಹೋರುವುದಕ್ಕೆ ನಿಂತಿದ್ದಾರೆ. ಯಾಕೆ? ಕಸಿಯುವುದೇ ಸರಿಯಾದಂತ ಕಾರ್ಯ ಅಂತ ಎನಿಸಿದ್ದಾರೆ. ಅಲ್ಲಿಗೆ ಹೋಗುವುದಕ್ಕೆ ಬೇಕಾದಂತ ಯೋಗ್ಯತೆ ಏನು, ಅಲ್ಲಿಗೆ ನಾವು ಹೋಗಬೇಕಾದ್ರೆ ಏನೇನನ್ನು ಮಾಡಬೇಕು, ನಮ್ಮ ಯೋಗ್ಯತೆಯನ್ನು ಎಷ್ಟು ಎತ್ತರಕ್ಕೆ ಏರಿಸಿಕೊಳ್ಳಬೇಕು, ಇದು ಅವರಿಗೆ ಗೊತ್ತಾಗದೇ ಇರುವುದಕ್ಕೆ ಕಾರಣ ಗುರು ಇಲ್ಲದಿರುವುದು. ಇನ್ನು ಗುರುವಾಗಿ ಹೊಂದುವುದಕ್ಕೆ ಯಾರಲ್ಲಿ ಬಂದಿದ್ದಾರೆ? ನೀನು ಹೇಳ್ತಿ ಕತ್ತೆಯನ್ನು ತಿಕ್ಕಿ ಕುದುರೆ ಮಾಡ್ಲಿಕ್ಕೆ ಆಗ್ತದ ಕೇಳ್ತಿ. ಗುರುವಾಗಿ ಹೊಂದುವುದಕ್ಕೆ ಬಂದದ್ದು ನನ್ನವರನ್ನೇನು ಭೃಗು ಮಹರ್ಷಿಗಳನ್ನು. ನನ್ನ ಗಂಡ ಕತ್ತೆ ಅಲ್ಲ, ಶ್ವಾನವನ್ನು ಕೊಟ್ಟರೆ ಕುದುರೆಯನ್ನಾಗಿಸಬಲ್ಲಂತ ಯೋಗ್ಯತಾವಂತ ನನ್ನ ಗಂಡ. ಅರ್ಥ ಆಯ್ತು. ಅದಕ್ಕಾಗಿ ಹೇಳ್ತಾ ಇರೋದು, ನಂಗೆ ಈಗಾಗಲೇ ದಾತ, ವಿಧಾತ, ಭಾರ್ಗವಿ, ಶುಕ್ರ ಮೊದಲಾದಂತ ಮಕ್ಕಳನ್ನು ಹೊಂದಿದವಳು. ಈಗಲೇ ಇಲ್ಲಿರುವಂತ ಇಷ್ಟು ಮಂದಿ ಮಾನವಕರಿಗೂ ನಾನೇ ತಾಯಿ. ಆ ಮಕ್ಕಳೆಲ್ಲ ಹಾಳಾಗಿ ಹೋಗ್ತಾರೆ. ಯಾಕೆ? ಇವರು ಸಾವಾಸದಲ್ಲಿ. ನೀನು ಆಲೋಚನೆ ಮಾಡಿದ್ಯಾ? ಏನು?
ನೀನು ಯಾರನ್ನು ದುರಾತ್ಮರು ಅನಾಗರಿಕರು ಅಂತ ಹೇಳಿದ್ಯೋ ಹಾ. ಅವ ಕೈ ಕಟ್ಟಿ ಓ ಅಲ್ಲಿ ಬಂದು ನಿಂತು ನನ್ನನ್ನು ಕರೆದು ನನ್ನಲ್ಲಿ ತಲೆ ತಗ್ಗಿಸಿ ಮಾತನಾಡಿದ್ದ. ಮುಖವಾಡ ಯಾರು ದೇವೇಂದ್ರ ಅಂತ ಎಣಿಸಿಕೊಂಡು ಅವ ಎದೆ ಎತ್ತಿಕೊಂಡು ಬಂದು ನಮ್ಮಲ್ಲಿರುವಂತ ಒಟ್ಟುಗಳಿಗೆ ಹೊಡೆದು ಹೊರ ಬಂದ. ಈಗ ನೋಡಿದ್ರೆ ನಡೆದಂತ ಯುದ್ಧದಲ್ಲಿ ಅವನ ವ್ಯಕ್ತಿತ್ವ ನಿನಗೆ, ನಿನ್ನ ವ್ಯಕ್ತಿತ್ವ ಅವನಿಗೆ ಬಂದ ಹಾಗೆ ಕಾಣಿಸ್ತದೆ. ಈಗಲೂ ಹೇಳ್ತೇನೆ, ನಿನಗೊಂದು ಅವಕಾಶ ಕೊಡ್ತೇನೆ. ನಿನಗೆ ಅವರಲ್ಲಿ ಮಾತನಾಡಬೇಕು, ಇಲ್ಲ ಅವರಿಗೆ ಶಿಕ್ಷಿಸಬೇಕು. ಯಾವಾಗ? ಈಗ ಅಲ್ಲ, ಮತ್ತೆ ನಮ್ಮವರು ಬಂದ ಮೇಲೆ. ಈಗ ಆಶ್ರಯವನ್ನು ಕೇಳಿಕೊಂಡು ಬಂದಂತ ಅವರನ್ನು ನನ್ನ ಪತಿ ಇಲ್ಲಿಗೆ ಬರುವಲ್ಲಿಯ ತನಕ ಕಾಪಿಡುವುದನ್ನು ಹೊಣೆಯಾಗಿ ಸ್ವೀಕರಿಸಿದಂತ ಖ್ಯಾತಿ, ಅದನ್ನು ಹೇಗೂ ನಾನು ತೀರ್ಮಾನಿಸಿ ಆಗಿದೆ. ನಿನಗೂ ಕೂಡ ಹೊರಮನೆಯಲ್ಲಿ ಅವರನ್ನಿಟ್ಟಿದ್ದೇನೆ. ಹೊರ ಜಗದಲ್ಲಿ ನಿನಗೂ ಕಂಬಳಿ ಹಾಸಿ ಕೊಡ್ತೇನೆ. ಅವರು ಅಲ್ಲಿ ನಮ್ಮವರು ಬಂದ ಮೇಲೆ ನಿರ್ಧಾರ ಆಗ್ಲಿ. ಏನು ಈಗ ಅರ್ಥ ಆಯ್ತು, ಸುಮ್ಮನೆ ಬಿಡುವುದಿಲ್ಲ. ಕೆಟ್ಟದನು ನೀ ಬಚ್ಚಿಟ್ಟು ಬುದ್ಧಿ ಬೇಡವೆ ದುಷ್ಟೆ, ಇಟ್ಟು ಬುದ್ಧಿ ಬೇಡವೆ ದುಷ್ಟೆ. ಈಗ ಅರ್ಥ ಆಯ್ತು. ಏನರ್ಥ ಆಯ್ತು? ನಮ್ಮ ಯಜಮಾನರು ಮತ್ತೆ ಅವರ ಧರ್ಮಪತ್ನಿ, ನಾನು ಏನು ಕಡಿಮೆ ಇಲ್ಲ, ನಾನೇನು ಕಡಿಮೆ ಇಲ್ಲ. ಅಹಂಕಾರ, ಇದು ಅಹಂಕಾರದ ಪ್ರತೀಕದ ಮಾತು ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಅಭಿಮಾನ ಅಂತ ಹೆಸರೇನು, ಅಹಂಕಾರ ಅಲ್ಲ. ಅಭಿಮಾನ ಅಂತ ಹೇಳುವುದಾದ್ರೆ ಈ ದುಷ್ಟರಿಗೆ, ಈ ದುರಾತ್ಮರಿಗೆ, ಅಯ್ಯೋ ಅವರು ಬಂದು ಕೈ ಮುಗಿದು ನಿಮ್ಮ ಆಶ್ರಯವನ್ನು ಹೊಂದಿ ಬಂದಿದ್ದೇವೆ ಅಂತ ಹೇಳಿದರು. ಅವರಿಗೆ ಅಷ್ಟು ವಿನಯ ವಿಧೇಯತೆ ಉಂಟು. ಇಲ್ಲಲ್ಲ ಅಂತ ಅದೇ ಹೇಳುವುದು. ಎದೆ ಬೀಗಿಸಿ ಬಂದವರೆಲ್ಲ ದುರಹಂಕಾರಿಗಳು, ದುರ್ವರ್ತನೆ ಉಳ್ಳವರು ಅಂತ ಹೇಳುವುದಕ್ಕಾಗುವುದಿಲ್ಲ. ತಲೆ ತಗ್ಗಿಸಿಕೊಂಡು ವಿನೀತರಾಗಿ ಬಂದವರೆಲ್ಲ ಶಿಷ್ಟರು, ದುಷ್ಟರಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಯಾಕೆಂದ್ರೆ ಅತಿ ವಿನಯ ಧೂರ್ತ ಲಕ್ಷಣ ಅಂತ ಉಂಟು. ಇದೆಲ್ಲ ಅತಿ ವಿನಯ, ಸಂದರ್ಭೋಚಿತವಾಗಿ. ಈಗ ವಿನಯ ಕೇಳಿರಬಹುದು, ಅಹಿಮೂಷಿಕ ನ್ಯಾಯ ಅಂತ. ಆಕಸ್ಮಿಕವಾಗಿ ಬೇಟೆಗಾರನ ಬಲೆಯಲ್ಲಿ ಹಾವು ಮತ್ತು ಇಲಿ ಬಂಧಿತವಾದವಂತೆ. ಆವಾಗ ಎಲ್ಲಿಯಾದರೂ ಹಾವು ತನ್ನ ಮೇಲೆ ಎರಗುತ್ತದೋ ಎನ್ನುವಂಥ ಭಯ ಇಲಿಗೆ. ಹಾವಿಗೆ ನಾನೇನಾದರೂ ಇಲಿಯನ್ನು ತಿನ್ನಬಹುದು, ಆದರೆ ಹೊರಗೆ ಹೋಗುವುದಕ್ಕಾಗದೆ ಬೇಟೆಗಾರನ ಕೈಗೆ ಸಿಲುಕಿಕೊಳ್ತೇನೋ ಅನ್ನುವ ಭಯ. ಭಯದಿಂದಲೇ ಇರುವರು ಹತ್ತಿರಕ್ಕೆ ಬಂದರು. ಅದರಲ್ಲಿಯೂ ಈ ಹಾವು ಹೇಳಿತಂತೆ, ನಾನು ನೀನು ಇನ್ನು ಮುಂದೆ ಪ್ರಾಣ ಸ್ನೇಹಿತರು, ಹಾಗಾಗಿ ನೀನು ಈ ಬಲೆಯನ್ನು ಕಡಿದರೆ ನಾವು ಇರುವರು ಸುಲಭದಲ್ಲಿ ಹೊರಗೆ ಹೋಗ್ಬೋದು. ಒಪ್ಪಿತಂತೆ ಇಲ್ಲಿ. ಯಾಕೆ ಒಪ್ಪಿತು? ಅಲ್ಲ ಅಂತ ಹೇಳಿದ್ರೆ ಇಲ್ಲೇ ತಿನ್ನು ಮುಗಿಸಿಬಿಟ್ರೆ ಹಾವಿಗೆ ಆಹಾರ ಅಲ್ವೋ, ಇಲ್ಲಿ ಬದ್ಧ ವೈರ ಅಲ್ವೋ, ನೋಡೋಣ ಆಮೇಲೆ ಅಂತ ಒಪ್ಪಿಗೆ ಮಾಡಿ ಕಡಿಯುವುದಕ್ಕೆ ತೊಡಗಿತಂತೆ. ಕಡಿದು ಮುಗಿಯಿತು, ಇಬ್ಬರು ಹೊರಬಿದ್ದರು. ಹೊರಬಿದ್ದ ಮರುಗಳಿಗೆಯಲ್ಲಿ ಇಲಿ ಓಡುವುದಕ್ಕೆ ತೊಡಗಿತಂತೆ. ಗೆಳೆತನ ಮರ್ತೋದದ್ದಲ್ಲ, ಗೆಳೆತನ ಮಾಡಿಕೊಂಡದ್ದೇ ಓಡಿ ಹೋಗುವುದಕ್ಕೆ ಬೇಕಾಗಿ. ಯಾಕೆ? ಹೊರಗೆ ಬಂದ ಮೇಲೆ ಗೆಳೆತನವನ್ನ ಮುಂದುವರಿಸಿದ್ರೆ ಖಂಡಿತ ಹಾವಿಗೆ ನಾನು ಆಹಾರ ಆಗ್ತೇನೆ. ಹಾವು ಹೇಳಿದ ಗೆಳೆತನವನ್ನು ಅಷ್ಟರ ಮಟ್ಟಿಗೆ ಮಾತ್ರ ಒಪ್ಪಬೇಕೇ ವಿನಃ ಶಾಶ್ವತವಾಗಿ ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಅಹಿಮೂಷಿಕ ನ್ಯಾಯ ಅಂತ ಹೇಳುವುದು. ಸಂದರ್ಭ ಬಂದಾಗ ನಾವು ದುಷ್ಟರೊಟ್ಟಿಗೆ ಸ್ನೇಹ ಮಾಡಿದ್ದೇವೆ, ಮಾಡ್ತೇವೆ. ಯಾಕಂದ್ರೆ ಶ್ರೀಮನ್ನಾರಾಯಣನೇ ನಮಗೆ ಮಾರ್ಗದರ್ಶಕ. ಆದರೆ ಸರಿಯಾದ ಸಂದರ್ಭವನ್ನು ನೋಡಿ ಅವರನ್ನು ಗಮನಿಸಿ ಬಿಡುವುದು. ಇಡೀ ಪ್ರಪಂಚ ಒಪ್ತದೆ ನಮ್ಮ ಆರಾಧ್ಯ ದೇವನಾಗಿರುವಂತ ನಾರಾಯಣನನ್ನು ದಾನವ ವೈರಿ, ಅವನೇ ದಾನವ ವೈರಿ ಅಂತ ಹೇಳಿಸಿಕೊಳ್ತಾನೆ. ಹಾಗಂತ ಬೆರಳೆಣಿಕೆಯ ಶಿಷ್ಟರನ್ನು ರಕ್ಷಿಸಿದ್ದು ಉಂಟು, ವರಪ್ರದಾನ ಮಾಡಿದ್ದು ಉಂಟು, ಅವರ ಮನೆಯನ್ನು ಕಾಪಾಡಿದ್ದು ಉಂಟು. ಏನೇ ಇರಲಿ, ಈಗ ಇವರು ವಿನಯ ಪ್ರದರ್ಶನವನ್ನು ಮಾಡ್ತಾ ಬಂದಾಗ ಹಿಂದೆ ಮುಂದೆ ನೋಡದೆ, ಪೂರ್ವಾಪುರವನ್ನು ಅವಲೋಕಿಸದೆ, ಅವರು ಪಾಪದವರು, ನನ್ನ ಮಕ್ಕಳು, ಅವರನ್ನು ತಿದ್ದುವುದಕ್ಕೊಬ್ಬ ಗುರು ಬೇಕು, ಇದೆಲ್ಲ ವಾದವನ್ನು ಮಾಡಿದರೆ ನಾನು ಮಗವ, ಮೂರು ಲೋಕದ ಒಡೆಯ,
ನಿಮಗೆಲ್ಲ ಹೇಗೆ ತಾನು ಅನ್ನುವುದುಂಟು, ನನಗೂ ಏನು ಕಡಿಮೆ ಇಲ್ಲ. ಬಿಟ್ಟೇನೋ ಒಳ ನುಗ್ಗಿ ಪಡಿದೇನು ಆಗ್ತದಲ್ಲ. ದಿಟ್ಟನಾದರೊಂದು ಪಾದ, ದಿಟ್ಟನಾದರೊಂದು ಪಾದ, ಇಟ್ಟು ನೋಡು ಕೆಡುವ ಕಾಲ, ಇಟ್ಟು ನೋಡು ಕೆಡುವ ಕಾಲ. ಎಷ್ಟು ಬೀಳ್ದಾರಿಲ್ಲ ಬುದ್ಧಿ ಬಿಟ್ಟ ಗಂಡಕ್ಕೆ. ಮಾತು ಬಂದು ಬಂದು ಇಲ್ಲಿ ತನಕ ಬಂತು. ಬಿಡುವುದಿಲ್ಲ. ಧೂರ್ತತ್ವದ ಲಕ್ಷಣಗಳನ್ನು ನನಗೆ ಹೇಳಿಕೊಡ್ತೀನಿ. ಹಾ ಇಷ್ಟು ಕಾಲ ಹಿಂದೆ ನಮ್ಮವರಿದ್ದಾಗ ಆಶ್ರಮ ಪ್ರದೇಶಕ್ಕೆ ಗುರುಗಳೇ ಅಂತ ಹೇಳಿ ಕೈ ನೀನ್ ತಲೆಯನ್ನು ತಗ್ಗಿಸಿಕೊಂಡು ಖಂಡಿತ. ಬಂದದ್ದನ್ನು ನಾನು ನೋಡಿದವರಲ್ವೇ? ಅವ್ರು ಈಗ ಬಂದ್ರು ತಲೆ ತಗ್ಗಿ- ಹಾಗಾದ್ರೆ ನಮ್ಮವರು ಇರುವಾಗ ಒಂದು ರೀತಿಯಲ್ಲಿ, ಹಾ. ಅವರು ಇಲ್ಲದೆ ಇರುವಾಗ ಇನ್ನೊಂದು ರೀತಿಯಲ್ಲಿ ಬರುವಂತ ನಿನ್ನಲ್ಲಿ ಧೂರ್ತತ್ವ ಕಾಣಿಸುವುದಿಲ್ಲ. ಇಲ್ಲದೇ ಇದ್ದ ಸಂದರ್ಭದಲ್ಲಿ ನಿನ್ನ ನೀತಿ ಅದಕ್ಕೆ ಅವಕಾಶ ಮಾಡಿಕೊಡಿ. ಸಮಯ ಸಂದರ್ಭ ಬೇಕಾದಾಗ ನಾವು ಸ್ನೇಹ ಮಾಡ್ತೇವೆ, ಹೌದು. ಸಮಯವನ್ನು ನೋಡಿಕೊಳ್ತೇವೆ. ಹಾ. ಹಾಗಾದ್ರೆ ನಿನ್ನ ಸ್ನೇಹ ಹಾ. ಅದನ್ನು ಯಾರೂ ನಂಬಬಾರದು ಅಂತ ಹೇಳುದನ್ನು ನೀನೇ ಹೇಳಿದ ಹಾಗಾಯ್ತು. ನಾರಾಯಣನ ನಿರ್ದೇಶನವೇ ನಮಗೆ ಆಗುಂಟು. ನಾರಾಯಣ ಎಂಬವನೇ ಹಾ. ಎಲ್ಲದಕ್ಕೂ ಕಾರಣ ಅಂತ ಒಪ್ಪುದಾದ್ರೆ ಹಾ. ಪ್ರಪಂಚದಲ್ಲಿರುವಂತಹ ಒಳಿತು ಅವನಿಂದಾಗಿಯೇ, ಕೆಡುಕು ಅವನಿಂದಾಗಿ. ಹೌದು. ಹಾಗಾದ್ರೆ ಸೃಷ್ಟಿಯಲ್ಲಿ ಕೆಡುಕು ಯಾಕಿದೆ? ಹಾ. ಯಾಕಿದೆ ಅಂತ ಹೇಳಿದ್ರೆ ಒಳಿತನ್ನು ಕಾಣಿಸುವುದಕ್ಕಾಗಿ ಇದೆ. ಹೌದಪ್ಪ. ಹಾಗಾಗಿ ಕೆಡುಕನ್ನು ನಾಶ ಮಾಡ್ಲಿಕ್ಕೆ ಈಗ ಕತ್ತಲೆ ಇರುವುದು ಬೆಳಕನ್ನ ಕಾಣಿಸುವುದಕ್ಕಾಗಿ ಅಲ್ಲ. ಹ, ಬೆಳಕು ಬೇಕು, ಕತ್ತಲೆಯೂ ಬೇಕು. ಪ್ರಪಂಚಕ್ಕೆ ಅದು ಎರಡು ಅನಿವಾರ್ಯ. ಹೌದು, ಅಲ್ವಾ? ಸುಖವೂ ಬೇಕು, ಕಷ್ಟವೂ ಬೇಕು. ದ್ವಂದ್ವಮಯವಾದಂತಹ ಪ್ರಪಂಚದಲ್ಲಿ ಎರಡೂ ಬೇಕು. ಹ, ದುಷ್ಟರೂ ಬೇಕು, ಶಿಷ್ಟರೂ ಬೇಕು. ಹ. ಶಿಷ್ಟರು ದುಷ್ಟರನ್ನ ಬಡಿಯುತ್ತಾ ಇರಬೇಕು, ದುಷ್ಟರು ಶಿಷ್ಟರನ್ನ ಕಾಡುತ್ತಾ ಇರಬೇಕು. ಹಾಗಾದ್ರೆ ಇದು ಅವ್ಯಾಹತವಾಗಿ ನಡೀತಾ ಇರಬೇಕು. ದುಷ್ಟರನ್ನು ಬಡೀತಾ ಇರಬೇಕು ಅಂತ ಹೇಳುವಂತ ನೀನು ಹಾ. ಬಡಿದಾಯ್ತಲ್ಲ, ಹಾ. ಅದಾದ ಮೇಲೆ ಹಾ. ಹೋದಂತ ಅವರನ್ನು ಹಲವು ಕಾಲ ಮುಂದೊತ್ತಿ ಬರುವುದಿಲ್ಲ. ಹಾ. ಅದಕ್ಕಾಗಿ ಅದು ಅವರಿಗೆ ಅವಕಾಶ ಕೊಡಬೇಕು. ಬಡಿ ಮೇಲಕ್ಕೆ ಹೋದಂತ ನಿನಗೆ ಹಾ. ನಿನ್ನದಾಗಿರುವಂತಹ ಸೌಕರ್ಯಕ್ಕೆ ಬೇಕಾಗಿ 3 ಮೂರ್ತಿಗಳಿದ್ದಾರೆ, ನಿನಗೆ ಹೇಳುವಂತಹ ಗುರುಗಳಿದ್ದಾರೆ, ಇದ್ದಾರೆ. ನಿನ್ನೊಟ್ಟಿಗಿರುವಂತಹ ಸುಮನಸ ಪಡೆ ಇದೆ. ಹೌದು. ಇಷ್ಟೂ ಜನ ಇರುವಾಗ ನಿನಗೆ ಇನ್ನೂ ಆ ಹೆದರಿಕೆ ಇದೆ ಅವರ ಮೇಲೆ. ಹೌದು. ಏನು ಇಲ್ಲದೆ ಇರುವಂತಹ ಅವರು ಸಾಹಸವನ್ನೇ ಮುಂದಾಗಿಟ್ಟುಕೊಂಡು ದೇವಲೋಕದ ಕಡೆಗೆ ಮರಳಿ ಬರ್ತಾರೆ ಅಂತಾದ್ರೆ ಅವರಿಗಿರುವಂತಹ ಪ್ರಯತ್ನಶೀಲತೆಯನ್ನು ನಾವು ಮನಗಾಣಬೇಕಾಗುತ್ತದೆ. ಈಗಲೂ ಹೇಳ್ತೇನೆ, ಹಾ. ಬಂದವರು ಒಳ್ಳೆಯವರು ಕೆಟ್ಟವರು, ಅವರು ಮುಂದೇನು ಮಾಡುತ್ತಾರೆ ಅದನ್ನು ವಿವೇಚಿಸುವುದು ನನಗಿರುವಂತಹ ಕರ್ತವ್ಯವೇ ಅಲ್ಲ. ಹಾ. ನನಗಿರುವಂತಹ ಕರ್ತವ್ಯ ಏನು ಅಂತ ಹೇಳಿದ್ರೆ, ದಲಿತೋದ್ಧಾರ. ನಮ್ಮವರು ಬರುವಲ್ಲಿಯ ತನಕ ಹಾ. ಅವರು ಜೀವಂತವಾಗಿರುವಂತೆ ನೋಡಿಕೊಳ್ಳುವುದು ಹಾ. ನನಗದು ಕರ್ತವ್ಯ. ಅವರು ಅವರು ಸರಿಯೋ, ಜೀವ ಬಿಟ್ಟು ಹೋಗೋಣ. ಅವರು ಸರಿಯೋ ಹಾ. ತಪ್ಪು, ಹಾ. ಅವರು ಒಳ್ಳೆಯವರು ಹಾ. ಕೆಟ್ಟವರು, ಹಾ. ಅವರನ್ನು ಸರಿ ಮಾಡುವುದಕ್ಕೆ ಆಗುತ್ತದೋ ಹಾ. ಇಲ್ಲವೋ ಹಾ. ಇದನ್ನೆಲ್ಲ ನಿರ್ಧಾರ ಮಾಡಬೇಕಾದವರು ನಮ್ಮವರು. ಹಾ. ನಾನು ಆಗಿನಿಂದ ಪದೇ ಹೇಳ್ತಾ ಇದ್ದೇನೆ, ಹೌದು. ನಮ್ಮವರು ಬರುವಲ್ಲಿಯ ತನಕ ಆಶ್ರಮದಿಂದ ಹೊರಗಿರು ಅಂತ ಹೇಳಿದ್ರೆ ಈಗಲೇ ಒಳನುಕ್ಕಿ ಹೋಗ್ತೇನೆ ಅಂತ ಹೇಳ್ತೀವಿ ಈಗ ಅಲ್ವಾ? ನಿಮ್ಮವರು ಬರುವ ತನಕ ಶಿಷ್ಟರಾದಂತ ನಾವು ಆಶ್ರಮದ ಒಳಗಿರಬೇಕು, ಹೌದು. ದುಷ್ಟರಾದಂತ ಅವರು ಆಶ್ರಮದ ಒಳಗಿರಬೇಕು. ನೋಡು, ಇದು ಯಾವ ನ್ಯಾಯ? ಅಹಿಮೋಷಿಕದ ನ್ಯಾಯದ ಬಗ್ಗೆ ಮಾತಾಡ್ತಿ. ಹಾ. ಈಗ ಹಾಗಾದ್ರೆ ಹಾ. ವಿಷಾಕ್ತ ಹಾವನ್ನು ಒಳಗಿಟ್ಟುಕೊಂಡಿದ್ದೇನೆ ಅಂತ ನೀನು ಹೇಳ್ತಿ. ಹೌದು. ಯಾಕೆ ಅಂದ್ರೆ ಹಾ. ವಿಷ ವೈದ್ಯವೂ ಗೊತ್ತಿರುವವರು ನಾನು. ಹಾ. ಒಳಗಿರುವಂತ ಅವರು ನನ್ನೆದುರಿಗೆ ವಿಷವನ್ನು ಪ್ರದರ್ಶಿಸಿದ್ರೆ ಹಾ. ಏನು ಮಾಡಬೇಕು ಅಂತ ನನಗೂ ಗೊತ್ತುಂಟು. ಒಳ್ಳೆಯ ಮುಖವಾಡವನ್ನು ಹಾಕಿಕೊಂಡು ಬಂದಂತ ನೀನು ವಿಷ ಉಗುಳಿಕೊಂಡು ಒಳ ಹೋಗ್ತಿ ಅಂತ ಹೇಳ್ತೀಯಲ್ಲ, ನೋಡುವ ನಿನಗಿರುವಂತ ತಾಕತ್ತು ಎಷ್ಟಿದೆ ಅಂತ ಹೇಳುದಾಗಿ ಒಂದು ಹೆಜ್ಜೆ ಮುಂದಿಟ್ರೆ ಏನು ಮಾಡಬೇಕು ನಾನು ಮಾಡ್ತೇನೆ. ಒಂದು ಕೈಯಲ್ಲಿ ಅಡಗಿದ ಬಂದವ, ಒಂದು ಕೈಯಲ್ಲಿ ಅಡಗಿದ ದಾನವ ವ್ರತವ ಎನ್ನುವುದಲ್ಲಿ, ದಾನವ ವ್ರತವ ಎನ್ನುವುದಲ್ಲಿ, ಒಂದು ಕೈಯಲ್ಲಿ ಅಡಗಿದ ದಾನವ ವ್ರತವ ಎನ್ನುವುದಲ್ಲಿ. ಇನ್ನೂ ಮಾತಾಡಿ ಪ್ರಯೋಜನ ಇಲ್ಲ. ಯಾಕೆಂದ್ರೆ ದುಷ್ಟತನ ಬೇರೆ, ಅದನ್ನು ಸಮರ್ಥಿಸಿಕೊಳ್ಳುವುದು ಬೇರೆ. ಪ್ರಪಂಚದಲ್ಲಿ ಎಲ್ಲರೂ ತಪ್ಪನ್ನು ಮಾಡ್ತಾರೆ, ಒಪ್ಪಿಕೊಳ್ಳುವ ಸಜ್ಜನಿಕೆ ಎನ್ನುವುದು ಬೇಕು. ಏನೋ ಅವರು ಓಡಿ ಬಂದ್ರು, ಬೇಡಿದ್ರು, ಆಶ್ರಯ ಕೊಟ್ಟು ಬಿಟ್ಟೆ, ತಪ್ಪನ್ನು ಒಪ್ಪಿಕೊಂಡ್ರೆ ಆ ಕಥೆಯೇ ಬೇರೆ ಆಗಿ ಹೋಗ್ತಾ ಇತ್ತು. ಅದು ತಪ್ಪು ಅಂತ ನೀ ಹೇಳುದಲ್ವಲ್ಲ. ಮಾಡಿದ ತಪ್ಪನ್ನ ಸಮರ್ಥನೆ ಮಾಡ್ತೀಯ ಅಂತ ಆದ್ರೆ ಆದ್ರೆ ನಿನಗೆ ಋಷಿ ಪತ್ನಿ ಎನ್ನುವ ಅಹಂಕಾರ. ಹೌದೇ ಹೌದು. ನಾನು 3 ಲೋಕದ ಒಡೆಯ, ಆಹಾ. ಇದನ್ನ ಪಾಲಿಸಬೇಕಂತ ಹೊಣೆಗಾರಿಕೆಯೂ ನನಗುಂಟು. ಆಹಾ. ನಿನಗೆ ನಿನ್ನದ್ದು ಒಬ್ಬಳದ್ದು ಬಿಟ್ಟು ನಿನ್ನ ಪತಿದು. ಹಾ. ನಮಗ ಹಾಗಲ್ಲ, ನಮ್ಮದು ಮಾತ್ರ ಅಲ್ಲ, ಲೋಕಾಂತರವನ್ನು ಪಾಲಿಸುವ ಹೊಣೆಗಾರಿಕೆ ಉಂಟು. ಮಘವ ಹಾ. 3 ಲೋಕದ ಒಡೆಯನಾದಂತ ನಿನಗೆ
ಈ ನನ್ನ ಆಶ್ರಮ ಎಂಬಂತ ಲೋಕಕ್ಕೆ ನಿನಗೆ ಒಡೆತನವನ್ನು ನಾನು ಕೊಟ್ಟವಳಲ್ಲ. ಇಲ್ಲಿಗೆ ಒಡೆಯ, ಇಲ್ಲಿಗೆ ಇಂದ್ರ, ನನ್ನವರಾಗಿರುವಂತಹ ಭೃಗು ಮಹರ್ಷಿಗಳು. ಅವರು ಹೇಳುವಲ್ಲಿಯೇ ತನಕ ನಾನು ನೀನು ಒಂದು ಹೆಜ್ಜೆ ಮುಂದಿಡುವುದಕ್ಕೆ ಬಿಡುವುದಿಲ್ಲ. ಏನು ಬಿಡದೆ ಇದ್ರೆ ನಾನು ಬಿಡುವುದಿಲ್ಲ. ಏನು ಒಳ ಪ್ರವೇಶ ಮಾಡಿ ಮಾಡ್ತೇನೆ. ಕೋದದಿಂದುರಿದೆದ್ದಳ ಸತಿ ಹೇ ದಿವಿಜಪತಿ ನಿನ್ನ ಹಂಕೃತಿಗಾದಬದು ಗತಿ ಎನ್ನುತ್ತವನ ಸ್ತಂಭಿಸಿದಳ ಸತಿ. ಓಹೋ, ನೀನು ಮಘವ? ಹೌದೇ ಹೌದು. ಆದಿತ್ಯರಿಗೆ ಅಧಿಪತಿಯಾಗಿರುವಂತ ಅಧಮನೆ, ಕಿವಿಗೊಟ್ಟು ಕೇಳು. ಹೇಳು. ನೀನು ಮುಂದೊತ್ತಿ ಬಂದುದೇ ಹೌದು ಅಂತಾದ್ರೆ ಪತಿವ್ರತೆಯಾದಂತ ನಾನು ನನ್ನ ಪಾತಿವ್ರತ್ಯದ ಪ್ರಭಾವದಿಂದ ನಿಂತಲ್ಲಿ ನೀನು ಕದಲದಂತೆ ನಿನ್ನನ್ನು ಸ್ತಂಭೀಭೂತ ಮಾಡದೆ ಹೋದ್ರೆ ಹಾಗಾದ್ರೆ ಭೃಗು ಮಹರ್ಷಿಗಳ ಪತ್ನಿ ನಾನಲ್ಲ, ಕರ್ತಮ ಬ್ರಹ್ಮನ ಮಗನು ನಾನಲ್ಲ. ಏನ್ ಹೇಳ್ತಿ? ಒಳಗಿದ್ದವರನ್ನು ದಂಡಿಸುವುದ ಆಮೇಲೆ ಇದು ವಜ್ರಾಯುಧ ಎಂತವರನ್ನು ಮಣಿಸಬಹುದಾದಂತಹ ಸಾಮರ್ಥ್ಯವನ್ನ ಹೊಂದಿದೆ. ನಿನ್ನ ವಜ್ರಾಯುಧ ಸಂತೆಯಲ್ಲಿ ಎಷ್ಟು ಸಿಕ್ಕಿತು ನೋಡೋಣ ನೋಡೋಣ ನೋಡೋಣ. ಮೇದಿನಿಗೆ ಕೀಲಿದುದು ಮೇದಿನಿಗೆ ಕೀಲಿದುದು ಕಾಲ್ಗಳು ಕೈದು ಕೈ ತಪ್ಪಿದುದು ಗೊಂಬೆಗಳಾದ ಮರಮರನಾಗಿದ್ದ ಸ್ತಂಭನದೀಯೇ ತಿತಿಪಕರುಣ ಬಾರಿದಿ ರಕ್ಷಿಸು ದೇವ ಪತಿತೋದ್ಧರಣ ಶ್ರೀನಿಧಿಯೇ ರಕ್ಷಿಸು ದೇವ ಪತಿತೋದ್ಧರಣ ಶ್ರೀನಿಧಿ ಸ್ಥಿತಿಪಕರುಣ ವಾರಿದಿ ರಕ್ಷಿಸು ದೇವ ಪತಿತೋದ್ಧರಣ ಶ್ರೀನಿಧಿ ರಕ್ಷಿಸು. ಕಟ ಏನಾಗಿ ಹೋಯಿತು? ಸದಾ ಕಾಲ ನಮಗೆ ಮಾರ್ಗದರ್ಶಕರು ಯಾರು ಕೇಳಿದರೆ ದೇವೇಂದ್ರ. ಇನ್ನು ದೇವೇಂದ್ರನ ಪರಿಸ್ಥಿತಿಯನ್ನು ನೋಡಿದರೆ ನಮಗೆ ವ್ಯತ್ಯಯ ಆಗ್ತಾ ಉಂಟು. ಏನು ಮಾಡೋಣ? ಕಷ್ಟ ಬಂದಾಗ ವೆಂಕಟರಮಣ ಎನ್ನುವ ರೀತಿಯಲ್ಲಿ ವೈಕುಂಠವಾಸಿಯಾಗಿರುವಂತಹ ಶ್ರೀಮನ್ನಾರಾಯಣನೇ ಧ್ಯಾನಿಸೋಣ. ಆಲಿಸಿದನು ಕೃಪಾಳು ಮುಂಬಳ ಕಾಲ ಕರ್ಮ ಸ್ಥಿತಿಯ ಗತಿಗಿದು ಮೂಲ ಖ್ಯಾತಿ ಸ್ತಂಭ ತಮ ವಿಜೃಂಭಣೆಯು ಭವನೇ ಪ್ರಪಂಚವು ಗೊಳುಗೊಡಲಲ್ಲಿರಲು ಬೇಗೆಂದೈದಿ ಮೈಗೋದ ಹೇಳಿ 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 ದೇವತೆಗಳೇ, ನೀವೆಲ್ಲ ಒಟ್ಟಾಗಿ ನನ್ನನ್ನು ಧ್ಯಾನಿಸುತ್ತಾ ಇದ್ದಾರೆ, ಸಂತೋಷವಾಯಿತು. ಏಕೆ ವ್ಯಾಕುಲ ಏಕೆ ವ್ಯಾಕುಲ ಏಕೆ ವ್ಯಾಕುಲ ಲೋಕವಂದ್ಯರು ನೀವು ಲೋಕವಂದ್ಯರು ನೀವು ಕರ್ಮ ವಿಪಾಕ ಕರ್ಗರೆ ಕಾಣನಾಗಿಗ ಕರ್ಮ ವಿಪಾಕ ಕರ್ಗರೆ ಕಾಣನಾಗಿಗ ಪಾಕಶಾಸ್ತ್ರ
ತ್ರಿಮೂರ್ತಿಗಳು ನಾವಿದ್ದರು ನಮ್ಮ ನೇಮದಂತೆ 3 ಲೋಕವನ್ನ ಕಾಪಾಡುವವರು ನೀವು. ಅದಕ್ಕೆ ನೀವು ಒಟ್ಟಿಗಿರುವವ ದೇವೇಂದ್ರ ಕಾಣ್ತಾ ಇಲ್ಲ. ಭೃಗು ಮಹರ್ಷಿಗಳ ಆಶ್ರಮದಲ್ಲಿ ನನ್ನನ್ನ ಧ್ಯಾನಿಸಿದ್ರಿ. ಭಕ್ತರು ಎಲ್ಲಿ ಕೂತಾರ ಹೋಗುವುದು ನನ್ನ ಕರ್ತವ್ಯ. ಹೇಳಿ, ಏನಾಯ್ತು ದೇವ? ಎಲ್ಲಿ ಹೋದ ದೇವೇಂದ್ರ? ಖ್ಯಾತಿ ದೇವಿಯ ಸ್ತಂಭನಕ್ಕೆ ಖ್ಯಾತಿ ದೇವಿಯ ಸ್ತಂಭನಕ್ಕೆ ಸುರನಾಥ ಸಿಲುಕಿದ ಪರಿಯ ಸುರನಾಥ ಸಿಲುಕಿದ ಪರಿಯ ತಾರನಾಥನರುಗಲು ಬಂದವರಿಸುರ ಭ್ರಾತ ದೊಡನೆ ದೇವ, ನಿಮ್ಮನ್ನು ಧ್ಯಾನಿಸ್ಲಿಕ್ಕೆ ಕಾರಣ ಮತ್ತೇನಲ್ಲ, ಏನು? ನಿಮ್ಮ ಅನುಗ್ರಹದ ಪ್ರಕಾರವಾಗಿ ದೇವಲೋಕದಲ್ಲಿ ನಿಶ್ಚಿಂತೆಯಿಂದ ಇದ್ದಂತಹ ಸಂದರ್ಭದಲ್ಲಿ ಶೋಣಿತಾಪುರದ ಅಧಿಕಾರಿಯಾಗಿರುವಂತಹ ಸೋಮಕಾಸುರನು ಅಭೇದ್ಯವಾದ ಸೇನೆಯನ್ನು ಕೂಡಿಕೊಂಡು ದೇವಲೋಕಕ್ಕೆ ಬಂದ. ಕಾಡಿಯಾಗಿ ದೊರವನ್ನು ಕೊಟ್ಟಂತಹ ಸಂದರ್ಭ ಸೋತಂತಹ ಆತನು ಪಲಾಯನ ಯಾತ್ರೆಯನ್ನು ಕೈಗೊಂಡ. ಓಡಿ ಹೋದ? ಖಂಡಿತವಾಗಿ ಹೌದು. ಓಡಿ ಹೋದ್ರೆ ನೀವು ಇಲ್ಲಿ ಯಾಕೆ ಬಂದ್ರಿ? ಕಾರಣ ಮತ್ತೇನಲ್ಲ, ವೃಕ್ಷದಲ್ಲಿರುವಂತಹ ರೆಂಬೆ ಕೊಂಬೆಗಳನ್ನು ಮುರಿದಾಗ ಆ ವೃಕ್ಷ ಬೀಳಲಿಕ್ಕೆ ಸಾಧ್ಯ ಉಂಟೆ? ಇಲ್ಲ. ಅದನ್ನು ಕೀಳಬೇಕು ಹೂದಂತಾದರೆ ಕೂಡ ಸಮೇತವಾಗಿ ಕೀಳಬೇಕೆನ್ನೋ ಉದ್ದೇಶದಿಂದ ಆತನನ್ನು ಹಿಂಬಾಲಿಸಿಕೊಂಡು ಬಂದದೇ ಈ ಆಶ್ರಮಕ್ಕೆ. ಅಂದ್ರೆ ಆಶ್ರಮಕ್ಕೆ ರಕ್ಕಸವನ್ನ ಗುಪ್ಪಿತತನದಿಂದ ಇಲ್ಲಿ ಇದ್ದಾನೆ ಎನ್ನುವ ವಿಚಾರವನ್ನು ಅರ್ಥೈಸಿಕೊಂಡು ಅವನಿಗೆ ರಕ್ಷಣೆ ಕೊಟ್ಟವರು ಯಾರು? ಭೃಗುಮುನಿಗಳು ಇಲ್ಲಿ ಇಲ್ಲ. ಆ ಉದ್ದೇಶದಿಂದ ಖ್ಯಾತಿಯು ರಕ್ಷಣೆಯನ್ನು ಕೊಟ್ಟವಳಿದ್ದಾಳೆ. ಕೇಳಿದಂತಹ ಸಂದರ್ಭ ಮಾತಿಗೆ ಮಾತು ಬೆಳೆದು ಕೊಪ್ಪಿತುಕೊಂಡಂತಹ ಖ್ಯಾತಿಯು ಸ್ತಂಭೀಭೂತನಾಗಿ ಮಾಡಿಬಿಟ್ಟಿದ್ದಾರೆ. ದೇವೇಂದ್ರನಿಗೆ ಸ್ತಂಭೀಭೂತವಾಗಿದೆಯಾ? ಹೌದು ದೇವ. ಭಯ ಪಡಬೇಡಿ, ನಾನಿದ್ದೇನೆ. ವೃಂದಾನಂದನು ಬಂದು ವೃಂದಾನಂದನು ಬಂದು ಸುರ ವೃಂದಾನಂದನು ಪಿಡಿದು ಸುರನಂದಾನಂದನು ಪಿಡಿದು ಸ್ಪಂದನಗೊಳಿಸುತ್ತ ಕಂಬನ ವಿಳಿಸಲು ರಂಗಾರಕ ಗಣ ಎಂಬುದು ಜಯ ಜಯ ಎರಗುತ್ತ ನುತಿಸಿದ ನಾರಾಯಣನೇ ನಿನ್ನ ಕರುಣೆಯಿಂದುಳಿದು ದೀ ಬದುಕು ಗರುವೆ ಅಸಾಧ್ಯಳು ಬಿಡಳೆಮ್ಮ ಸುಮ್ಮನೆ ಹರಿಯ ನೀನೇ ಗತಿ ನಮಗೆ. ಜಯ 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 ಜಯ. ನೀನು ಸ್ತಂಭೀಭೂತನಾದೆ. ಇದು ಏನಾಯ್ತು? ಯಾರಿಂದ ಏನಾಯ್ತು? ಪರಮ ಪತಿವ್ರತಿಯಾಗಿರುವಂತ ಅವಳಿಂದಾಗಿ ಈ ದುಸ್ಥಿತಿ ಬಂದು ಹೋಯಿತು. ನೀನೇ ರಕ್ಷಿಸಬೇಕು. ತಪ್ಪು ಮಾಡಿದವ ನೀನಲ್ವಾ? ಶಕ್ತಿಯೋ ಮೀರಿ ಶಕ್ತಿಯೋ ಮೀರಿ ನೀ ನಡೆದೆ ಭಗವ ಕೋಪೋದ್ರಿಕ್ತಳ ಗೆಲುವುದ ಸಾಧ್ಯ ಕೋಪೋದ್ರಿಕ್ತಳ ಗೆಲುವುದ ಸಾಧ್ಯ. ಯುಕ್ತವೇ ಹೆಂಗೊಲೆ ಪಾರು ಕಾಣುವುದೆಂದು ಯುಕ್ತಿಯ ಮುಂಗಾಡಿ ನಾನು. ದೇವೇಶ, ರಕ್ಕಸ ನಿಮಗೆ ಸೋತ, ಅವನ ಬೆನ್ನಟ್ಟಿ ಬಂದೆ. ಇದು ಬೇಕಿತ್ತ? ಅದೆಷ್ಟೋ ಸಾರಿ ರಕ್ಕಸವು ನಿನ್ನನ್ನು ಓಡಿಸಿದ್ದುಂಟು. ನೀನ್ ರಕ್ಕಸನ್ನ ಓಡಿಸುವ ಅವಶ್ಯಕತೆ ಇರಲಿಲ್ಲ. ಒಮ್ಮೆ ಆದ್ರೂ ನಾವು ಅವರನ್ನು ಓಡಿಸಿಕೊಂಡು ಹೋಗೋಣ ಅಂತ. ಹೌದಪ್ಪ, ನೀನು ಬಂದೆ. ಇಲ್ಲಿ ಭೃಗು ಮಹರ್ಷಿಗಳಿಲ್ಲ. ಅವಳ ಹೆಂಡತಿ ಇದ್ದಾರೆ ಖ್ಯಾತಿ. ಮೊದಲೇ ಕೋಪದ ಉಂಡೆ ಅವಳು. ಆ ಕೋಪದಲ್ಲಿರುವ ಅವಳನ್ನ ಕೆಣಕಿ ನೀನು ಈ ಗತಿ ತಂದುಕೊಂಡೆ. ಅದೇ ಬೆಂಕಿ ಕೊಳ್ಳಿಯಲ್ಲಿ ತಲೆ ತುರಿಸಿಕೊಂಡಾಗ ಆಯ್ತಲ್ವಾ? ಈಗ ನಿಜವಾಗಿ ಹೇಳ್ತೇನೆ, ನನಗೂ ಬಹಳ ಭಯ ಆಗ್ತಾ ಉಂಟು. ಹಾಗೆ ಹೇಳ್ಬೇಡ. ಅದು ಹೇಳ್ಬೇಡ. ಸಿಟ್ಟಿನಲ್ಲಿರುವ ಅವಳು ನಿಮ್ಮನ್ನು ಬಿಡ್ಲಿಲ್ಲ, ನನ್ನನ್ನು ಬಿಟ್ಟಾಳ. ನಮಗೆ ಈ ಸ್ಥಿತಿ ಒದಗಿದ್ದ ಹೌದು. ಹಾಗಂತೆ ಯಾವ ಸ್ಥಿತಿಯನ್ನು ಎದುರಿಸಬಹುದಾದಂತಹ ಸಾಮರ್ಥ್ಯ ನಿನಗಿರುವುದು. ನೋಡು, ನೀನು ವಜ್ರಾಯುಧ ಎತ್ತಿದೆ. ಎಲ್ಲಿಯಾದ್ರೂ ಸತ್ರ ಹೆಂಗೋಲ ನಿನ್ನ ಪಾಲಿಗೆ ಬರುವುದಿಲ್ವಾ? ಅದೊಂದು ಇದಿಷ್ಟು ಯೋಚನೆ ಮಾಡಿದೆ, ನೀನು ದುಡುಕಿ ಬಿಟ್ಟೆ. ನಾನೇನು ಮಾಡುದು ಮಹಾರಾಯ? ಈಗ ಏನ್ ಮಾಡ್ಲಿಕ್ಕಿದೆ ಅಂತ ಹೇಳು. ಹೆಣ್ಣಾದನೋ ಎಂಬಾರ್ಬಟ್ಟೆ ಮೊಳಗಿಸುತ್ತ ಐದು ಸುರಪತಿ ಮಾಯಾ ನಿಂದಿತನಾಗುತ್ತಲೊಪ್ಪಿರೆ ಗರ್ಜಿಸಿ ಕಿಡಿ
ಮನೆಗೆ ಹಾ. ಅದೆಷ್ಟು ಬಾರಿ ಬಂದವನು ನೀನು ಓ ಬರುವಾಗ ಹಾ. ಅಳಿಯನೆಂಬ ಭಾವದಿಂದ ಬರುತ್ತಾ ಇದ್ದವು. ಹೌದು. ಇಷ್ಟಿದ್ದರು ಹಾ. ನಮ್ಮವನು ನನ್ನ ಕಂಡದ್ದು ಹೇಗೆ ಹಾ. ನಿನ್ನನ್ನು ನಾರಾಯಣ ಜ್ಞಾನಪ್ರದ ಹಾ. ವಿಷ್ಣು ಹಾ. ಸಗೋವ್ಯಾಪ್ತ ಜಗದ್ರಕ್ಷಕ. ಅಷ್ಟು ಎತ್ತರದಲ್ಲಿ ನಾವು ನಿನ್ನನ್ನಿಟ್ರೆ ಹೌದು. ಇವತ್ತು ಹಾ. ಅದೆಲ್ಲವನ್ನು ಮರೆತು ಕೇವಲ ಸುರಪಕ್ಷಪಾತಿಯಾಗಿ ಇಲ್ಲಿಯ ತನಕ ಬಂದು ನಾನು ಕೈಗೊಂಡಂತ ನಿರ್ಧಾರ ಹಾ. ಅವನನ್ನು ಕಂಬವನ್ನಾಗಿಸುವುದು ಹಾ. ಅದನ್ನು ಬಿಟ್ಟು ಅವನನ್ನು ಸರಿ ಮಾಡ್ತೇನೆ ನಾನು. ನನ್ನಲ್ಲಿ ಒಂದು ಮಾತು ಕೇಳದೆ ಹಾ. ಸರಿ ಮಾಡುವಷ್ಟು ಸೊಕ್ಕು ಬಂತಲ್ಲ ನಿನಗೆ. ಸಿಟ್ಟು ಮಾಡಿಕೊಳ್ಳಬೇಡ. ಅವನ ಈಗ ನೀ ಮಾಡಿ ಸರಿಯಾ? ಏನು ಆ ರಕ್ಕಸನಿಗೆ ಆಶ್ರಯ ಕೊಟ್ಟೆ. ನಕ್ಕಸರಿಗೆ ಆಶ್ರಯ ಕೊಡಬಾರ್ದೆ? ಕೊಡಬಾರದು ಅಂತಲ್ಲ, ಕೊಟ್ಟೆ, ಅದೇ ತಪ್ಪು. ಏನ್ ತಪ್ಪು? ತಪ್ಪಾಗಿ ಹೋಗಿದೆ. ಭೃಗು ಮಹರ್ಷಿಗಳ ಆಶ್ರಮದಲ್ಲಿ ಇಲ್ಲ. ಬಂದಂತ ಆ ದೇವೇಂದ್ರನಿಗೆ ಹಾ ಪರಿಯಾಗಿ ಹೇಳಿದೆ, ಹಾ ಬಂದವನು ರಕ್ಕಸನೇ ಆಗಿರ್ಲಿ, ಅವ ಇಲ್ಲಿ ಬಂದು ನಿಂತಂತ ನೆಲೆ ಯಾವುದು ಹಾ. ಅದನ್ನು ನೋಡ್ಬೇಕಾಗುತ್ತದೆ. ಹೌದು. ರಕ್ಕಸನಾಗಿ ಹುಟ್ಟುವುದೇ ತಪ್ಪ. ಅಲ್ಲ, ನಾ ಹಾಗೆ ಹೇಳಲಿಲ್ಲ. ಮತ್ತೆ ಮಾತಾಡಿ ಪ್ರಯೋಜನ ಇಲ್ಲ. ಅಡಿಯ ಮಹಾರಾಜ್, ನೀ ಮಾತಾಡ್ಬೇಡ. ಒಮ್ಮೆ ಬಿಡಿಸಿ ಮತ್ತೊಂದ್ಸರಿ ನನ್ಗೆ ಆ ಕೆಲಸ ಆಗುದಿಲ್ಲ. ಮೊದಲು ಹೇಳ್ತೇನೆ, ಈಗ ನೀ ಸಿಟ್ಟು ಮಾಡಿಕೊಂಡೆ. ನಿನ್ನ ಸಿಟ್ಟಿಗೆ ಅವನಿಗೆ ನೀನು ನಿಲ್ಲುವಾಗೆ ಮಾಡಿದೆ, ಅದನ್ನ ಬಗೆಹರಿಸಿದೆ. ಯೋಚನೆ ಮಾಡಿ ನೋಡು. ಏನು? ಅವ ಖಳ ಬಂದವ, ಅವನ ಜೀವ ಭೀತಿಯಿಂದ ಉಳಿಸಿಕೊಳ್ಳುವುದಕ್ಕೆ ನಿನ್ನ ಕಾಲಿಡ್ಕೊಂಡ. ಬಹುಶಃ ಖ್ಯಾತಿ ಅಂತ ಕರೆಲ್ಲ, ಓ ದೇವಿ ಅಂದ ಅಷ್ಟೊತ್ತಿಗೆ ಈಗ ಮಾಡಿದೆ ನೋಡು. ಬಂದಂತ ಅವನು ನಿಂತಂತ ಬಗೆ ಹೇಗೆ ನನ್ನನ್ನು ದೇವಿಯಾಗಿ ಕಂಡ. ಹೌದೇ? ಹೊರಗಡೆಯಲ್ಲಿ ನಿಂತ ಹೌದು. ಆಶ್ರಮ ಮರ್ಯಾದೆಯನ್ನು ಕಾಪಾಡಿದ. ಹೌದು. ಬಂದಂತ ಈ ನಿನ್ನ ಮಗವ ಏನು ಮಾಡಿದ್ದಾನೆ ಗೊತ್ತುಂಟು? ಅಲ್ಲ, ಹಾಗಲ್ಲ. ಹಾ. ಈಗ 3 ಲೋಕವನ್ನ ರಕ್ಷಿಸುವ ಹೊಣೆಗಾರಿಕೆಯನ್ನು ಕೊಟ್ಟವರು ತ್ರಿಮೂರ್ತಿಗಳು ನಾವು. ಹೌದು. ಅವನ ರಕ್ಷಣೆ ನಮ್ಮ ದೊಡ್ಡದೇ ವಿನಃ ಅವನನ್ನು ಕಾಪಾಡುವುದಲ್ಲ. ಹಾ. ಈಗ ನಾನು ಹೇಳ್ತೇನೆ, ಏನು? ಅವನು ಬಿಟ್ಬಿಡು. ನೀನು 3 ಲೋಕಕ್ಕೆ ಅಧಿಪತಿ ಆಗಿರ್ಬೋದೇನು? ನನಗಲ್ಲ. ಮುರಿದು ಮುಕ್ಕುವೆ ಮೂಜಗವನು, ಮುರಿದು ಮುಕ್ಕುವೆ ಮೂಜಗವನಲ್ಲೇ ಮಗಳು ಮಗನನ್ನು ಹೊಲ್ಲ ಕೇಳುವೆ. ಹೊರಗೆ ಜನ್ಮದ ಶಕ್ತಿಯನ್ನು ಆಹಾರವನ್ನು ಕೇಳಿಯೇ. ಯಾಕೆಂದ್ರೆ ನಿನ್ನ ರಕ್ಷಣೆಯು ನನ್ನ ಕೈಯಲ್ಲುಂಟು. ನನ್ನ ರಕ್ಷಣೆ ನಾನು ಮಾಡಿಕೊಳ್ಳಬಲ್ಲ ಏನು? ಅದು ಎಲ್ರು ಹೇಳ್ತಾರೆ. ನಮ್ಮವರು ಪರುಷ ಮನೆ ಇದ್ದ ಹಾಗೆ ಯಾವುದಾದ್ರೂ ವಯಸ್ಸನ್ನು ಕೊಡು, ಅದನ್ನಾದ್ರೂ ಚಿನ್ನ ಮಾಡಿಸಿಕೊಳ್ಳಬಲ್ಲವರು. ನೀ ಸಿಟ್ಟು ಮಾಡಿಕೊಡ್ಬೇಡಿ. ಏನ್ ನಗತಿ ಅಲ್ಲ, ನಗತಿ. ಯಾಕೆ ನಗು? ಇದೆಲ್ಲ ನಿನಗೆ ಯಾಕೆ ದುಡುಕು? ನಾನಾಡುವಂತ ಮಾತಿನಲ್ಲಿ ಏನೋ ದುಡುಕುಂಟು ಅಂತ. ಹೌದು. ನಾನು ಮಾಡಬೇಕಾದಂತ ಕೆಲಸ ಏನು, ನಾನು ಆಡ್ಬೇಕಾದಂತ ಮಾತೇನು ಸರಿಯಾಗಿ ತಿಳಿದಂತ ಕಾರಣಕ್ಕೆ ಮಾಡಬೇಕಾದಂತ ಶಾಸ್ತಿಯನ್ನು ಮಾಡಿದ್ದೆ. ಅದನ್ನು ಬಿಟ್ಟು ನನ್ನನ್ನು ಅತಿಕ್ರಮಿಸಿ ನನ್ನ ಆಶ್ರಮದಲ್ಲಿ ನನ್ನವರು ಬರುವ ತನಕ ನೀನು ಇಷ್ಟು ಉಪಕ್ರಮ ಮಾಡ್ತೀಯ ಅಂತ ಆದ್ರೆ ಅವನಿಗೆ ಮಾಡಿದಂತ ಗತಿಯನ್ನು ನಿನಗೂ ಮಾಡ್ತಾನೆ. ಹೌದು ಹೌದು. ಇತ್ತನಪ್ಪಣೆ ಜಿಮ್ಮಿದಾಚ, ಇತ್ತನಪ್ಪಣೆ ಜಿಮ್ಮಿದಾಚ, ದೊಡ್ಡ ತತ್ವಗಳಾದು ದರ್ಶನ ನಿನ್ನ ಅಹಂಕಾರಕ್ಕೆ ತಕ್ಕ ಮರ್ದನ ಮಾಡುತ್ತೇನೆ. ಇದು ಸುದರ್ಶನಕ್ಕೆ ಸೂಚಿಸಿದ್ದೇನೆ. ನಿನ್ನನ್ನು ಹೃದಯ ಮುನಿಯಾದುದೆಂಬ ಪೋತ್ಕರಿಸಿ ಪ್ರಭು ಸಿಡಿದು ಸುಳಿದನು. ಖ್ಯಾತಿ ಅಳಿವನು ಕಂಡ ಮುನಿ ಗುರಿಗೆಂಡ ತಾನಾದ. ಸುಡು ನಿನ್ನ ಕಾರ್ಯವನ್ನ. ತ್ರಿಮೂರ್ತಿಗಳಲ್ಲಿ ಒಬ್ಬವ ನೀನು. ಹೌದು. ನಿನ್ನದಾದ ಹೊಣೆಗಾರಿಕೆಯನ್ನು ಸ್ಥಾನಮಾನ ಹೇಗೆ ವ್ಯವಹರಿಸಬೇಕೆನ್ನುವ ಪ್ರಜ್ಞೆ ನಿನಗಿರಬೇಕಿತ್ತು. ವಾಸವನ್ನು ಉಳಿಸುವುದಕ್ಕಾಗಿ ಈ ಕೃತ್ಯ ನಿನ್ನದು. ದೇವಲೋಕವನ್ನು ಉಳಿಸುವುದು ನನ್ನ ಕರ್ತವ್ಯ ಅಲ್ಲ. ನಿನ್ನಲ್ಲಿ ಯಾಕೆ ಹೇಳ್ತೇನೆ? ಏನು? ಹೆಣ್ಣಾದವಳು ಅದೆಂತಹ ಅಪರಾಧವನ್ನೇ ಎಸಗಲಿ ಆಕೆ ಶಿಕ್ಷಾರ್ಹಳೆ ವಿನಃ ವದಾರ್ಹಳಲ್ಲ. ದೌಷ್ಟ್ಯ ತುಂಬಿಕೊಂಡ್ರೆ ವದಾರ್ಹಳೆ. ಖಂಡಿತ ಅಲ್ಲ. ಯಾವ ಕಾಲದಲ್ಲಿಯೂ ಅದನ್ನು ಮಾಡಿಟ್ಟದಕ್ಕಾಗಿ. ಈ ಕೋಪ ಅಂದ್ರೆ ಏನು? ಕೋಪ ಅಂದ್ರೆ ಏನು? ಏನು? ಆ ಕೋಪ ಬಂದಾಗ ಅದಕ್ಕೆ ಮರ್ದನ ಆಗಲೇಬೇಕು.
ಕೋಪ ಬಂದಾಗ ಶಾಂತರಾಗಬೇಕು. ಅದು ಕ್ರಮ ಅಲ್ಲ. ಶಾಂತನಂತೆ ಈಗ ಕೋಪ ನಾಶವಾಗಬೇಕು ಸತ್ಯ, ಕೋಪಗೊಂಡವರನ್ನ ನಾಶಗೊಳಿಸುವುದಲ್ಲ. ಅವಳು ನಾಶ ಮಾಡದೆ ಬೇರೆ ದಾರಿ ಇಲ್ಲ ನನಗೆ. ಆದ್ರೆ ಅವರನ್ನು ಉಳಿಸುವುದಕ್ಕಾಗಿ ನೀನು ಗೈದಂತಹ ಕೃತ್ಯ ಏನು? ಆಕೆಯನ್ನೇ ಕೊಲೆಗೈದೆ. ನೀನ್ಯಾರು? ನಿನ್ನ ಹೊಣೆಗಾರಿಕೆಯನ್ನು ಏನೆನ್ನುವುದನ್ನ ಮರೆತಿ ನೀನೊಬ್ಬ ಪಾಲನಾ ಕರ್ತೃವಾಗಿ ನೀನು ಮಾಡಬೇಕಾದ ಕಾರ್ಯ ಈಗ ಹೇಳು. ಓ, ಈಗ ಗೊತ್ತಾಯ್ತು ನನಗೆ. ಆಕೆ ಮಾಡಿದಂತಹ ಕಾರ್ಯ ಅದನ್ನು ಈಗಾಗಲೇ ಜ್ಞಾನದೃಷ್ಟಿಯಿಂದ ನಾನು ಅರ್ಥೈಸಿಕೊಂಡವನಿದ್ದೇನೆ. ತಮಾಸುರನಿಗೆ ಆಶ್ರಯವನ್ನಿತ್ತಳ ಆಕೆ. ಹೌದು. ದೇಹಿ ಎಂದು ಬಂದವರಿಗೆ ಆಶ್ರಯವನ್ನು ಕೊಡಬೇಕಾದದ್ದು ನಮ್ಮ ಪಾಲಿಗೆ ಅನಿವಾರ್ಯ. ಅದು ಆಶ್ರಮ ಧರ್ಮವೂ ಹೌದು. ಒಮ್ಮೆ ಅದು ತಪ್ಪು ಎನ್ನುವುದೇ ನಿರ್ಣಯವಾದರೆ ನೀನು ಹಾಗೋ ದೇವೇಂದ್ರನು ನಾನು ಬರುವಲ್ಲಿಯವರೆಗೆ ಕಾಯಬಹುದಿತ್ತಲ್ಲ. ಏನು ಈ ಕ್ಷಣದಲ್ಲಿ ಆ ತಮಾಸುರನ್ನು ವಧಿಸಬೇಕು ಎನ್ನುವ ನಿರ್ಣಯವೋ ನಿಮ್ಮದ್ದು. ಬೇಡ, ಹಾಗೆ ಮುಂದುವರೆದ್ರಿಂದ ಅದು ಸಾಧ್ಯವಾಯಿತು. ಹೇಗೆ ಬರುವುದಕ್ಕೆ ತಡವಾದ್ರೆ ಬರುವುದಕ್ಕೆ ತಡವಾದ್ರೆ ನೀ ಯಾರ್ಯಾರಿಗೆ ಏನೆಲ್ಲ ಆಗ್ತಿತ್ತ ನಿಮ್ ಹೇಳ್ತೀನಿ. ಏನಾದ್ರೂ ಬಂದು ನಾನು ಸರಿಪಡಿಸುತ್ತಾ ಇದ್ದೇನಲ್ಲ. ಈಗ ಗೊತ್ತಾಯ್ತು. ಆ ಸಾಮರ್ಥ್ಯ ಇದ್ದಂತಹ ನಾನಿರುವಾಗ ಕೇವಲ ಹೆಣ್ಣಪ್ಪಳು ಆಶ್ರಮದಲ್ಲಿರುವ ಸಂದರ್ಭ ಅತಿಕ್ರಮಿಸಿ ಇಲ್ಲಿಯವರೆಗಾಗಿ ಬಂದು ಆಕೆಯನ್ನೇ ಶಿಕ್ಷಿಸುವುದಕ್ಕೆ ಮುಂದಾಗಿಬಿಟ್ಟೆ. ಹೆಂಗೊಲೆಯನ್ನಗೈದು ನನಗೆ ಗೊತ್ತಾಯ್ತು. ಏನು ಇಷ್ಟಕ್ಕೂ ಸಿಟ್ಟು ಬರುವುದಕ್ಕೆ ಕಾರಣ ಇನ್ನು ಬೇಕು ಅಂದ್ರೆ ಹಿಡ್ತಿಲ್ಲಲ್ಲ. ಯಾರಿಗೆ? ನಿಮಗೆ ಬಿಡ. ಹೆಂಡತಿ ಒಂದಂದರೆ 10ನ್ನ 100ನ್ನ 1000ವನ್ನು ಪಡೆದೇನು. ನಾವು ತಪೋನಿಧಿಗಳು, ತಪಸ್ಸಿದ್ಧಿಯಿಂದ ಏನನ್ನು ಪಡೆದೆವು, ಏನನ್ನು ಸಾಧಿಸಿದೆವು. ಆದರೆ ಅಪರಾಧವನ್ನೆಸಗಿದಂತಹ ನಿಮ್ಮನ್ನ ಹಾಗೆ ಸುಮ್ಮನೆ ಬಿಟ್ಟೇನು ಅಂತ ಭಾವಿಸಿದ್ದೀಯಾ? ನಾನು ಮಾಡಿದೆ ಜನ್ಮವನ್ನೆತ್ತುಕ ಧರಣಿಯಲಿ ಮಾಡಿದ್ದು ಅಪರಾಧವೇ. ನೀನಷ್ಟೇ ಸಮರ್ಥಿಸುವುದಕ್ಕೆ ಮುಂದಾಗು. ಇದು ಕ್ಷಮೆಗೆ ವಾಕ್ಯವಾದಂತಹ ಅಪರಾಧ ಬೇರೆ, ಪ್ರಮಾದ ಬೇರೆ. ಒಮ್ಮೆ ಪ್ರಮಾದವೇ ಅದನ್ನು ಕ್ಷಮಿಸುವುದಕ್ಕೆ ಸಾಧ್ಯತೆ ಇದೆ. ಅಪರಾಧ ಅದು ಶಿಕ್ಷೆಗೆ ಅರ್ಹವಾದದ್ದು, ಯೋಗ್ಯವಾದದ್ದು. ಆ ಕಾರಣಕ್ಕಾಗಿ ನೀನು ಈ ಕ್ಷಣದಲ್ಲಿ ಶಿಕ್ಷೆಗೆ ಒಳಗಾಗತಕ್ಕದ್ದು. ನೀನು ಆ ಉನ್ನತವಾದ ಲೋಕದಲ್ಲಿ ಇರುವುದಕ್ಕೆ ಯೋಗ್ಯನಲ್ಲ. ಯಾಕೆ ಆ ರೀತಿಯಾದ ಪ್ರವೃತ್ತಿಯನ್ನು ತೋರಿದಿ? ಆದ್ದರಿಂದಾಗಿ ಭೂಲೋಕದಲ್ಲಿ 10 ಅವತಾರಗಳನ್ನೆತ್ತು ವಿಧ ವಿಧವಾದ ಭವಣಿಯನ್ನು ನೀನು ಅನುಭವಿಸುವುದಾಗಲಿ ಸ್ವಾಮಿ. ಸಾಲದು. ನನ್ನ ಪಾಲಿಗೆ ನನ್ನ ಹೆಂಡತಿಯನ್ನೇ ಕೊಂದು ಪತ್ನಿ ವಿರಹವನ್ನುಂಟು ಮಾಡಿದೆ. ಹೌದು. ಆ ನಿನ್ನ ಅವತಾರದಲ್ಲಿಯೂ ನೀನು ಸತಿಯಿಂದ ದೂರವಾಗಿ ವಿರಹ ವೇದನೆಯನ್ನು ಅನುಭವಿಸುವ ಸ್ಥಿತಿ ನಿನ್ನ ಪಾಲಿಗೆ ಬೀದನಾದನು ದುರಪ ಸ್ತಂಭೀಭೂತರಾದರು ಸುರರು ಸಂತಸವಾತುದ ಸುರಾನೀಕ ಮೌನಿ ವ್ರಾತ ಬೆರಗಾಗೆ ಯಾತು ದಾನ ವಿರೋಧಿ ನಸುನಗುತ್ತಾ ಸ್ವಾಮಿ. ನಸುನಗುತ್ತೈತರುತ ಮುನಿ ರುದ್ರ ನಿರ್ದೆಡೆಗೆ ಸ್ವಾಮಿ. ಖಾದಿಯಲಿ ನೀವಿತ್ತ ಶಾಪಗೆ ಬೀದನಲ್ಲೆಂದ ಖಾತಿಯಲ್ಲಿ ನೀವಿತ್ತ ಶಾಪಕ್ಕೆ ಬೀದನಲ್ಲೆಂದ ನಿಮ್ಮ ಶಾಪವನ್ನು ನಾನು ಸ್ವೀಕರಿಸಿದ್ದೇನೆ.
ಸಂತೋಷದಿಂದ ಅದನ್ನು ಸ್ವೀಕರಿಸ್ತಾ ಇದ್ದೇನೆ. ಯಾಕೆಂದ್ರೆ ಶಾಪ ಕೊಟ್ಟದ್ದು ಸರಿ, ಶಾಪಾನುಗ್ರಹ ಶಕ್ತಿ ಇದೆ. ಶಾಪ ಪಡೆದ ನನಗೆ ಸಂತೋಷ ಯಾಕೆ? ಭೂಲೋಕದತ್ತವು ಇನ್ನೇನು ಅವತಾರಗಳನ್ನು ಧರಿಸುವ ನಾನು ಜೀವನದಲ್ಲಿ ಮನುಷ್ಯರು ಹೇಗೆ ಎಷ್ಟು ಕಷ್ಟಪಡ್ತಾರೋ ಅವರೊಟ್ಟಿಗಿನ ಬದುಕು ನನಗೆ ಬೇಕಾಗಿದೆ, ಅದು ಲೋಕ ಕಲ್ಯಾಣಕ್ಕಾಗಿ. ಹಾಗಾಗಿ ಈ ಶಾಪವೇ ನನ್ನ ಪಾಲಿಗೆ ವರವಾಗಿ ಪರಿಣಮಿಸಿದೆ. ಸಂತೋಷವಾಯಿತು. ದೇವೇಂದ್ರ ಸ್ತಂಭೀಭೂತನಾದ, ಅದನ್ನು ತಡೆದೇ ಸರಿಪಡಿಸಿದೆ. ಈ ದುಷ್ಟ ನಿಮ್ಮ ಮೊರೆ ಹೊಕ್ಕಿದ್ದಾನೆ. ಇರಲಿ, ಇಷ್ಟೆಲ್ಲ ಮಾಡಿ ನೀವು ಹೆಂಡತಿಯನ್ನು ಕಳ್ಕೊಂಡಿದ್ದೀರಿ, ನಿಮಗೆ ಶಕ್ತಿ ಇದೆ, ಪಡ್ಕೊಳ್ಳಬಹುದು. ಆದರೆ ನನಗೆ ಕೊಟ್ಟ ಶಾಪವನ್ನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ನಾನು ಬರ್ತೇನೆ. ಎನ್ನ ತಪ ಸಂಪನ್ನವಾಗಿರಲಿನ್ನು ಇನ್ನು ಬದುಕಲಿ ಮಡದಿ ಎಂದ ಚಿನ್ನ ಶ್ರೀಶ್ರಮ ಕಾಯದೊಡಗೂಡಿಸುತ್ತ ಪ್ರೋಕ್ಷಿಸಲು ಈ ಘಟನೆಯಲ್ಲಿ ಅಪರಾಧ ಯಾರದ್ದು ಯೋಚಿಸುತ್ತಾ ಇದ್ದೇನೆ. ಓಡಿ ಬಂದವ ದಾನವ, ಆಶ್ರಯವನ್ನು ಕೊಟ್ಟವಳು ನನ್ನ ಮಡದಿ. ಆಶ್ರಯವನ್ನು ಕೊಡಬೇಕಾದದ್ದು ಅನಿವಾರ್ಯ, ನಮ್ಮ ಧರ್ಮ. ಪ್ರಶ್ನಿಸುವುದಕ್ಕೆ ಬಂದಂತೆ ಬಂದಂತಹ ಮಗವ ಸಹಜ. ಕೆಟ್ಟ ಬೀಜವನ್ನು ಆರಂಭದಲ್ಲಿಯೇ ಹುಟ್ಟು ಮುಗಿಸಬೇಕು. ಆ ಕಾರಣಕ್ಕಾಗಿ ಆತ ಮನ ಮಾಡಿದ. ಆದರೂ ಮುಂದಕ್ಕೆ ಬರಬಾರದಿತ್ತು, ಬೆದರಿ ಓಡಿ ಹೋಗಿದ್ದಾನೆ. ಶ್ರೀಹರಿಗೆ ಕ್ರುದ್ಧನಾಗಿ ಶಾಪವನ್ನು ಕೊಟ್ಟೆ. ಸರ್ವಕಾಂತಾವರಣ, ಸರ್ವವನ್ನು ಸ್ವೀಕರಿಸಬಲ್ಲ ಸಾಮರ್ಥ್ಯವುಳ್ಳವಾದ ಶ್ರೀಮನ್ನಾರಾಯಣ. ಆದ್ದರಿಂದಾಗಿ ನಾನಿತ್ತಂತಹ ಶಾಪವನ್ನು ಕೂಡ ಅದನ್ನು ವರಪ್ರಸಾದ ಎನ್ನುವುದಾಗಿ ಸ್ವೀಕರಿಸಿ ಹೊರಟು ಹೋದ. ಆತನಿಗೆ ಪಾಲಿಗೆ ಶಾಪ ಎನ್ನುವುದಿಲ್ಲ. ಯಾಕೆ? ಲೋಕ ಕಲ್ಯಾಣಕಾರಕವಾದಂತಹ ಗುಣವನ್ನು ಹೊಂದಿದ್ದು ಯಾವುದೇ ಆಗಿರಲಿ, ಒಂದು ಕ್ಷಣ ಮಾತ್ರದಲ್ಲಿ ನಮಗೆ ಯಾವುದೋ ತಾಪವನ್ನು ಉಂಟು ಮಾಡಬಹುದು. ಅದರಲ್ಲಿ ಅಡಕವಾಗಿರುವುದು ಲೋಕ ಕ್ಷೇಮಕಾರಕವಾದಂತಹ ಗುಣ, ಕಲ್ಯಾಣಕಾರಕವಾದಂತಹ ಗುಣ. ಶ್ರೀಮನ್ನಾರಾಯಣ ಸ್ಥಿತಿಲಾಪಕತ್ವವನ್ನು ಹೊಂದಿದವ. ಆತ ನಾನು ಕೊಟ್ಟಂತಹ ಶಾಪವನ್ನೇ ಲೋಕದ ಉದ್ಧಾರಕ್ಕಾಗಿ, ಲೋಕದ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತಾನೆ ಎನ್ನುವ ವಿಶ್ವಾಸ ನನ್ನ ಪಾಲಿಗಿದೆ. ನಾನಿತ್ತದ್ದು ಶಾಪವಾದರೂ, ಒಂದಿಷ್ಟು ತಪಶಕ್ತಿ ವಿನಿಯೋಗವಾಗಿ ಹೋದರೂ ಅದು ಲೋಕ ಕಲ್ಯಾಣಾರ್ಥವಾಗಿ ವಿನಿಯೋಗವಾಗುತ್ತಾ ಇದೆಯಲ್ಲ, ಒಂದು ರೀತಿಯಲ್ಲಿ ಸಮಾಧಾನವೇ ಹೌದು. ಆದರೆ ಯಾವುದೇ ಅಪರಾಧವನ್ನೇ ಗೈಯದಂತಹ ನನ್ನ ಪತ್ನಿ ಈ ಕಾರಣಕ್ಕಾಗಿ ಶಿಕ್ಷೆ ಒಳಗಾಗಿ ಮೃತ್ಯುನೈದಬೇಕಾದ ಸಂದರ್ಭ ಬಂತಲ್ಲ, ಹಾಗಾಗಕೂಡದು. ಇದು ನನ್ನ ತಪಶಕ್ತಿಯಿಂದಾಗಿ ಆಕೆಯನ್ನು ಅತುರ ವಿಸರದ ಗನಮಿ ಸುತ್ತನು ತೀಸಿದ ಗುರುವಾಗುತ್ತೆಮ್ಮನುದ್ಧರಿಸಬೇಗುದು ಸುರಗುರುವಿಂದ ಅಧಿಕ ನೀವು, ಸುರಗುರುವಿಂದ ಅಧಿಕ ನೀವು. ಕರುಣಿಸುತ್ತೆಮ್ಮ ಸಂಕುಲ ದೇಳಿಗೆಯಗೈದು, ಕರುಣಿಸುತ್ತೆಮ್ಮ ಸಂಕುಲ ದೇಳಿಗೆಯಗೈದು. ಸುರರಿಂದ ಬದುಕಿಸಿರಿ, ಸುರರಿಂದ ಬದುಕಿಸಿರಿ. ಒಳ್ಳೆಯದ. ನಿಜವಾಗಿಯೂ ನಾನು ಇಲ್ಲಿಗೆ ಬಂದು ನಿಮಗೆಲ್ಲರಿಗೂ ತೊಂದರೆ ಆಯಿತು ಎನ್ನುವಂಥ ಅನುಭವ ನನಗೀಗಾಗ್ತಾ ಇದೆ. ಏನೇ ಇದ್ರು ನಮ್ಮ ಉಳುವಿಗಾಗಿ, ನಮ್ಮ ಏಳಿಗೆಗಾಗಿ, ನಮ್ಮ ದಾನವ ಕೋಟೆಯ ಏಳಿಗೆಯನ್ನು ಸದಾ ಲಕ್ಷ್ಯದಲ್ಲಿಟ್ಟುಕೊಂಡು ನಾನು ಈ ಕಡೆ ಬಂದವ. ನನಗೆ ಸಮರ್ಥರಾಗಿರುವಂತಹ ಗುರುವರೇಣ್ಯರು ಒಬ್ಬರು ಬೇಕು ಎನ್ನುವಂತಹ ಮಹದಾಸೆಯಿಂದ ಬಂದವ. ನೀವು ನಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ ನಮಗೆ ಗುರುಸ್ಥಾನದಲ್ಲಿ ನೀವು ಇದ್ದು
ನಮ್ಮ ಉನ್ನತಿಯನ್ನು ಬಯಸಬೇಕು, ನಮ್ಮ ಉತ್ಕರ್ಷಕ್ಕೆ ಕಾರಣೀಕರ್ತರಾಗಬೇಕು ಎಂದು ಬಯಸಿ ಬಂದೆ. ಗುರುವರ್ಯ, ನಿಮ್ಮಂಥ ಯೋಗ್ಯತಾನ್ವಿತರು ಪ್ರಪಂಚದಲ್ಲಿ ಇಲ್ಲ. ದಯವಿಟ್ಟು ನನ್ನ ಮಾತನ್ನು ತಾವು ನಾನು ನಿಮ್ಮ ಪಾಲಿಗೆ ಭಾವಿಸದೆ ನಮ್ಮ ಪಾಲಿಗೆ ಗುರುವಿನ ಸ್ಥಾನವನ್ನು ನೀವು ತುಂಬಿಕೊಡಬೇಕು. ನಾನು ನಿಮ್ಮ ಪಾಲಿಗೆ ಗುರುವಾಗಬೇಕು. ಆ ಸುರರಿಂದ ನಮ್ಮನ್ನು ಉಳಿಸಬೇಕು. ಯಮಿಗಳೈ ನಾವು ಸಂಕ್ರಮಿಸುವೆವು ಸಿದ್ಧಿಯಲಿ, ಯಮಿಗಳೈ ನಾವು ಸಂಕ್ರಮಿಸುವೆವು ಸಿದ್ಧಿಯಲಿ, ಪ್ರಮೇಯ ಲೋಕದ ಚಿಂತೆ ತೊರೆದಿಯವು ಪಿಂತೆ, ಪ್ರಮೇಯ ಲೋಕದ ಚಿಂತೆ ತೊರೆದಿಯವು ಪಿಂತೆ. ಮಮಕಾರ ಮೀರಿದಗೆ ಗುರುತನದ ಬಂಧನವೇ, ಮಮಕಾರ ಮೀರಿದಗೆ ಗುರುತನದ ಬಂಧನವೇ. ತಮ ನಿನ್ನ ಬೇಡಿಕೆಯು ನಮಗುಚಿತವಲ್ಲ, ತಮ ನಿನ್ನ ಬೇಡಿಕೆಯು ನಮಗುಚಿತವಲ್ಲ. ಪ್ರತಿಯೊಂದು ಜೀವಿಯೂ ಹಾಗೆ ತನ್ನ ಬದುಕಿಗಾಗಿ ಹರ ಸಾಹಸವನ್ನು ಪಡುತ್ತದೆ. ಹಾಗೆಯೇ ರಕ್ಕಸ ಕುಲ ಉಳಿಯಬೇಕು, ಅದು ಉನ್ನತಿಯನ್ನು ಹೊಂದಬೇಕೆನ್ನುವುದಾಗಿ ನೀನು ಅಪೇಕ್ಷೆಯನ್ನು ಪಟ್ಟರೆ ಖಂಡಿತ ಅದು ಅಪರಾಧವೇನಲ್ಲ. ಆದರೆ ನಾನು ಗುರುವಾಗಿ ನಿಮ್ಮ ಕುಲವನ್ನು ರಕ್ಷಿಸಬೇಕು, ನಮ್ಮನ್ನು ಉದ್ಧರಿಸಬೇಕು, ಅದು ಅಸಾಧ್ಯವಾದದ್ದು. ಯಾಕೆ ಸ್ವಾಮಿ? ಯಾಕೆಂದ್ರೆ ನಾವ್ಯಾರು? ಮಹಾಮುನಿಗಳು, ಮಹಾತಪಸ್ವಿಗಳು, ತಪೋಮುಖರಾಗಿ ಕಾಲವನ್ನು ಕಳೆಯುತ್ತಿರುವುದು. ನಾವು ತಪದಿಂದಾಗಿ ಸಿದ್ಧಿಯನ್ನ ಪುಣ್ಯವನ್ನ ಆರ್ಜಿಸುವುದು ಯಾಕಾಗಿ? ಯಾಕೆ? ಕೇವಲ ನಮಗಾಗಿ ಅಲ್ಲ, ಅದು ಲೋಕ ಕಲ್ಯಾಣಾರ್ಥವಾಗಿ ವಿನಿಯೋಗವಾಗಬೇಕು ಎನ್ನುವ ಕಾರಣಕ್ಕಾಗಿ ಅದನ್ನು ನಾವು ಸಿದ್ಧಿಸಿಕೊಳ್ಳುವುದು. ಈಗ ನಾನು ನಿಮ್ಮ ಗುರುವಾದೆ, ನಾವು ಎಲ್ಲ ಬಂಧನವನ್ನು ಹರಿದುಕೊಂಡು ಈ ತಪಶ್ಚರ್ಯೆಯಲ್ಲಿ ಕುಳಿತವರು. ಮತ್ತೆ ನಿಮ್ಮ ಗುರುವಾಗಿ ನಿಮ್ಮನ್ನ ರಕ್ಷಿಸುವುದಕ್ಕೆ ನಾನು ಮುಂದಾದೆ ಅಂತ ಆದರೆ ಮತ್ತೆ ಆ ಮಮಕಾರದ ಬಂಧನದಲ್ಲಿ ನಾನು ಬಂಧಿಸಲ್ಪಟ್ಟ ಹಾಗೆ. ಸ್ವಾಮಿ, ಕೈ ಬಿಡಬಾರದು, ನಮ್ಮನ್ನು ಕೈ ಬಿಡಬಾರದು. ಆದರೆ ನಮಗೆ ಉಚಿತವಾದ ಕಾರ್ಯ ಅಲ್ಲವಲ್ಲ. ಹಾಗಾದ್ರೆ ನಮ್ಮ ಗತಿ ಏನು ಸ್ವಾಮಿ? ಇಷ್ಟಕ್ಕೂ ನಾನು ರಕ್ಷಿಸುತ್ತೇನೆ, ಇವರು ನಮ್ಮನ್ನ ರಕ್ಷಿಸುತ್ತಾರೆ, ಇದೆಲ್ಲ ಕೇವಲ ಭ್ರಮೆ. ಈ ಲೋಕದಲ್ಲಿ ಯಾರನ್ನ ಯಾರು ರಕ್ಷಿಸಬಲ್ಲರು ಹೇಳು? ಯಾರನ್ನು ಯಾರು ಉಳಿಯಗೊಡಬಲ್ಲರು ಹೇಳು? ಸರ್ವಶಕ್ತನಾದಂತಹ ಭಗವಂತ ಆತನಿದ್ದಾನೆ. ಆತನಿಚ್ಛೆಯನ್ನ ಮೀರಿ ಪ್ರಪಂಚದಲ್ಲಿ ತೃಣವೊಂದು ಅತ್ತಿತ್ತ ಅಲುಗಾಡುವುದಕ್ಕೆ ಸಾಧ್ಯ ಇಲ್ಲ. ಅವರನ್ನು ನಾನು ರಕ್ಷಿಸುತ್ತೇನೆ, ಅವರನ್ನು ನಾನು ಕಾಪಾಡುತ್ತೇನೆ, ಆ ಕಾರ್ಯ ನನ್ನಿಂದ ಆಯಿತು, ಈ ಮಹತ್ ಸಾಧನೆ ನನ್ನದ್ದು. ಇದೆಲ್ಲ ಕೇವಲ ಭ್ರಮಾಲೋಕವಷ್ಟೇ. ಯಾವುದು ನಮ್ಮಿಚ್ಛೆಯಂತೆ ಈ ಲೋಕ ನಡೆಯಲಾರದು. ಇಷ್ಟಕ್ಕೂ ಈ ನಿನ್ನ ಬೇಡಿಕೆಯನ್ನು ನಾನು ಪುರಸ್ಕರಿಸೋಣವೇ, ನಾವು ಆ ಕುರಿತಾದ ವಿಚಾರದಲ್ಲಿ ಆಸಕ್ತರಲ್ಲ, ಮತ್ತೆ ನಮಗದು ಇಷ್ಟದ ವಿಚಾರವೂ ಅಲ್ಲ. ಹಾಗಾದ್ರೆ ನಮಗೆ ದಾರಿಯೇ ಇಲ್ಲವೇ? ಆ ಗೊಡವೆಗೆ ಒಳಪಡದೆ ಹಾಗತ್ತ ನೀವು ಇಲ್ಲಿಯವರೆಗಾಗಿ ಬಂದಿದ್ದೀರಿ, ಬೇಡಿಕೆಯನ್ನ ಇರಿಸಿದ್ದೀರಿ, ನಿಮ್ಮನ್ನ ನಿರಾಶನನ್ನಾಗಿಸುತ್ತೇನೆ ಅಂತ ಭಾವಿಸಬೇಕಾದದ್ದಿಲ್ಲ. ಹೋಗು. ಯಾಕೆಂದ್ರೆ ಅನ್ನವನ್ನಿಕ್ಕದಿದ್ದರೂ ಅನ್ನವಿರುವ ಮನೆಯನ್ನ ತೋರಗೊಡಬೇಕಂತ ಆ ನೆಲೆಯಲ್ಲಿ ನಿನಗೆ ಹೇಳ್ತಾ ಇದ್ದದ್ದು. ಏನು? ನನ್ನ ಮಗ ಶುಕ್ರ ಅಂತ ಇದ್ದಾನೆ, ಅವ ಆ ಕುರಿತಾಗಿ ಸ್ವಲ್ಪ ಆಸಕ್ತಿಯನ್ನು ಹೊಂದಿದವನಿದ್ದಾನೆ, ಸಾಮರ್ಥ್ಯವಂತನೂ ಇದ್ದಾನೆ. ಆದ್ದರಿಂದಾಗಿ ಅವನಲ್ಲಿ ಹೋಗಿ ನಿಮ್ಮ ಬೇಡಿಕೆಯನ್ನಿಡಿ, ಆತ ಪುರಸ್ಕರಿಸಿದರೆ ನಿಮ್ಮ ಯೋಗ. ಹೋಗಿ ಬನ್ನಿ. ನಮೋ ರಂಗನ್ಯಾತಕ್ಕೆ ಬಾರನು ರಂಗನಾಮಣಿ ರಂಗನ್ಯಾತಕ್ಕೆ ಬಾರನು, ಅಂಗನಾಮಣಿ ರಂಗನ್ಯಾತಕ್ಕೆ ಬಾರನು, ರಂಗನ್ಯಾತಕ್ಕೆ ಬಾರ ತಿಂಗಳಾಯಿತು ಪೂರ, ರಂಗನ್ಯಾತಕ್ಕೆ ಬಾರ ತಿಂಗಳಾಯಿತು ಪೂರ, ರಂಗನ್ಯಾತಕ್ಕೆ ಬಾರನು. ಆದಿದೇವ ಸಕಲಾಗಮ ಪೂಜೆ
ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ